So, good evening to all. Welcome to our Wednesday weekly webinar on natural farming, the way ahead. So, today, 15th October 2025, Wednesday. So, we will be discussing on this topic, importance of mulching in natural farming practices. So, in the last couple of weeks, some 16 episodes are over now. In the last 16 weeks, we have discussed various aspects of natural farming and how they interconnect, and how as a natural farmer one can prepare ourselves to manage our farming practices with the principles of natural farming. So today we'll discuss more about this mulching, importance of mulching, types of mulching, what are the guidelines one has to follow while applying mulching, and what precautions is to be taken. So today's topic will be mulching, mainly organic mulching on the natural farming practices. ನಮಸ್ಕಾರ ಮಿತ್ರರೇ, ಪ್ರತಿ ಬುಧವಾರ ವಾರದ ವೆಬಿನಾರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ಈ ಬುಧವಾರದ ಈ ಒಂದು ಸರಣಿಯಲ್ಲಿ ನೈಸರ್ಗಿಕ ಕೃಷಿ ಮುಂದಿನ ಹಾದಿ ಈ ಒಂದು ವಿಷಯವನ್ನು ಇಟ್ಕೊಂಡು ಕಳೆದ 16-17 ವಾರಗಳಿಂದ ನೇರ ಪ್ರಸಾರದಲ್ಲಿ ಪ್ರತಿ ಬುಧವಾರ ರಾತ್ರಿ 8:30ಕ್ಕೆ ಭಾಗವಹಿಸ್ತಾ ಇದ್ದೀವಿ. ಇದರಲ್ಲಿ ನಾವು ನೈಸರ್ಗಿಕ ಕೃಷಿಯ ವಿವಿಧ ಮಜಲುಗಳನ್ನು ನೋಡ್ತಾ ಬರ್ತಾ ಇದ್ದೀವಿ. ಒಂದೊಂದು ವಾರದಲ್ಲಿ ಒಂದೊಂದು ವಿಷಯವನ್ನು ತೆಗೆದುಕೊಂಡು ಅದನ್ನು ಸಾಕಷ್ಟು ವಿವರವಾಗಿ ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಕೃಷಿಯಲ್ಲಿ ಎಷ್ಟು ಸಾಧ್ಯ ಅಷ್ಟನ್ನು ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವುಗಳು ನನ್ನ ಜೊತೆ ಜೋಡಿಸ್ಕೊಂಡಿದ್ದೀರಾ. ಎಲ್ಲರಿಗೂ ಧನ್ಯವಾದಗಳು. ಮತ್ತು ಇವತ್ತಿನ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸುಸ್ವಾಗತ. ಮಿತ್ರರೇ, ಇವತ್ತಿನ ವಿಷಯ ನೈಸರ್ಗಿಕ ಕೃಷಿಯಲ್ಲಿ ಮುಚ್ಚಿಗೆಯ ಮಹತ್ವ. ಸೊ ಮುಚ್ಚಿಗೆ ಅಂದರೆ ಏನು, ಮುಚ್ಚಿಗೆಯನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಯಾವ್ಯಾವ ವಸ್ತುಗಳನ್ನು ಮುಚ್ಚಿಗೆಗೆ ಉಪಯೋಗಿಸಬೇಕು, ಮತ್ತು ಮುಚ್ಚಿಗೆ ಮಾಡೋದರಿಂದ ನಮ್ಮ ಬೆಳೆ ಸಸ್ಯಗಳಿಗೆ ಮತ್ತು ಮಣ್ಣಿಗೆ ಮತ್ತು ಸೂಕ್ಷ್ಮಜೀವಿಗಳಿಗೆ ಯಾವ ರೀತಿಯ ಒಂದು ಬದಲಾವಣೆಗಳನ್ನು ತರಬಹುದು ನಾವು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊತಾ ಹೋಗೋಣ. ಫ್ರೆಂಡ್ಸ್, ಆ್ಯಸ್ ವಿ ನೋ ದಿಸ್ our objective is to produce farm regenerative, renewable, sustainable and environmental friendly farming practices. So we try to look at how do we manage our natural farming by these dimensions. ವಿಷರಾಸಾಯನಿಕಗಳ ಒಳಸರಿಗಳನ್ನು ಬಳಸದೆ ಪುನರುತ್ಪಾದಕ, ಸುಸ್ಥಿರವಾದಂಥ, ಪರಿಸರ ಪ್ರಿಯವಾದಂಥ ನೈಸರ್ಗಿಕ ಕೃಷಿಯನ್ನು ನಾವು ಅಳವಡಿಸಿಕೊಂಡು ಮುಂದುವರಿಬೇಕಾಗಿದೆ. ಅದನ್ನು ಆ ಒಂದು ಹಾದಿಯಲ್ಲಿ ನಾವು ಈ ಒಂದು ಬುಧವಾರದ ಸರಣಿಯಲ್ಲಿ ಸೇರ್ತಾ ಇದ್ದೀವಿ. The focus is also drawn towards less input cost, less external dependencies, less intervention, less use of labor, etc. Thereby we can bring down the cost of production and make our farming profitable. So we have to always look at how do we bring down the cost of production at various dimensions. ನಮ್ಮ ಉತ್ಪಾದನಾ ಕೃಷಿ, ನೈಸರ್ಗಿಕ ಕೃಷಿ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಿಸ್ಕೊಳ್ಳೋಕ್ಕೆ ನಾವು ಒಳಸರಿಗಳ ವೆಚ್ಚವನ್ನು ಕಡಿಮೆ ಮಾಡಬೇಕು, ಪರಾವಲಂಬನೆಯಿಂದ ಹೊರಗಡೆ ಬರಬೇಕು, ಅನಗತ್ಯ ಕೆಲಸಗಳನ್ನು ಹಸ್ತಕ್ಷೇಪವನ್ನು ಮಾಡಬಾರ್ದು, ಕೃಷಿ ಕಾರ್ಮಿಕರ ಬಳಕೆಯನ್ನು ಕಮ್ಮಿ ಮಾಡ್ತಾ ಬರಬೇಕು. ಇವೆಲ್ಲ ಮಾಡೋದ್ರಿಂದ ನಮ್ಮ ಕೃಷಿ ಲಾಭದಾಯಕವಾಗುತ್ತೆ ಮತ್ತು ನೈಸರ್ಗಿಕ ಹತ್ತಿರವಾಗಿರುತ್ತೆ ಅನ್ನೋದನ್ನು ನಾವು ಗಮನಿಸ್ಕೊಂಡು ಬರ್ತಾ ಇದ್ದೀವಿ. ದಿ ಆಬ್ಜೆಕ್ಟಿವ್ ಆಫ್ ದ ನ್ಯಾಚುರಲ್ ಫಾರ್ಮಿಂಗ್ ಪ್ರಾಕ್ಟೀಸ್ ಇಸ್ ಮೇನ್ಲಿ ಟು ಪ್ರೊಡ್ಯೂಸ್ ಕ್ವಾಲಿಟಿ ಆ್ಯಂಡ್ ನ್ಯೂಟ್ರಿಷನಲ್ ರಿಚ್ ಫುಡ್ ಗ್ರೈನ್ಸ್ ಫಾರ್ ಆಲ್ ಆಫ್ ಅಸ್. ದಿಸ್ ವಿಲ್ ರೆಸ್ಟೋರ್ ದಿ ಹೆಲ್ತ್ ಆಫ್ ಅಸ್, ಅವರ್ ಫ್ಯಾಮಿಲಿ, ಅವರ್ ಕನ್ಸ್ಯೂಮರ್ಸ್, ಆ್ಯಂಡ್ ಆಲ್ಸೋ ಹೆಲ್ಪ್ಸ್ ಇನ್ ರೆಸ್ಟೋರಿಂಗ್ ದಿ ಬಯೋಡೈವರ್ಸಿಟಿ ಆ್ಯಂಡ್ ಎನ್ವೈರ್ನ್ಮೆಂಟ್. ಸೊ ದಿಸ್ ಇಸ್ ಅನದರ್ ಕೀ ಗೋಲ್ ಆಫ್ ನ್ಯಾಚುರಲ್ ಫಾರ್ಮಿಂಗ್. ನೈಸರ್ಗಿಕ ಕೃಷಿ ಇನ್ನೊಂದು ಮುಖ್ಯವಾದ ಗುರಿ ಏನಪ್ಪ ಅಂದರೆ ಉತ್ತಮ ಗುಣಮಟ್ಟದ ವಿಷರಾಸಾಯನಿಕ ಶೇಷಾಂಶವಿಲ್ಲದಂತಹ ಒಂದು ಆಹಾರವನ್ನು ಉತ್ಪಾದನೆ ಮಾಡಬೇಕು. ಇದರಿಂದ ನಾವು ನಮ್ಮ ಕುಟುಂಬ ಮತ್ತು ನಮ್ಮ ಗ್ರಾಹಕರುಗಳ ಆರೋಗ್ಯನ ರಕ್ಷಣೆ ಮಾಡ್ಬೋದು. ಮತ್ತು ನೈಸರ್ಗಿಕ ಕೃಷಿಯನ್ನು ನಾವು ಸಮಗ್ರವಾಗಿ ನಮ್ಮ ಕೃಷಿ ಭೂಮಿಯಲ್ಲಿ ಅಳವಡಿಸ್ಕೊಂಡಾಗ ಒಂದು ಪರಿಸರದ ವೈವಿಧ್ಯತೆಯನ್ನು ಕಾಪಾಡ್ದಂಗಾಗುತ್ತೆ, ಜೀವ ವೈವಿಧ್ಯತೆಯನ್ನು ಸೃಷ್ಟಿ ಮಾಡ್ದಂಗಾಗುತ್ತೆ. ಈ ಎಲ್ಲವೂ ಗುರಿಗಳನ್ನು ಇಟ್ಕೊಂಡು ನಾವು ನೈಸರ್ಗಿಕ ಕೃಷಿ ಹತ್ರ ಹೆಜ್ಜೆ ಇಡ್ತಾ ಇದ್ದೀವಿ. Healthy food only can be grown with healthy plants that in turn performs on a healthy topsoil. Hence, the health of the soil is very critical and one has to learn how to manage a healthy soil. ಸೊ ನಮ್ಮ ಆರೋಗ್ಯದ ಗುಣಮಟ್ಟದ ಆಹಾರವು ಬೆಳೆ ಸಸ್ಯದ ಆರೋಗ್ಯದ ಮೇಲೆ ಅವಲಂಬಿಸಿರುತ್ತೆ. ಬೆಳೆ ಸಸ್ಯದ ಆರೋಗ್ಯವು ನಮ್ಮ ಮೇಲ್ಮಣ್ಣಿನ ಮೇಲೆ, ಕೃಷಿ ಭೂಮಿಯ ಮೇಲ್ಮಣ್ಣಿನ ಮೇಲೆ ಅವಲಂಬಿಸಿರುತ್ತೆ. ಹಾಗಾಗಿ ನಾವು ಆರೋಗ್ಯಕರವಾದಂಥ ಆಹಾರ ಊಟ ಮಾಡಬೇಕು ಅಂದರೆ ನಮ್ಮ ಕೃಷಿ ಭೂಮಿಯ ಮಣ್ಣು ಆರೋಗ್ಯವಾಗಿರೋ ಥರ ನೋಡ್ಕೋಬೇಕಾಗತ್ತೆ. ಹಾಗಾಗಿ ನಮ್ಮ ಗುರಿ ಮತ್ತೆ ಆರೋಗ್ಯಕರವಾದ ಮಣ್ಣನ್ನು ಹೇಗೆ ನಾವು ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಗಮನಿಸ್ತಾ ಹೋಗೋಣ.
So this is about the soil. So we can look at how do we measure the health of the soil by looking at the 3-dimension physical, chemical and biological property. This I am repeating it because these are all basics, fundamentals. We should always keep drawing our attention to this. ಮಣ್ಣಿನ ಆರೋಗ್ಯ ಹೇಗೆ ಪಾಳಿತೀವಿ ಅಂದರೆ ಅದನ್ನು ಮೂರು ವರ್ಗಗಳಲ್ಲಿ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳನ್ನು ನೋಡ್ತಾ ಅವುಗಳನ್ನು ರಕ್ಷಣೆ ಮಾಡ್ತಾ ನಮ್ಮ ಮೇಲ ಮಣ್ಣಿಗೆ ಸತತವಾಗಿ ಸಾವಯವ ದ್ರವ್ಯಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಸೇರಿಸಿ ನೋಡಿ ಇದೆ ಸಾವಯವ ದ್ರವ್ಯಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಸೇರಿಸುವುದು. ಅದು ಇವತ್ತಿನ ವಿಷಯ ಸಹ, ಸಾವಯವ ದ್ರವ್ಯಗಳನ್ನು ಸೇರಿಸುವುದು ಅಂದರೆ ಮುಚ್ಚಿಗೆ ಮಾಡುವುದು. ಈ ವಿಷಯವನ್ನು ಇವತ್ತು ನಾವು ಮತ್ತೆ ವಿವರವಾಗಿ ತಿಳ್ಕೊತಾ ಹೋಗೋಣ. So today, as I said, 15th October 2025, Wednesday, we will be speaking on, sorry, that slide has to be changed. So on the natural mulching and its management in natural farming. So before that, we'll quickly understand these 5 M's. In this, how do we establish our farming framework or the operations is by looking at these 5 M's. I repeat these 5 M's. They are manure, mulching, moisture, minerals and microbes. These are the 5 M's we call it as, and we interconnect these 5 M's and create a simple workflow for our farming practices as part of principles of natural farming. ಈ 5 ಎಮ್ಗಳನ್ನು ನಾವು ಅವಾಗವಾಗ ಗಮನಿಸ್ತಾ ಬರ್ತೀವಿ ಮತ್ತು 5 ಎಮ್ಗಳನ್ನು ಪರಸ್ಪರ ಜೋಡಿಸಿ ನಮ್ಮದೇ ಆದಂಥ ಒಂದು ನಿರ್ವಹಣೆಯ ಒಂದು ಚೌಕಟ್ಟನ್ನು ನಿರ್ಮಿಸ್ಕೊತಾ ಇದ್ದೀವಿ. ಆ 5 ಎಮ್ಗಳ ಬಗ್ಗೆ ಮತ್ತೆ ಗಮನ ಕೊಡೋಣ. 5 ಎಮ್ಗಳು ಯಾವುದಪ್ಪ ಅಂದರೆ, ಮೊದಲನೇ ಎಮ್ಮು ಗೊಬ್ಬರ, ಸಾವಯವ ಗೊಬ್ಬರ, ಮೆನ್ಯೂರ್. ಎರಡನೇ ಎಮ್ಮು ಮುಚ್ಚಿಗೆ, ಮಲ್ಚಿಂಗ್, ಇವತ್ತಿನ ವಿಷಯ. ಮೂರನೇ ಎಮ್ಮು ಮಾಯಿಶ್ಚರ್, ತೇವಾಂಶ ನಿರ್ವಹಣೆ. ನಾಲ್ಕನೇ ಎಮ್ಮು ಮಿನರಲ್ಸ್, ಖನಿಜಾಂಶಗಳು, ಮಣ್ಣಿನಿರ್ತಕ್ಕಂಥ ಖನಿಜಾಂಶಗಳನ್ನು ಸಸ್ಯಗಳು ಹೇಗೆ ಪಡಿತವೆ ಅನ್ನೋದು. ಮತ್ತು 5ನೇದು ಉಪಕಾರಿ ಸೂಕ್ಷ್ಮಜೀವಿಗಳು ಅಥವಾ ಮಣ್ಣು ಜೀವಿಗಳು, ಮೈಕ್ರೋಬ್ಸ್. ಇವೆಷ್ಟನ್ನು ನಾವು 5 ಎಮ್ ಅಂತ ಕರಿತೀವಿ. 5 ಎಮ್ಗಳನ್ನು ಹೇಗೆ ನಾವು ಜೋಡಿಸ್ಕೋಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ದಿ ಆರ್ಗ್ಯಾನಿಕ್ ಮೆನ್ಯೂರ್ ಇಸ್ ಪ್ರಿಪೇರ್ಡ್ ಬೈ ಡಿಕಂಪೋಸಿಷನ್ ಆಫ್ ಬಯೋಮಾಸ್ which is applied in the form of mulching. That is today's subject. Maintain optimum moisture and allow microbes to perform, and microbes will work on this biomass, convert into organic manure, extract plant nutrition from that, and the minerals available in the soil will be extracted by the help of these microbes that will be fed to the root of the plants. That's how all these 5 M's are interconnected. So ನಾವು ಬಳಸತಕ್ಕಂಥ ಒಂದು ಮುಚ್ಚಿಗೆ ದ್ರವ್ಯದಿಂದ ಸಾವಯವ ಗೊಬ್ಬರವನ್ನು ತಯಾರಿಸಿ ಅಲ್ಲಿರ್ತಕ್ಕಂಥ ಸಸ್ಯ ಪೋಷಕಾಂಶಗಳನ್ನು ಮತ್ತು ಮಣ್ಣಿನಲ್ಲಿರ್ತಕ್ಕಂಥ ಖನಿಜಾಂಶಗಳನ್ನು ನಮ್ಮ ಬೆಳೆ ಸಸ್ಯಗಳ ಬೇರು ವಲಯಕ್ಕೆ ಉಪಕಾರಿ ಸೂಕ್ಷ್ಮಜೀವಿಗಳು ಸೇರಿಸ್ತಾ ಬರ್ತವೆ. ಇದನ್ನು ನಾವು ಈ 5 ಎಮ್ಗಳನ್ನು ಒಂದಕ್ಕೊಂದು ಜೋಡಿಸಿದಂತೆ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಒನ್ ಆಫ್ ದ ಕೀ 5 M's in natural farming management is mulching. That's what we are going to discuss today. ಸೊ ಮುಚ್ಚಿಗೆಯನ್ನು ಇವತ್ತು ನಾವು ಒಂದು ಮುಖ್ಯವಾದ ಎಮ್ ಅಲ್ಲಿ ಗುರುತಿಸ್ತೀವಿ. ಅದನ್ನು ಇವತ್ತು ನಾವು ನೋಡ್ತಾ ಹೋಗೋಣ. What is mulching? Mulching is a material that will be used to cover the topsoil surface. For what? To protect, improve and sustain the health of the soil. We already defined what is the importance of healthy soil. So how do we achieve healthy soil? By doing mulching. By doing mulching, what we will achieve? We will achieve what is called, we will protect the soil, we will improve the soil fertility and the microbial diversity, and we also help the plant nutrition recycled and the soil becomes sustainable. So these are the 3 key benefits of mulching into the topsoil. ಮುಚ್ಚಿಗೆ ಎಂಬ ದ್ರವ್ಯದಿಂದ ನಾವು ಕೃಷಿ ಭೂಮಿಯನ್ನು ಮುಚ್ಚಿಗೆ ಮಾಡೋದ್ರಿಂದ ನಮ್ಮ ಮಣ್ಣಿನ ರಕ್ಷಣೆ ಆಗುತ್ತೆ, ಮಣ್ಣಿನಲ್ಲಿ ಗುಣಮಟ್ಟದಲ್ಲಿ ಸುಧಾರಣೆ ಆಗುತ್ತೆ, ಸಸ್ಯ ಪೋಷಕಾಂಶಗಳ ಜಾಸ್ತಿ ಆಗ್ತಾ ಹೋಗುತ್ತೆ, ಸೂಕ್ಷ್ಮಜೀವಿಗಳ ಕಾರ್ಯಚಟುವಟಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಪದೇ ಪದೇ ನಾವು ಈ ರೀತಿ ಮುಚ್ಚಿಗೆ ಮಾಡೋದ್ರಿಂದ ನಮ್ಮ ಮಣ್ಣು ಸುಸ್ಥಿರತೆ ಕಡೆಗೆ ಹೋಗುತ್ತೆ, ತನ್ನನ್ನು ತಾನೇ ನಿರ್ವಹಣೆ ಮಾಡಿಕೊಳ್ಳುತ್ತೆ. ಇದೆಲ್ಲವನ್ನೂ ಸಾಧ್ಯ ಮಾಡೋದು ಈ ಮುಚ್ಚಿಗೆ ಎಂಬ ಒಂದು ದ್ರವ್ಯವನ್ನು ನಾವು ತೋಟದಲ್ಲೇ ಉತ್ಪಾದಿಸಿ ನಮ್ಮ ಮೇಲ್ಮಣ್ಣಿನ ಮೇಲೆ ಮುಚ್ಚುವುದರಿಂದ. ಸೊ ಇವತ್ತಿನ ವಿಷಯ ಮುಚ್ಚಿಗೆ, ಇದನ್ನು ನಾವು ವಿವರವಾಗಿ ತಿಳಿತಾ ಹೋಗೋಣ. ಸೊ mulching can be of 2 types, organic and inorganic mulching. So we can use the material for mulching can be broadly classified into 2 categories. Organic matter used for mulching and inorganic products or substances are used for mulching. So we can look at all these 2 in detail. ಸೊ ನಾವು ಮುಚ್ಚಿಗೆಯನ್ನು ಮಾಡಬೇಕಾದ್ರೆ ಯಾವುದು ನಾವು ಮುಚ್ಚಿಗೆ ದ್ರವ್ಯಗಳನ್ನು ಉಪಯೋಗಿಸ್ತೀವಲ್ಲ ಅದನ್ನು ಸಾವಯವ ದ್ರವ್ಯಗಳು ಮತ್ತು ನಿರವಯವ ದ್ರವ್ಯಗಳು ಅಂತ ಕರಿತೀವಿ. ಈ ಸಾವಯವ ದ್ರವ್ಯಗಳನ್ನು ನಾವು ಯಾವ ರೀತಿ ಸಾವಯವ ದ್ರವ್ಯಗಳಿವೆ ಅವುಗಳನ್ನು ಹೇಗೆ ನಾವು ಮುಚ್ಚಿಗೆ ಮಾಡಿ ನಮ್ಮ ಮಣ್ಣಿನ ಆರೋಗ್ಯವನ್ನು ಕಾಪಾಡ್ತೀವಿ ಅನ್ನೋದನ್ನು ಇವತ್ತು ತಿಳಿತಾ ಹೋಗೋಣ. ಆರ್ಗ್ಯಾನಿಕ್ ಮಲ್ಚ್ ಕಮ್ ಫ್ರಮ್ ಎ ಲೈವ್ ಪ್ಲಾಂಟ್ ಸೋರ್ಸಸ್. ಇಟ್ಸ್ ಎ ಪ್ಲಾಂಟ್ ರೆಸಿಡ್ಯೂಸ್. ಇಟ್ ಇನ್ಕ್ರೀಸ್ ದಿ ಸಾಯಿಲ್ ಸ್ಟ್ರಕ್ಚರ್, ಹೆಲ್ಪ್ ದ ಪ್ಲಾಂಟ್ಸ್ ಟು ಗ್ರೋ.
So this organic mulch is produced within our farm only as a part of crop harvest, crop residues, or a plant residues, or a green manure residues. ಸಾವಯವ ಮುಚ್ಚಿಗೆ ದ್ರವ್ಯಗಳನ್ನು ನಮ್ಮ ಕೃಷಿ ಭೂಮಿಯಲ್ಲಿ ನಾವೇ ಉತ್ಪಾದಿಸ್ಕೊಳ್ತೀವಿ. ಇದು ಪ್ರಾಕೃತಿಕವಾಗಿ ಸಸ್ಯಗಳಿಂದನೇ, ಬೆಳೆ ಸಸ್ಯಗಳಿಂದ ಉತ್ಪಾದಿಸಲ್ಪಡುತ್ತದೆ. ಇದನ್ನು ಸಾವಯವ ಮುಚ್ಚಿಗೆಯ ಒಳಸುರಿಗಳು ಅಂತ ಕರಿತೀವಿ, ದ್ರವ್ಯಗಳು ಅಂತ ಕರಿತೀವಿ. ಇದನ್ನು ಬಳಸೋದ್ರಿಂದ ನಮ್ಮ ಮಣ್ಣಿನ ಸಂರಚನೆ ಚೆನ್ನಾಗಾಗುತ್ತೆ ಮತ್ತು ನಮ್ಮ ಬೆಳೆ ಸಸ್ಯಗಳು ಆರೋಗ್ಯವಾಗಿರ್ತವೆ. ಉತ್ತಮ ಬೆಳೆಯನ್ನು ನಾವು ನಿರೀಕ್ಷಿಸಬಹುದು. Inorganic mulch supports weed management and it also helps in water absorption, and it is for trouble-free internal logistics. So the inorganic mulch is used mainly for weed management, water absorption, and for our internal logistics free movements. These are the three benefits of inorganic mulching. So ನಿರವಯವ ಮುಚ್ಚಿಗೆಯಿಂದ ನಾವು ಕಳೆ ನಿರ್ವಹಣೆ, ನೀರಿನ ಹೀರುವಿಕೆ ಮತ್ತು ನಮ್ಮ ಕೃಷಿ ಭೂಮಿಯ ಒಳಗಡೆ ನಾವೇನು ಒಳಸಾಗಣೆ ಮಾಡ್ತೀವಲ್ಲ ರಸ್ತೆಗಳು, ಆ ರಸ್ತೆಗಳ ಸ್ಥಿರತೆಯನ್ನು ಕಾಪಾಡಲಿಕ್ಕೆ ನಾವು ಈ ರೀತಿ ನಿರವಯವ ಮುಚ್ಚಿಗೆಯನ್ನು ಉಪಯೋಗಿಸ್ತೀವಿ. ಇವೆರಡನ್ನು ನಾವು ಮತ್ತೆ ಡೀಟೇಲಾಗಿ ನೋಡ್ತಾ ಹೋಗೋಣ. ಸೊ ವಾಟ್ ಈಸ್ ಮಲ್ಚ್ ಅಂಡ್ ಇಟ್ಸ್ ಬೆನಿಫಿಟ್ಸ್? ಮಲ್ಚ್ ಆಕ್ಟ್ಸ್ ಲೈಕ್ ಎ ಬ್ಯಾರಿಯರ್. In hot weather conditions, it reduces the sunlight exposure to the soil, reduces evaporation, and keeps the moisture around the basin of the plants. So mulching can only protect the soil. How do it protect the soil? It blocks the direct exposure of our topsoil into the sunlight. Thereby, it manages the soil temperature, regulates the soil temperature, it reduces the evaporation of moisture from the soil, and keeps the moisture around the basin of the plant. So mulching is very important. It does these three benefits. ನಾವು ಒಂದು ಮುಚ್ಚಿಗೆಯನ್ನು ಒಂದು ತಡೆಗೋಡೆಯಂತೆ ನಾವು ಗಮನಿಸಬಹುದು. ಇದು ಸೂರ್ಯನ ಬೆಳಕಿನ ಬಿಸಿಲು ನೇರವಾಗಿ ನಮ್ಮ ಗಿಡದ ಬುಡದ ಭಾಗದಲ್ಲಿರ್ತಕ್ಕಂಥ ಬೇರಿಗೆ ತಾಗ ರೀತಿ ನೋಡಿಕೊಳ್ಳುತ್ತೆ ಮತ್ತು ನಾವು ಕೊಟ್ಟಂಥ ತೇವಾಂಶವು ಆವಿಯಾಗಿ ಹೋಗದಂತೆ ಕಾಪಾಡುತ್ತೆ, ತೇವಾಂಶ ನಿರ್ವಹಣೆ ಮಾಡುತ್ತೆ ಮತ್ತು ಗಿಡದ ಬುಡದಲ್ಲಿ ಒಂದು ಉತ್ತಮವಾದಂಥ ವಾತಾವರಣವನ್ನು ಕಲ್ಪಿಸುತ್ತೆ. ಯಾರಿಗೆ? ನಮ್ಮ ಉಪಕಾರಿ ಸೂಕ್ಷ್ಮಜೀವಿಗಳಿಗೆ ಕೆಲಸ ಮಾಡಲಿಕ್ಕೆ ಒಂದು ಉತ್ತಮವಾದ ವಾತಾವರಣವನ್ನು ಈ ಒಂದು ಮುಚ್ಚಿಗೆಯು ನಿರ್ಮಿಸುತ್ತೆ ಅನ್ನೋದನ್ನು ಗಮನಿಸಬಹುದು. So in the cooler month, that is in the winter time, mulch acts like an insulation, keeps the soil warm, protects the roots from sudden temperature variations. This means fewer fluctuations, thereby there is a less stress on the plants in the root zone, and the root zone will be always active. So generally what happens, friends, in the winter months the temperature will vary. So the afternoon temperature may be 35-36 degree, but night temperature goes up to single digit sometime, 9 degrees, 12 degrees, etc. Such a drastic change in temperature so creates certain pressure or certain stress on our plants. So this mulching will act like an insulator, so it will ensure that the temperature range will not directly affect or create stress on the plants. So again the mulching will help in the winter days as well. ಚಳಿಗಾಲ ಅಥವಾ ಶೀತಕಾಲದಲ್ಲಿ ಮುಚ್ಚಿಗೆಯು ಮಣ್ಣಿನ ರಕ್ಷಣೆಯನ್ನು ನಿರ್ವಹಿಸುತ್ತೆ. ಇದು ಬೇರೆ ವಲಯದಲ್ಲಿ ಉಷ್ಣಾಂಶವು ಸಾಕಷ್ಟು ಸಮತೋಲನದಲ್ಲಿರೋ ಥರ ನೋಡ್ಕೊಳ್ಳುತ್ತೆ. ಯಾಕೆಂದರೆ ಚಳಿಗಾಲದಲ್ಲಿ ಉಷ್ಣತೆ ವ್ಯತ್ಯಾಸ ಜಾಸ್ತಿ ಇರುತ್ತೆ ಮಧ್ಯಾಹ್ನಕ್ಕೂ ಮತ್ತು ರಾತ್ರಿಗೂ. ಆ ರೀತಿ ವಿಪರೀತವಾದಂಥ ಒಂದು ಬದಲಾವಣೆ ಆಗೋದರಿಂದ ಸಸ್ಯಗಳಿಗೆ ಒಂದು ಒತ್ತಡ ಸೃಷ್ಟಿಯಾಗುತ್ತೆ. ಆ ಒತ್ತಡಗಳನ್ನು ಕಡಿಮೆ ಮಾಡಲಿಕ್ಕೆ ಈ ಒಂದು ಮುಚ್ಚಿಗೆ ಬೇರು ವಲಯದಲ್ಲಿ ನಿಯಂತ್ರಣ ಮಾಡುತ್ತೆ ಮತ್ತು ನಮ್ಮ ಬೇರು ವಲಯದಲ್ಲಿರ್ತಕ್ಕಂಥ ಸೂಕ್ಷ್ಮಜೀವಿಗಳು ಯಾವಾಗಲೂ ಕ್ರಿಯಾಶೀಲವಾಗಿರುವಂತೆ ಈ ಮುಚ್ಚಿಗೆ ನೋಡಿಕೊಳ್ಳುತ್ತೆ. ಹಾಗಾದರೆ ಚಳಿಗಾಲದಲ್ಲೂ ಸಹ ಈ ಮುಚ್ಚಿಗೆ, ಬೇಸಿಗೆ ಕಾಲದಲ್ಲೂ ಮುಚ್ಚಿಗೆ ಇರುತ್ತೆ. ಬಿಸಿಲು ಜಾಸ್ತಿ ಇದ್ದಾಗ, ಚಳಿ ಜಾಸ್ತಿ ಇದ್ದಾಗ ಮತ್ತು ವಾತಾವರಣದ ಉಷ್ಣಾಂಶಗಳು ಏರುಪೇರು ಆದಾಗ ಮುಚ್ಚಿಗೆ ಸಮತೋಲನವನ್ನು ಕಾಪಾಡುತ್ತೆ. ಇದೆಲ್ಲ ಮುಚ್ಚಿಗೆಯ ಒಂದು ಉಪಯೋಗಗಳು. So let us quickly understand benefits of mulching. There are a couple of benefits. I have listed about 5 benefits now. We will discuss these 5 benefits in detail and see how the mulching will help in our crop management or farm management. ಸೊ ಈ ಐದು ಉಪಯೋಗಗಳನ್ನು ನಾವು ಗುರುತಿಸ್ತಾ ಬರ್ತೀವಿ. ಈ 5 ಉಪಯೋಗಗಳನ್ನು, ಮುಚ್ಚಿಗೆ ಉಪಯೋಗಗಳನ್ನು ನಾವು ಸ್ವಲ್ಪ ವಿವರವಾಗಿ ತಿಳಿತಾ ಹೋಗೋಣ. ಇದರಿಂದ ನಮ್ಮ ಬೆಳೆ ಸಸ್ಯಗಳು ಹೇಗೆ ಆರೋಗ್ಯವಾಗಿರುತ್ತೆ ಮತ್ತು ನಮ್ಮ ಕೃಷಿಯ ನಿರ್ವಹಣೆ ಹೇಗೆ ಸರಾಗವಾಗುತ್ತೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಫಸ್ಟ್ ಒನ್ ಈಸ್ there are 5, which are all the 5, which is moisture conservations, temperature management, weed suppression, nutrition recycling, and aeration and shelter for beneficiary microbes in the active root zone area. These are all the major 5 benefits of mulching. So we just look at mulching as one of the activity in our farm management. But that one simple activity of growing biomass, chopping and mulching will help in these 5 dimensions in our farm management.
ನಾವು ಸಾವಯವ ತ್ಯಾಜ್ಯಗಳನ್ನು, ದ್ರವ್ಯಗಳನ್ನು ನಮ್ಮ ಕೃಷಿ ಭೂಮಿಯಲ್ಲಿ ಉತ್ಪಾದನೆ ಮಾಡಿ ಮುಚ್ಚಿಗೆ ಕೊಡೋದ್ರಿಂದ ಸಾಕಷ್ಟು ಉಪಯೋಗಗಳು ನಮ್ಮ ಕೃಷಿಯಲ್ಲಿ ನಾವು ಗಮನಿಸ್ಬೋದು. ಯಾವುದಪ್ಪ ಉಪಯೋಗಗಳು ಅಂದರೆ ಈ 5 ಉಪಯೋಗಗಳನ್ನು ನಾವಿಲ್ಲಿ ಗಮನಿಸೋಣ. ಮೊದಲನೇದು ತೇವಾಂಶದ ನಿರ್ವಹಣೆ. ಆಲ್ರೆಡಿ ನಾನು ಹೇಳಿದಾಗೆ ಮುಚ್ಚಿಗೆಯಿಂದ ಆವಿ ಆಗದಂಗೆ ನೋಡಿಕೊಂಡು ತೇವಾಂಶ ನಿರ್ವಹಣೆ ಮಾಡುತ್ತೆ. ನೆಕ್ಸ್ಟು ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡುವುದು. ಈ ಚಳಿಗಾಲದಲ್ಲಿ ಹೇಗೆ ಮುಚ್ಚಿಗೆ ಮಾಡುತ್ತೆ ಅಂತ ಹಿಂದಿನ ಸ್ಲೈಡ್ ಹೇಳಿದಂಗೆ ಒಂದು ಉಷ್ಣಾಂಶವನ್ನು ನಿರ್ವಹಣೆ ಮಾಡುತ್ತೆ. ಯದ್ವಾತದ್ದು ಉಷ್ಣಾಂಶಗಳು ಬದಲಾವಣೆ ಆಗದೇ ಇರೋ ಥರ ನೋಡ್ಕೊಳ್ಳುತ್ತೆ. ಮುಖ್ಯವಾಗಿ ಮುಚ್ಚಿಗೆ ಕಳೆ ನಿರ್ವಹಣೆ ಮಾಡುತ್ತೆ. ಕಳೆಯನ್ನು ನಿರ್ವಹಣೆ ಮಾಡೋದು ನಮ್ಮೆಲ್ಲರಿಗೂ ಒಂದು ಸಮಸ್ಯೆ ಅಥವಾ ಅದು ಒಂದು ಖರ್ಚಿನ ಬಾಬ್ತು ಅಂತ ನಾವು ಅನ್ಕೊಂತೀವಿ. ಹಾಗಾದರೆ ಈ ಕಳೆ ನಿರ್ವಹಣೆಯಲ್ಲಿ ಮುಚ್ಚಿಗೆ ಹೇಗೆ ಕೆಲಸ ಮಾಡುತ್ತೆ ಅದನ್ನು ಗಮನಿಸ್ತಾ ಬರೋಣ. ಮತ್ತು ಈ ಮುಖ್ಯವಾಗಿ ಬೆಳೆ ಸಸ್ಯಗಳಿಗೆ ಪೋಷಕಾಂಶಗಳನ್ನು ಕೊಡಬೇಕು. ನಾವು ಕೊಡ್ತಕ್ಕಂಥ ಮುಚ್ಚಿಗೆ ದ್ರವ್ಯಗಳು ಸಸ್ಯ ಪೋಷಕಾಂಶಗಳಾಗಿ ಪರಿವರ್ತನೆ ಹೊಂದಿ ಮತ್ತು ಒಂದು ಸಸ್ಯ ಪೋಷಕಾಂಶಗಳ ಪುನರ್ಬಳಕೆಗೆ ಇದು ನಾಂದಿ ಆಗುತ್ತೆ. ಇದರಿಂದ ನಾವು ಸುಸ್ಥಿರವಾದಂಥ ಒಂದು ಪುನರುತ್ಪಾದಕ ಕೃಷಿಯನ್ನು ಅಳವಡಿಸ್ಕೊಳ್ಳೋಕ್ಕೆ ಈ ಮುಚ್ಚಿಗೆ ಸಹಾಯ ಮಾಡುತ್ತೆ. 5ನೇದಾಗಿ ಉಪಕಾರಿ ಸೂಕ್ಷ್ಮಜೀವಿಗಳು ಏನು ನಮ್ಮ ಗಿಡದ ಬೇರು ವಲಯದಲ್ಲಿ ಇರುತ್ತೆ, ಆ ಸೂಕ್ಷ್ಮಜೀವಿಗಳಿಗೆ ಆಶ್ರಯ ಮತ್ತು ಆಮ್ಲಜನಕ ಉಸಿರಾಡುವಿಕೆಯನ್ನು ಖಾತ್ರಿಪಡಿಸಬೇಕಾಗತ್ತೆ. ಈ ಮುಚ್ಚಿಗೆ ಅದನ್ನೆಲ್ಲ ಮಾಡ್ತಾ ಬರುತ್ತೆ. ಇದೆಲ್ಲವನ್ನು ನಾವು ವಿವರವಾಗಿ ತಿಳಿತಾ ಬರೋಣ. ಹಾಗಾಗಿ ಒಂದು ಮುಚ್ಚಿಗೆ ಎನ್ನುವ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ರೀತಿ 5 ಥರದ ಉಪಯೋಗವನ್ನು ನಾವು ಗಮನಿಸ್ಬೋದು. So let us discuss each one of them in detail in the next few minutes. So first one is the moisture conservations. How do we conserve the moisture in the topsoil? So this is the most significant benefits of mulching, because especially where there is a drought or a less water source availability. So where there is a less water source availability or there is a drought kind of a condition, mulching will help in managing the moisture and plants growth. ಸೊ ಈ ತೇವಾಂಶ ನಿರ್ವಹಣೆ ಅನ್ನೋದು ಕಡಿಮೆ ನೀರಿನ ಲಭ್ಯತೆ ಇರತಕ್ಕಂಥ ಅಥವಾ ಬರಗಾಲದ ಸಮಯದಲ್ಲಿ ನಮ್ಮ ಮಣ್ಣಿನ ತೇವಾಂಶವನ್ನು ರಕ್ಷಣೆ ಮಾಡಲಿಕ್ಕೆ ಮತ್ತು ನಿರ್ವಹಣೆ ಮಾಡಲಿಕ್ಕೆ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗಾಗಿ ಮುಚ್ಚಿಗೆ ಮಾಡೋದ್ರಿಂದ ತೇವಾಂಶವನ್ನು ನಾವು ಕಾಪಾಡಬಹುದು, ನಿರ್ವಹಣೆ ಮಾಡಬಹುದು. ಇದು ಸ್ವಲ್ಪ ಮುಂದೆ ಜಾಸ್ತಿ ನೋಡ್ತಾ ಹೋಗೋಣ. ಮಲ್ಚ್ಡ್ ಸಾಯಿಲ್ ಕ್ಯಾನ್ ರಿಟೈನ್ ಮಾಯಿಶ್ಚರ್ ಫಾರ್ ಎ ಲಾಂಗ್ ಪೀರಿಯಡ್, thereby reducing the frequency of irrigation or watering. This will ensure steady supply of moisture to the plant roots and beneficiary microbes. So when you do mulching on the basin of the plant, so it helps in moisture management. It reduces the evaporation. It creates porosity in terms of water absorption. Thereby, it will have an extended duration of moisture being maintained on the root zone. This will bring down the frequency of irrigation. You don't have to do frequent irrigation for moisture management. So and also it retains a constant supply or the moisture level in the root zone, such that the microbes can always perform and plant roots can absorb the nutrition with the help of microbes. ಸೊ ಮುಚ್ಚಿಗೆಯಿಂದ ಕೂಡಿದ ಮಣ್ಣಿನಲ್ಲಿ ಸಾಕಷ್ಟು ಸಮಯದವರೆಗೆ ಸಾಕಷ್ಟು ಪ್ರಮಾಣದಲ್ಲಿ ತೇವಾಂಶ ನಿರ್ವಹಣೆಯನ್ನು ಆಗುತ್ತೆ. ಇದರಿಂದ ನೀರಾವರಿಯ ಒಂದು ಆವರ್ತನ ಅವಧಿ, ಶೆಡ್ಯೂಲ್ ಅಂತ ಹೇಳ್ತೀವಲ್ಲ, ಅದನ್ನು ಜಾಸ್ತಿ ಮಾಡ್ತಾ ಹೋಗ್ಬೋದು. ಅಂದರೆ ವಾರಕ್ಕೊಂದ್ಸತಿ ನೀರು ಬಿಡೋದು, 10 ದಿವಸಕ್ಕೊಂದ್ಸತಿ ನೀರು ಬಿಡ್ಬೋದು. ಮತ್ತು ಬೇರು ವಲಯದಲ್ಲಿ ಮತ್ತು ಉಪಕಾರ ಸೂಕ್ಷ್ಮಜೀವಿಗಳಿಗೆ ಈ ಒಂದು ಮುಚ್ಚಿಗೆ ತೇವಾಂಶ ನಿರ್ವಹಣೆಯಿಂದ ಅವುಗಳ ಕಾರ್ಯಚಟುವಟಿಕೆ ಚೆನ್ನಾಗಾಗತ್ತೆ. ಇದೆಲ್ಲವನ್ನು ನಾವು ಮುಚ್ಚಿಗೆ ಮಾಡೋದ್ರಿಂದ ತೇವಾಂಶ ನಿರ್ವಹಣೆ ಮಾಡುತ್ತೆ. ತೇವಾಂಶ ನಿರ್ವಹಣೆ ಮಾಡೋದ್ರಿಂದ ಈ ಒಂದು ಉಪಯೋಗಗಳನ್ನು ನಾವು ಗಿಡದ ಬುಡದಲ್ಲಿ ಗಮನಿಸ್ಬೋದು. Continuing on the moisture management, moisture conservation benefit of mulching. Mulch slows the process of moisture management, reduce stress due to variation in moisture level. Plants undergo different types of stress. If the soil temperature erratically changes, they will go to stress. If there is a want of moisture or excess moisture, again they will go through the stress. So a proper mulching will regulate the moisture management and thereby reduces the stress which is caused due to want of moisture or excess of moisture. ಮುಚ್ಚಿಗೆಯಿಂದ ಉತ್ತಮ ತೇವಾಂಶ ನಿರ್ವಹಣೆ ಆಗುತ್ತೆ. ಈ ತೇವಾಂಶದಲ್ಲಿ ಆಗಬಹುದಾದಂಥ ಬದಲಾವಣೆಗಳಿಂದ ನಮ್ಮ ಬೆಳೆ ಸಸ್ಯಗಳಿಗೆ ಒತ್ತಡ ಸೃಷ್ಟಿಯಾಗುತ್ತೆ. ಆ ಒತ್ತಡವನ್ನು ನಿರ್ವಹಣೆ ಮಾಡಲಿಕ್ಕೆ ಈ ಮುಚ್ಚಿಗೆ ನಮಗೆ ಸಹಾಯ ಮಾಡುತ್ತೆ. ಅತಿ ಹೆಚ್ಚು ತೇವಾಂಶ ಆದ್ರೂ ಸಸ್ಯಗಳಿಗೆ ಒತ್ತಡ ಆಗುತ್ತೆ. ಕಡಿಮೆ ತೇವಾಂಶ ಇದ್ದಾಗಲೂ ಸಸ್ಯಗಳು ಒತ್ತಡಕ್ಕೆ ಒಳಗಾಗ್ತವೆ. ಆ ಒತ್ತಡಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಮುಚ್ಚಿಗೆಯಿಂದ ತೇವಾಂಶ ರಕ್ಷಣೆಯನ್ನು ಮಾಡೋದರಿಂದ ಸಸ್ಯಗಳು ಆ ಒತ್ತಡಕ್ಕೆ ಒಳಗಾಗದ ಹಾಗೆ ನಾವು ಮುಂಜಾಗ್ರತೆಯನ್ನು ತಗೋಬೋದು. ಇದಿಷ್ಟು ತೇವಾಂಶ ನಿರ್ವಹಣೆಯ ಉಪಯೋಗ ಮುಚ್ಚಿಗೆಯಿಂದ. These are all the benefits of moisture management with the help of mulching. The second benefit of mulching is temperature management. So in this
if you keep the soil open, if you do tilling and keep the soil topsoil exposed to the sunlight, so that then it will quickly dries out, and it causes the evaporation of moisture and the carbon or the nutrients. To prevent that, any bare soil, before it heats up, we should quickly, and that needs mulching to reduce heat absorptions. The open soil, the tilled soil, will absorb the heat from the sunlight or the atmosphere. To reduce that, we are going to do a layer of mulching. So mulching helps in reducing the heat absorption. So in a sense, it will regulate the soil temperature. ತೆರೆದ ಮಣ್ಣು ಬಹಳ ಬೇಗ ಬಿಸಿಯಾಗುತ್ತೆ, ಅದರಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಮುಚ್ಚಿಗೆ ಮಾಡೋದ್ರಿಂದ ಉಷ್ಣಾಂಶವನ್ನು ನಾವು ಜಾಸ್ತಿ ಆಗೋದನ್ನು ಅಥವಾ ನಿಯಂತ್ರಣ ಮಾಡಬಹುದು. ಹಾಗಾಗಿ ಉಳುಮೆ ಮಾಡೋದು ಬೇಡ, ಮಣ್ಣನ್ನು ಆಕಾಶಕ್ಕೆ ತೆರೆದಿಡೋದು ಬೇಡ. ಯಾವಾಗಲೂ ನಮ್ಮ ಮೇಲ್ಮಣ್ಣನ್ನು ಮುಚ್ಚಿಗೆಯಿಂದ ಮುಚ್ಚಿಟ್ಟಾಗ ಈ ಒಂದು ಅತಿಯಾದ ಉಷ್ಣಾಂಶ, ಮಣ್ಣಿನ ಉಷ್ಣಾಂಶ ಜಾಸ್ತಿ ಆಗೋದನ್ನು ನಾವು ನಿಯಂತ್ರಣ ಮಾಡಬಹುದು. Mulch acts as an insulator and prevents heat loss in the night. So in the insulation method means, so if the soil gets heated up in the afternoon or late evening temperatures, so in the night time again the reverse radiation of temperature will happen. So to that extent the soil will be still hot, because it is again exposing the radiating the temperature from the hot soil. So because thereby the plants will go stressed due to excess temperature or variation in soil temperature. To avoid that, we are going to use this mulch. Mulch acts like an insulator and prevents heat losses in the night time. ಮುಚ್ಚಿಗೆ ಮಾಡೋದ್ರಿಂದ ಅದು ಒಂದು ಉಷ್ಣ ನಿರೋಧಕದಂತೆ ಕಾರ್ಯವಹಿಸುತ್ತೆ. ರಾತ್ರಿಯ ಸಮಯದಲ್ಲಿ ನಮ್ಮ ಮಣ್ಣಿನಿಂದ ಬಿಡುಗಡೆ ಆಗಬಹುದಾದಂಥ ಉಷ್ಣಾಂಶವನ್ನು ಅದು ಅಲ್ಲೇ ತಡೆದು ನಿಯಂತ್ರಣ ಮಾಡಿ ಮಣ್ಣು ಬಿಸಿಯಾಗೋದನ್ನು ತಪ್ಪುತ್ತೆ, ವಾತಾವರಣ ಬಿಸಿಯಾಗೋದನ್ನು ತಪ್ಪಿಸುತ್ತೆ. ಹಾಗಾಗಿ ನಮ್ಮ ಬೆಳೆ ಸಸ್ಯಗಳ ಬೇರೆ ವಲಯದಲ್ಲಿ ಯಾವಾಗಲೂ ಒಂದು ನಿಗದಿತವಾದಂಥ ಉಷ್ಣಾಂಶ ಇರೋ ಥರ ಈ ಮುಚ್ಚಿಗೆ ನೋಡ್ಕೊಳ್ಳುತ್ತೆ. ಇದು ನಮ್ಮ ಮುಚ್ಚಿಗೆಯಿಂದ ನಮಗೆ ಬರ್ತಕ್ಕಂಥ ಎರಡನೇ ಉಪಯೋಗ. So the third benefit of mulching is weed management. This is very important. So this is an inexpensive way and more effective and productive way of weed management. Mulching is the more productive way of weed management. The mulching prevents the weed seeds from germination, results in less weeds growth around the basin of the plant or on our cropping area. So when we do mulching, so the weed seeds which will try to germinate themselves, this weed germination gets prevented by this mulching. ಕಳೆ ಸಸ್ಯಗಳ ಬೀಜಗಳು ಮೊಳಕೆ ಹೊಡೆಯದಂತೆ ನಮ್ಮ ಮುಚ್ಚಿಗೆಯು ತಡೆಯುತ್ತದೆ. ಹಾಗಾಗಿ ನಾವು ಕಳೆಯ ನಿರ್ವಹಣೆಗೆ ಯಾವುದಾದ್ರೂ ಒಂದು ಅನುಕೂಲಕರವಾದಂಥ ಮತ್ತು ಉಪಯೋಗಕರವಾದಂಥ ಒಂದು ನಿರ್ವಹಣೆ ಮಾರ್ಗ ಇದೆ ಏನಪ್ಪ ಅಂದರೆ, ನಮ್ಮ ಗಿಡದ ಬುಡದಲ್ಲಿ ಸಾಕಷ್ಟು ಮುಚ್ಚಿಗೆ ಇರೋ ಥರ ನೋಡ್ಕೊಳ್ಳೋದು. ಇದರಿಂದ ನಾವು ಕಳೆ ಸಸ್ಯಗಳ ಬೆಳವಣಿಗೆಯನ್ನು ಕಡಿಮೆ ಮಾಡ್ಬೋದು, ಅವುಗಳು ಮತ್ತು ಮೊಳಕೆ ಬರೋದು ಸಹ ಕಡಿಮೆ ಆಗುತ್ತೆ. It creates a barrier such that the weeds will not germinate by penetrating the layer of a mulch. So if you have a thick layer of mulch, so the weed seeds cannot germinate and comes out from this barrier. It will prevent sunlight exposure to the germinating seeds. Any seed which needs germination requires exposure to the sunlight and moisture. So when you do thick mulching, the weed seeds will never get the sunlight exposure and they cannot penetrate the thick layer of mulch being formed. Most of the weed seeds. So hence they cannot germinate, they cannot grow. That's how we can control reduce the weed effects on our farms. ಕಳೆ ಬೀಜಗಳು ಮೊಳಕೆ ಹೊಡೆದು ಮೇಲೆ ಬರದಂತೆ ಈ ಒಂದು ಮುಚ್ಚಿಗೆ ತಡೆಯುತ್ತೆ. ಮತ್ತು ಯಾವುದೇ ಬೀಜ ಮೊಳಕೆ ಹೊಡೆದು ಬರಬೇಕಾದ್ರೆ ಅದು ಸೂರ್ಯನ ಹುಡ್ಕೊಂಡು ಬರ್ತಾ ಇರುತ್ತೆ. ಸೂರ್ಯನ ಬೆಳಕು ಸಿಕ್ಕಿದಾಗ ಸಾಕಷ್ಟು ಬೆಳೆಯುತ್ತವೆ. ಅವು ತೇವಾಂಶ ಇದ್ದು ಸೂರ್ಯನ ಬೆಳಕು ಸಿಗ್ತಾ ಇದ್ದರೆ ಕಳೆ ಸಸ್ಯಗಳು ಚೆನ್ನಾಗಿ ಮೊಳಕೆ ಹೊಡೆದು ಬೆಳೆಯುತ್ತವೆ. ಅದನ್ನು ನಿಯಂತ್ರಣ ಮಾಡುತ್ತೆ. ಯಾಕೆಂದರೆ ಮುಚ್ಚಿಗೆ ಕೊಡೋದ್ರಿಂದ ಸೂರ್ಯನ ಬೆಳಕು ಈ ಕಳೆ ಸಸ್ಯಗಳ ಬೀಜಗಳ ಮೇಲೆ ಬೀಳದ ಹಾಗೆ ಒಂದು ಮುಚ್ಚಿಕೆಯನ್ನು ಮಾಡಿಟ್ಕೊಂಡಿರುತ್ತೆ. ಹಾಗಾಗಿ ಕಳೆಯ ನಿರ್ವಹಣೆಯಲ್ಲಿ ಮುಚ್ಚಿಗೆ ಒಂದು ಉತ್ತಮವಾದ ಒಂದು ಪಾತ್ರವನ್ನು ನಿರ್ವಹಿಸುತ್ತೆ. Continuing on weed management, weed suppression using mulching. So mulch layer can act like a obstacle for seeds germination to push through. For best results, remove as many weeds as possible before application of the mulch for weed suppressions. So what will happen is, it creates a lot of obstacles. The seeds cannot germinate and grow. The weed seeds cannot germinate and grow. So for an effective thing, what we need to do, if there are some existing weeds on your basin of the plant, just remove them and then do the mulching. So thereby you can have a full control of weed growth on your basin of the plant or a crop zone area.
ಉತ್ತಮ ಫಲಿತಾಂಶಕ್ಕಾಗಿ ನಾವೇನು ಮಾಡಬೇಕು ಅಂದರೆ, ನಾವು ಮುಚ್ಚಿಗೆ ಮಾಡೋ ಮೊದಲು ಅಲ್ಲಿ ಯಾವುದಾದ್ರು ಹಳೆಯ ಅಥವಾ ಬಲಿಷ್ಠವಾದಂಥ ಕಳೆ ಗಿಡಗಳಿದ್ದರೆ ನಮ್ಮ ಗಿಡದ ಬುಡದಲ್ಲಿ ಅಥವಾ ನಾವು ಬೆಳೆ ಬೆಳೆಯತಕ್ಕಂಥ ಜಾಗದಲ್ಲಿ ಅದನ್ನು ತೆಗೆದು ನಂತರ ಮುಚ್ಚಿಗೆ ಮಾಡೋದ್ರಿಂದ ಸಂಪೂರ್ಣವಾಗಿ ಒಂದು ಕಳೆಯ ನಿಯಂತ್ರಣ ಮತ್ತು ನಿರ್ವಹಣೆ ಮುಚ್ಚಿಗೆಯಿಂದ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವು ಗಮನಿಸ್ಬೋದು. ದಿಸ್ ಇಸ್ ದ ಥರ್ಡ್ ಬೆನಿಫಿಟ್ ಆಫ್ mulching. The fourth benefit of mulching is very important, is the nutrition recycling. So when we do the organic biomass as mulching, that will decompose itself and become a humus, or it enhances the soil organic carbon level in our topsoil. Hence thereby it helps the nutritional recycling or replenishment into the topsoil. ಸೊ ವೆನ್ ವಿ ಡೂ, ನಾವು ಇವಾಗ ಸಾವಯವ ಮುಚ್ಚಿಗೆಯನ್ನು ನಾವು ಮಾಡಿದಾಗ ಆ ಸಾವಯವ ದ್ರವ್ಯಗಳು ಮಣ್ಣು ಜೀವಿಗಳು ಮತ್ತು ಸೂಕ್ಷ್ಮ ಜೀವಿಗಳ ಒಂದು ಕಾರ್ಯಚಟುವಟಿಕೆಯಿಂದ ವಿಘಟನೆ ಹೊಂದಿ ಉತ್ತಮವಾದ ಒಂದು ಸಾವಯವ ಗೊಬ್ಬರ ತಯಾರಾಗುತ್ತೆ ಮತ್ತು ಮಣ್ಣಿನಲ್ಲಿ ಗಾಳಿ ಆಡುವಿಕೆ ಜಾಸ್ತಿ ಆಗುತ್ತೆ. ಈ ಸಾವಯವ ಮುಚ್ಚಿಗೆಯಲ್ಲಿರ್ತಕ್ಕಂಥ ಸಸ್ಯ ಪೋಷಕಾಂಶಗಳು ಲಬ್ಧ ಪ್ರಮಾಣಕ್ಕೆ ಬರುತ್ತೆ. ಅದನ್ನು ನಾವು ಹ್ಯೂಮಸ್ ಅಂತ ಕರಿತೀವಿ, ಅಥವಾ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್, ಸಾವಯವ ಇಂಗಾಲ ಅಂತ ಹೇಳ್ತೀವಿ. ನಾವು ಕೊಟ್ಟಂಥ ಮುಚ್ಚಿಗೆಯು ಕಾಲಕ್ರಮೇಣ ಸಾವಯವ ಇಂಗಾಲದ ಪ್ರಮಾಣವನ್ನು ಮಣ್ಣಿನಲ್ಲಿ ಹೆಚ್ಚಿಸುತ್ತೆ. ಇದರಿಂದ ಸಸ್ಯ ಪೋಷಕಾಂಶಗಳ ಪುನರ್ಬಳಕೆಗೆ ದಾರಿಯಾಗುತ್ತೆ. ಹಾಗಾಗಿ ಈ ಪುನರ್ಬಳಕೆಯ ಕೃಷಿ, ರಿಜನರೇಟಿವ್ ಫಾರ್ಮಿಂಗ್ ಅಂತ ಹೇಳ್ತೀವಲ್ಲ, ಇದರಲ್ಲಿ ಈ ಒಂದು ಆರ್ಗ್ಯಾನಿಕ್ ಮಲ್ಚಿಂಗ್, ಸಾವಯವ ಮುಚ್ಚಿಗೆ ಬಹಳ ಮುಖ್ಯವಾಗುತ್ತೆ. ಮೆಟೀರಿಯಲ್ಸ್ ಲೈಕ್ shredded leaves, wood chips, straws, bark pieces, etc. break down over a time and become valuable organic matter. So these are all some of the examples of mulching material which we can use, and these mulching material take little more time to break down and they become valuable organic manure. Thereby it helps in recycling the plant nutritions. ಹಲವು ಮುಚ್ಚಿಗೆ ದ್ರವ್ಯಗಳಾದಂಥ ಒಣ ಎಲೆಗಳು, ಮರದ ಸಿಪ್ಪೆ, ಒಣ ಹುಲ್ಲು, ಒಣಕಾಂಡದ ತುಂಡುಗಳು, ಏನು ನಾವು ಇವೆಲ್ಲವನ್ನು ಸಾವಯವ ತ್ಯಾಜ್ಯಗಳನ್ನು ತಗೊಂಬಂದು ಮುಚ್ಚಿಗೆ ಮಾಡ್ತೀವಿ. ಇದು ನಿಧಾನವಾಗಿ ಸಾವಕಾಶವಾಗಿ ಮಣ್ಣು ಜೀವಿಗಳಿಂದ ಜೀರ್ಣಿಸಲ್ಪಟ್ಟು ಸೂಕ್ಷ್ಮ ಜೀವಿಗಳಿಂದ ವಿಘಟಿಸಲ್ಪಟ್ಟು ಉತ್ತಮವಾದಂಥ ಒಂದು ಸಾವಯವ ಗೊಬ್ಬರ ಅಥವಾ ಸಸ್ಯ ಪೋಷಕಾಂಶಗಳ ಒಂದು ಸೃಷ್ಟಿಯಾಗುತ್ತೆ. ಅದನ್ನು ನಮ್ಮ ಬೆಳೆ ಸಸ್ಯಗಳು ಬೆಳೆಸ್ಕೊಳ್ಳುತ್ತವೆ. ಹಾಗಾಗಿ ಪೋಷಕಾಂಶಗಳ ಒಂದು ಪುನರ್ಬಳಕೆ ಈ ಸಾವಯವ ಮುಚ್ಚಿಗೆಯಿಂದ ಸಾಧ್ಯವಾಗುತ್ತೆ ಅನ್ನೋದನ್ನು ಗಮನಿಸ್ಬೋದು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಆಫ್ mulching. The fifth and the last benefit of mulching is it creates aeration and provide food and shelter for microbes. It is very important. ಸೊ ನಮ್ಮ ಐದನೇ ಉಪಯೋಗ ಏನಪ್ಪ ಅಂದರೆ, ಮಣ್ಣಿನಲ್ಲಿರ್ತಕ್ಕಂಥ ಉಪಕಾರಿ ಸೂಕ್ಷ್ಮಜೀವಿಗಳಿಗೆ ಆಶ್ರಯವನ್ನು ಮತ್ತು ಆಮ್ಲಜನಕವನ್ನು, ಉಸಿರಾಡುವಿಕೆಯನ್ನು ಸಹ ಈ ಮುಚ್ಚಿಗೆ ಮಾಡಿಕೊಡುತ್ತೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋಣ. The mulching will help positively create porosity in our soil, encourage the root growth, and increases the performance of the beneficiary microbes by providing food and shelter for them. So as we keep maintaining mulching throughout the year on our basin of the plant, so the soil become more porous, because lot of soil organisms will be working and creating porosity on the soil. And once the soil become porous, the plant roots will expand and grow to its maximum potential. So the root development happens to the potential. Then it increases the performance of our beneficiary microbes in decomposing the mulch and extracting the plant nutrition and feeding that plant nutrition back into the roots of the plant. These are all the roles of microbes. This microbes performs better because under the mulch they get what is called food and also shelter or oxygen for them for performance. ಸೊ ಮುಚ್ಚಿಗೆಯು ಮಣ್ಣಿನಲ್ಲಿ ಸರಂಧ್ರತೆಯನ್ನು ನಿರ್ಮಾಣ ಮಾಡುತ್ತೆ. ಯಾವಾಗ ಮಣ್ಣು ಸರಂಧ್ರತೆಯಿಂದ ಕೂಡಿರುತ್ತೋ ಅಲ್ಲಿ ನಮ್ಮ ಬೆಳೆಸಸ್ಯಗಳ ಬೇರುಗಳ ರಚನೆ ಸರಾಗವಾಗುತ್ತೆ. ನಮ್ಮ ಬೆಳೆಸಸ್ಯಗಳು ಸಾಕಷ್ಟು ಬೇರುಗಳನ್ನು ರಚನೆ ಮಾಡಿಕೊಂಡು ಆರೋಗ್ಯವಾಗಿರ್ತವೆ. ಮತ್ತು ಈ ಮುಚ್ಚಿಗೆಯಿಂದ ಸಿಗತಕ್ಕಂಥ ನೆರಳು ಮತ್ತು ಆಮ್ಲಜನಕ ಮತ್ತು ಆಹಾರ, ಈ ಮೂರನ್ನು ಉಪಯೋಗಿಸ್ಕೊಂಡು ನಮ್ಮ ಉಪಕಾರಿ ಸೂಕ್ಷ್ಮಜೀವಿಗಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತವೆ. ನಾವು ಕೊಟ್ಟಂಥ ಮುಚ್ಚಿಗೆ ದ್ರವ್ಯಗಳನ್ನು ವಿಘಟಿಸಿ ಸಾವಯವ ಗೊಬ್ಬರ ಮಾಡೋದು ಮಣ್ಣು ಜೀವಿಗಳು ಮತ್ತು ಸೂಕ್ಷ್ಮಜೀವಿಗಳು. ಈ ರೀತಿ ಉತ್ಪತ್ತಿಯಾದ ಸಾವಯವ ಗೊಬ್ಬರದಿರತಕ್ಕಂಥ ಸಸ್ಯ ಪೋಷಕಾಂಶಗಳನ್ನು ಬೇಡಿಕೆಗನುಸಾರವಾಗಿ ನಮ್ಮ ಬೆಳೆ ಸಸ್ಯದ ಬೇರುಗಳಿಗೆ ಪೂರೈಸುವು ಈ ಸೂಕ್ಷ್ಮಜೀವಿಗಳು. ಹಾಗಾಗಿ ಈ ಮಣ್ಣು ಜೀವಿಗಳು ಮತ್ತು ಸೂಕ್ಷ್ಮಜೀವಿಗಳಿಗೆ ಆಶ್ರಯ ಮತ್ತು ಆಹಾರ ಮತ್ತು ಗಾಳಿ ಆಡುವಿಕೆಯನ್ನು ನಿರ್ಮಿಸೋದು ಯಾವುದೋ ನಾವು ಕೊಡ್ತಕ್ಕಂಥ ಮುಚ್ಚಿಗೆ. ಹಾಗೆ ಮುಚ್ಚಿಗೆ ಮಾಡೋದ್ರಿಂದ ಈ ಒಂದು ಉಪಯೋಗವನ್ನು ನಾವು ಪಡಿಬೋದು. Friends, these are all the 5 benefits of mulching. So now we understand the benefits of mulching. Now let us understand what are the precautions we need to take while we do the mulching of our basin of the plant, and what are the mulching materials we will use and how to use them. ನಾವು ಮೇಲ್ಮಣ್ಣನ್ನು ಒಣಮುಚ್ಚಿಗೆಯಿಂದ ಮುಚ್ಚುವಾಗ ಏನೇನು ಅಂಶಗಳನ್ನು ಗಮನಿಸಬೇಕು, ಯಾವ ಮುಚ್ಚಿಗೆ ದ್ರವ್ಯವನ್ನು ಯಾವ ರೀತಿ ಬಳಸಬೇಕು,
ಅಲ್ಲಿ ಯಾವ ರೀತಿಯಾದಂಥ ಒಂದು ಮುನ್ನೆಚ್ಚರಿಕೆ ತಗೋಬೇಕು ಅನ್ನೋದನ್ನು ನೆಕ್ಸ್ಟ್ ಈ 2 ಸ್ಲೈಡ್ನಲ್ಲಿ ನಾವು ಗಮನಿಸ್ತಾ ಬರೋಣ. When mulching around the basin of the plants, one can notice the mulch such as wood chips, coir waste, etc. will lock temporarily the nutrients available in the soil. This causes scarcity for a very short period. Hence, care should be taken to manage this. So this is very scientific explanation I am giving here. So when you do this kind of mulching material, that is your wood chips, coir waste, etc., which will have highest carbon nitrogen ratio, CN ratio, and this mulching material has to undergo decomposition and to become organic manure. This process requires microbes to the microbes which will be using for decomposition of this highest carbon nitrogen ratio biomass such as wood chips, coir waste, etc. So they require certain nitrogenous manure. So these microbes will be taking those nutrients from the existing soil itself. Thereby your crop may have deprived of certain nutrients for a small time. So till that time we need to have the alternative system. This is mainly significance in the short term field crops, that is your 30 days, 60 days, 90 days crops. In the perennial crops we don't find that difference, but still we should be aware of this. ಸೊ ನಾವು ಮುಚ್ಚಿಗೆ ಪದಾರ್ಥಗಳಾದ ಮರದ ಚಕ್ಕೆ, ತೆಂಗಿನ ನಾರಿನ ಪುಡಿ ಇತ್ಯಾದಿಗಳನ್ನು ನಾವು ಹಾಕಿದಾಗ ಇವು ಸಾವಯವ ದ್ರವ್ಯಗಳು ನಾವೇನು ಮುಚ್ಚಿಗೆ ಮಾಡ್ತೀವಿ, ಇದರಲ್ಲಿ ಇಂಗಾಲ ಮತ್ತು ಸಾರಜನಕ ಅನುಪಾತ CN ರೇಷಿಯೋ ಅಂತ ಹೇಳ್ತೀವಿ, ಇದು ಜಾಸ್ತಿ ಇರುತ್ತೆ. ಇದನ್ನು ಬ್ರೇಕ್ ಡೌನ್ ಮಾಡಿ ಅದನ್ನು ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಮಾಡ್ತಾ ಇರುತ್ತವೆ ನಮ್ಮ ಮಣ್ಣು ಜೀವಿಗಳು ಮತ್ತು ಸೂಕ್ಷ್ಮಜೀವಿಗಳು. ಆ ಸಮಯದಲ್ಲಿ ಮಣ್ಣಿನಲ್ಲಿರ್ತಕ್ಕಂಥ ಕೆಲವು ಸಸ್ಯ ಪೋಷಕಾಂಶಗಳನ್ನು ಅವು ಹೀರ್ಕೊಳ್ತವೆ, ಅಥವಾ ಪೋಷಕಾಂಶಗಳು ಬೆಳೆ ಸಸ್ಯಗಳಿಗೆ ದೊರಕಲಾರದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಆದ್ದರಿಂದ ಆ ಸಮಯದಲ್ಲಿ ಪೋಷಕಾಂಶಗಳ ಕೊರತೆ ಉಂಟಾಗೋ ಸಾಧ್ಯತೆಗಳಿರುತ್ತೆ, ಅದನ್ನು ನಾವು ನಿರ್ವಹಣೆ ಮಾಡ್ಕೋಬೇಕಾಗತ್ತೆ. ಸೊ ನಾವು ಯಾವಾಗ ಈ ಮರದ ಚಕ್ಕೆ, ತೆಂಗಿನ ನಾರಿನ ಪುಡಿ ಎಲ್ಲ ಹಾಕುವಾಗ ನಮ್ಮ ಮಣ್ಣು ಪೋಷಕಾಂಶಯುಕ್ತವಾಗಿದ್ದರೆ ತೊಂದರೆ ಇಲ್ಲ. ಇಲ್ಲಾಂದರೆ ಅದಕ್ಕೆ ಮತ್ತೆ ಮೊದಲು ಸಾಕಷ್ಟು ಸಾವಯವ ಗೊಬ್ಬರ ಕೊಟ್ಟು ಮಣ್ಣಿನ ಪೋಷಕಾಂಶವನ್ನು ಜಾಸ್ತಿ ಮಾಡಿ ನಂತರ ಈ ಒಂದು ದ್ರವ್ಯಗಳನ್ನು ಮುಚ್ಚಿಗೆ ಮಾಡೋದು ಒಳ್ಳೆಯದು. ಇದು ಒಂದು ತಾತ್ಕಾಲಿಕವಾದಂಥ ಒಂದು ಸಮಯ. ಕಾಲಾನಂತರ ಈ ಸಾವಯವ ದ್ರವ್ಯಗಳೇ ಉತ್ತಮವಾದಂತಹ ಸಸ್ಯ ಪೋಷಕಾಂಶಗಳ ಗೊಬ್ಬರವಾಗಿ ಮಾರ್ಪಾಡಾಗತ್ವೆ. ಹಾಗಾಗಿ ಯಾವುದೇ ರೀತಿ ಸಮಸ್ಯೆ ಲಾಂಗ್ ಟರ್ಮಲ್ಲಿ ಇರಲ್ಲ. ಸೊ ನೆಕ್ಸ್ಟ್, ದಟ್ ಇಸ್ ಒನ್ ಪ್ರಿಕಾಷನ್ ವಿ ಹ್ಯಾವ್ ಟು ಟೇಕ್ ಅಬೌಟ್ ಮಲ್ಚಿಂಗ್. Then while mulching, the placement, where do we mulch, thickness, what is the depth of mulching material we are going to use, and the type of mulching material what we use. These three matters. A thin layer mulch will not block weeds effectively. If you are doing mulching for weed management, then a thin layer will not help, because the weed seeds can penetrate and comes out. So we have to have a thick layer if it is for weed management. The thick layer can suffocate the roots and can invite pests and diseases, causes fungal infections. In the contrary, if you increase the depth of the mulching, that is the thick layer, then there is a block of aeration will not happen. Thereby the moisture gets retained for a long time, and that creates invites pests and diseases, and including fungal infections for the roots. These are all the possible scenarios. So when we do the mulching, you should decide, so what is the placement, how far you are going to place this mulching material, and what is its thickness. It is too thin or too thick. So this calls has to be taken, and what is the mulching material we are going to use. ನಾವು ಮುಚ್ಚಿಗೆ ಕೊಡುವಾಗ ಮಿತ್ರರೇ ಸಾಕಷ್ಟು ಮುಂದಾಲೋಚನೆಯನ್ನು ನಾವು ಗಮನಿಸ್ಕೋಬೇಕು. ಕಡಿಮೆ ಸಾಂದ್ರತೆ ಮುಚ್ಚಿಗೆ ಮಾಡಿದಾಗ ನಮ್ಮ ಕಳೆ ನಿಯಂತ್ರಣವನ್ನು ಮಾಡಲಿಕ್ಕೆ ಸಾಧ್ಯವಾಗಲ್ಲ. ಯಾಕೆಂದರೆ ನಾವು ತಿಳುವಾಗಿ ಮುಚ್ಚಿಗೆ ಕೊಟ್ಟರೆ ಕಳೆ ಸಸ್ಯದ ಬೀಜಗಳು ಮೊಳಕೆ ಹೊಡೆದು ಮೇಲೆ ಬಂದುಬಿಡ್ತವೆ. ಹಾಗಾಗಿ ಸ್ವಲ್ಪ ಆವಾಗ ಸಾಂದ್ರತೆಯನ್ನು ಜಾಸ್ತಿ ಮಾಡಬೇಕಾಗತ್ತೆ. ಹಾಗಂತ ಅತಿ ಸಾಂದ್ರತೆಯನ್ನು ಮುಚ್ಚಿಗೆ ಕೊಡ್ತಾ ಬಂದರೆ, ನಮ್ಮ ಹತ್ರ ಮುಚ್ಚಿಗೆ ದ್ರವ್ಯಗಳು ತುಂಬ ಇದೆ ಅಂದ್ಬಿಟ್ಟು ತಗೊಂಡೋಗಿ ಮರದ ಬುಡಕ್ಕೆ ಬುಟ್ಟಿಗಟ್ಟಲೆ ತಗೊಂಡೋಗಿ ಸುರಿದ್ರೆ ಅವಾಗೇನಾಗುತ್ತೆ, ಸಸ್ಯದ ಬೇರು ವಲಯದಲ್ಲಿ ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ಮತ್ತು ತೇವಾಂಶಗಳ ಹೆಚ್ಚು ಕಮ್ಮಿ ಆಗುತ್ತೆ, ಉಷ್ಣಾಂಶದ ನಿರ್ವಹಣೆ ಕಮ್ಮಿ ಆಗುತ್ತೆ. ಅವಾಗೇನಾಗುತ್ತೆ, ಸಸ್ಯಗಳಿಗೆ ರೋಗ ಬಾಧೆ, ಬೇರುಕೊಳೆ ರೋಗ, ಈ ರೀತಿಯ ಒಂದು ರೋಗಗಳಿಗೆ ನಾವೇ ಆಹ್ವಾನ ಕೊಟ್ಟಂಗಾಗುತ್ತೆ. ಹಾಗಾಗಿ ನಾವು ಮುಚ್ಚಿಗೆ ಮಾಡುವಾಗ ಎಷ್ಟು ದೂರದಲ್ಲಿ ಮಾಡ್ತೀವಿ, ಎಷ್ಟು ಸಾಂದ್ರತೆಯಲ್ಲಿ ಮಾಡ್ತೀವಿ, ಮತ್ತು ಯಾವ ದ್ರವ್ಯವನ್ನು ಉಪಯೋಗಿಸ್ತೀವಿ, ಇವೆಲ್ಲವನ್ನು ನಾವು ಗಮನಿಸಿ, ಬೆಳೆ ಸಸ್ಯದ ಒಂದು ಹಂತವನ್ನು ಗಮನಿಸಿ, ನಮ್ಮ ಮಣ್ಣಿನ ಆರೋಗ್ಯವನ್ನು ಗಮನಿಸಿ ಈ ಮುಚ್ಚಿಗೆಯನ್ನು ನಾವು ಕೈಗೊಳ್ಳಬೇಕಾಗತ್ತೆ. So what is the summary? The right mulch in the right place, applied in the right way. This can reduce our workload, that in terms of your weed management and disease control, improves the plant's health. Obviously, when you do the right thing, the plants will be always healthy, because it gets manure as well as the micro performance, and make the soil more resilient. So when the soil is resilient, it can understand, it can manage the stresses.
So a resilient soil can know how to manage itself under the various stress conditions. To make our soil more resilient, we should use this mulch accordingly and appropriately. ಸರಿಯಾದ ಮುಚ್ಚಿಗೆಯನ್ನು ನಾವು ಸರಿಯಾದ ಸಮಯದಲ್ಲಿ ಸೂಕ್ತವಾಗಿ ಬಳಸೋದ್ರಿಂದ ಅದು ನಮ್ಮ ನಿರ್ವಹಣೆ ಸರಳವಾಗುತ್ತೆ, ಕಳೆ ನಿರ್ವಹಣೆ ಈಸಿಯಾಗುತ್ತೆ, ಸಸ್ಯಗಳ ಆರೋಗ್ಯ ಮತ್ತು ಮಣ್ಣಿನ ಧಾರಣಾ ಶಕ್ತಿಯನ್ನು ಅದು ಹೆಚ್ಚಿಸುತ್ತೆ. ಸೊ ಸಾವಯವ ದ್ರವ್ಯವನ್ನು ನಾವು ಸರಿಯಾಗಿ ಮುಚ್ಚಿಗೆ ಮಾಡಿದಾಗ ನಮ್ಮ ಮಣ್ಣು ಆರೋಗ್ಯವಾಗಿರುತ್ತೆ, ಅದು ಸಹಿಷ್ಣುತೆಯಿಂದ ಕೂಡಿರುತ್ತೆ ಮತ್ತು ತನಗೆ ಆಗಬಹುದಂಥ ಒತ್ತಡಗಳನ್ನು ಅದು ನಿರ್ವಹಣೆ ಮಾಡಿಕೊಳ್ಳುತ್ತೆ. ಹಾಗಾಗಿ ಅದನ್ನು ರಿಸಿಲಿಯೆಂಟ್ ಸಾಯಿಲ್ ಅಂತ ಹೇಳ್ತೀವಿ. ಅಂದರೆ ಧಾರಣಾ ಶಕ್ತಿ ಜಾಸ್ತಿ ಇರತಕ್ಕಂಥ ಒಂದು ಮಣ್ಣನ್ನು ನಾವು ಮಣ್ಣಿನ ನಿರ್ವಹಣೆಯನ್ನು ನಾವು ಮುಚ್ಚಿಗೆಯನ್ನು ಸರಿಯಾದ ಕ್ರಮದಲ್ಲಿ ಮಾಡೋದರಿಂದ ಸಾಧಿಸ್ಬೋದು ಅನ್ನೋದನ್ನು ನಾವು ಗಮನಿಸ್ಬೋದು. ಸೊ ದಟ್ ಇಸ್ ಅಬೌಟ್ ದಿ points to be noted while mulching and the precautions to be taken. So we have seen the benefits of mulching. There are 5 benefits. We also looked at the points to be considered while preparing ourselves for possible mulching. Now let us look at the two types of mulching material I said, organic and inorganic. Let us look at these two things in detail and understand where and how these two types of mulching can be used in our farm. So now ಮಿತ್ರರೇ, ಈಗ ನಾವು ಮುಚ್ಚಿಗೆಯ ಪ್ರಯೋಗಗಳನ್ನು ತಿಳ್ಕೊಂಡ್ವಿ. ಮುಚ್ಚಿಗೆ ಮಾಡಬೇಕಾದ್ರೆ ನಾವು ಯಾವ ರೀತಿ ಒಂದು ಮುನ್ನೆಚ್ಚರಿಕೆ ತಗೋಬೇಕು ಅನ್ನೋದನ್ನು ಗಮನಿಸಿದ್ವಿ. ಈಗ ಮುಂದಿನ ಹಂತದಲ್ಲಿ, 3ನೇ ಹಂತದಲ್ಲಿ ನಾವು ಮುಚ್ಚಿಗೆಯ ವಿಧಾನಗಳನ್ನು ನೋಡ್ತಾ ಹೋಗೋಣ. ಮುಚ್ಚಿಗೆ ದ್ರವ್ಯಗಳು ನಾವು ಆಲ್ರೆಡಿ ಹೇಳಿದಾಗೆ 2 ರೀತಿ ಮುಚ್ಚಿಗೆ ದ್ರವ್ಯಗಳಿರುತ್ತೆ. ಒಂದು ಸಾವಯವ ಮುಚ್ಚಿಗೆ ದ್ರವ್ಯಗಳು ಮತ್ತು ಇನ್ನೊಂದು ನಿರವಯವ ಮುಚ್ಚಿಗೆ ದ್ರವ್ಯಗಳು, ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಅಂತ ಹೇಳ್ತೀವಿ. ಈಗ 2 ಥರದ ಮುಚ್ಚಿಗೆ ದ್ರವ್ಯಗಳನ್ನು ಸ್ವಲ್ಪ ವಿವರವಾಗಿ ತಿಳ್ಕೊತಾ ಹೋಗೋಣ. First one is the organic mulching. So this works with like a natural cycle. It slowly decomposes and adds nutrients to the soil. That is, creates the humus and enhances the soil organic carbon, which already stated, which helps in root stretch easily because of porosity on the soil, and water can penetrate deeply. So it helps in water absorption and moisture retention. So organic mulching is very important because organic mulching helps in nutrition recycling and porosity management and root zone expansion. ಸೊ ನಾವು ಸಾವಯವ ಮುಚ್ಚಿಗೆಯನ್ನು ಕೊಡೋದ್ರಿಂದ ಇದು ಪ್ರಾಕೃತಿಕವಾಗಿ ನಮ್ಮಲ್ಲೇ ಸಿಗತಕ್ಕಂಥ ಮುಚ್ಚಿಗೆ. ನಮ್ಮ ತೋಟದಲ್ಲೇ ಈ ದ್ರವ್ಯವನ್ನು ತಯಾರಿಸ್ಕೊಳ್ತೀವಿ, ಬಯೋಮಾಸ್ ಅಂತೀವಿ. ಅದನ್ನು ಕತ್ತರಿಸಿ ನಾವು ಮುಚ್ಚಿಗೆ ಮಾಡ್ತೀವಿ. ಇದನ್ನು ಮಾಡೋದ್ರಿಂದ ಈ ಒಂದು ಸಾವಯವ ದ್ರವ್ಯ ಏನು ಮಾಡುತ್ತೆ, ನಿಧಾನವಾಗಿ ವಿಘಟನೆ ಹೊಂದಿ ಮಣ್ಣಿನ ಸಾವಯವ ಇಂಗಾಲ ಮತ್ತು ಹ್ಯೂಮಸ್ನ ಜಾಸ್ತಿ ಮಾಡ್ತಾ ಬರುತ್ತೆ. ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ, ಸಸ್ಯ ಪೋಷಕಾಂಶಗಳ ಲಭ್ಯತೆ ಜಾಸ್ತಿ ಆಗುತ್ತೆ. ಇದರಿಂದ ನಮ್ಮ ಸಸ್ಯದ ಬೇರುಗಳು ಸರಾಗವಾಗಿ ಆಳಕ್ಕೆ ಬೇರನ್ನು ಬಿಟ್ಟು ಮತ್ತು ಅಲ್ಲಿ ನೀರಿನ ತಳಮಟ್ಟದ ಇಂಗುವಿಕೆಗೆ ಸಹ ಈ ಮುಚ್ಚಿಗೆ ಸಹಕಾರಿಯಾಗುತ್ತೆ. ಯಾಕೆಂದರೆ ನಾವು ಮುಚ್ಚಿಗೆ ಮಾಡೋದ್ರಿಂದ ಮಣ್ಣಿನಲ್ಲಿ ಗಾಳಿ ಆಡುವಿಕೆ ಜಾಸ್ತಿ ಆಗುತ್ತೆ, ರಂಧ್ರತೆ ಕ್ರಿಯೇಟ್ ಆಗುತ್ತೆ. ಮಣ್ಣು ಜೀವಿಗಳು ಮತ್ತು ನಮ್ಮ ಎರೆಹುಳು ಇವೆಲ್ಲವೂ ಸಾಕಷ್ಟು ಸಂಖ್ಯೆಯಲ್ಲಿ ಮಣ್ಣನ್ನು ಸರಂಧ್ರ ಮಾಡಿಟ್ಟಿರ್ತವೆ. ಹಾಗಾಗಿ ನೀರಿನ ತಳಮಟ್ಟದವರೆಗೂ ಹಿಂಗಿಸ್ಲಿಕ್ಕೆ ಈ ಒಂದು ಮುಚ್ಚಿಗೆಯಿಂದ ಆಗ್ತಕ್ಕಂಥ ಉಪಯೋಗವನ್ನು ಗಮನಿಸ್ಬೋದು. ಹಾಗಾಗಿ ಸಾವಯವ ಮುಚ್ಚಿಗೆ ಬಹಳ ಮುಖ್ಯವಾಗುತ್ತೆ. So continuing with the organic mulching, it helps in earthworms and beneficiary microbes to perform better since it breaks down it will break down, and organic mulch needs to be replenished regularly, once in a year or more frequently. So what happens is, when we do this organic mulching, biomass mulching, it activates the earthworms and other soil organisms, which helps in decomposing that and converting into soil nutrient, plant nutrient manure. So once the biomass gets digested and become manure, so we should keep on adding another layer of biomass or organic mulching again and again, because every time we add the biomass, it gets replenished into kind of a organic manure to our topsoil. Hence, a replenishment or regular application of mulch once in a year or as many times as the case may be, we have to look at it. So organic mulching is a continuous process. ಈ ಸಾವಯವ ದ್ರವ್ಯವನ್ನು ನಾವು ಮುಚ್ಚಿಗೆ ಮಾಡಿದಾಗ ಮಣ್ಣು ಜೀವಿಗಳು ಮತ್ತು ಎರೆಹುಳುಗಳು ಕಾರ್ಯಚಟುವಟಿಕೆ ಜಾಸ್ತಿಯಾಗಿ ಈ ಸಾವಯವ ದ್ರವ್ಯವನ್ನು ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಮಾಡ್ತವೆ. ಹಾಗಾಗಿ ಇದರಲ್ಲಿ ಉಪಕಾರಿ ಸೂಕ್ಷ್ಮಜೀವಿಗಳ ಚಟುವಟಿಕೆ ಸಹ ಜಾಸ್ತಿ ಆಗುತ್ತೆ. ಈ ಸಾವಯವ ಮುಚ್ಚಿಗೆಯು ಬೇಗ ಗೊಬ್ಬರವಾಗಿ ಪರಿವರ್ತಿತವಾಗೋದ್ರಿಂದ ನಾವು ಮತ್ತೆ ಸಾವಯವ ದ್ರವ್ಯವನ್ನು ಮುಚ್ಚಿಗೆಯಾಗಿ ಮಾಡ್ತಾ ಬರಬೇಕಾಗತ್ತೆ. ಪ್ರತಿ ವರ್ಷವೂ ಮಾಡಬೇಕಾಗ್ಬೋದು ಅಥವಾ ವರ್ಷದ ಕೆಲವು ಸಲ ಮಾಡಬೇಕಾಗ್ಬೋದು. ಅದು ನಿಮ್ಮ ಮಣ್ಣಿನಲ್ಲಿ ಆಗತಕ್ಕಂಥ ಚಟುವಟಿಕೆ ಮೇಲೆ ಅವಲಂಬಿಸಿರುತ್ತೆ. ಹಾಗಾಗಿ ಎಷ್ಟು ಸಲ ನಾವು ಈ ಸಾವಯವ ದ್ರವ್ಯಗಳನ್ನು ಮುಚ್ಚಿಗೆಯಾಗಿ ಮಾಡ್ತಾ ಬರ್ತೀವೋ ಅಷ್ಟು ಬೇಗ ನಮ್ಮ ಮಣ್ಣಿನ ಆರೋಗ್ಯ ಉತ್ತಮ ಆಗುತ್ತೆ, ಮಣ್ಣಿನ ಸಾವಯವ ಇಂಗಾಲದ ಮಟ್ಟ ಹೆಚ್ಚಾಗುತ್ತೆ ಮತ್ತು ಬೆಳೆ ಸಸ್ಯಗಳು ಆರೋಗ್ಯವಾಗಿರುತ್ತೆ, ಫಸಲಿನ ಗುಣಮಟ್ಟ ಉತ್ತಮವಾಗಿರುತ್ತೆ. ಇದೆಲ್ಲವನ್ನು ನಾವು ಗಮನಿಸ್ತಾ ಬರ್ಬೋದು. So continuing in organic mulching, so with organic mulching,
one will get constant soil improvements, but one needs to maintain it. That's what I said in the previous sentence. There is a continuous improvement in the soil because the biomass is being decomposed and there is thereby improvement in the soil, but we need to keep on mulching it periodically. So that's the meaning of this sentence. ಸೊ ನಾವು ಸಾವಯವ ಮುಚ್ಚಿಗೆಯಿಂದ ಸತತವಾಗಿ ಮಣ್ಣಿನ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಯಾಕೆಂದರೆ ನಾವು ಕೊಟ್ಟಂಥ ಒಂದು ಸಾವಯವ ದ್ರವ್ಯ ಮುಚ್ಚಿಗೆಯಾಗಿ ವಿಘಟನೆ ಹೊಂದಿ ಸಾವಯವ ಗೊಬ್ಬರ ಆಗ್ತಿರೋದ್ರಿಂದ ಮಣ್ಣಿನ ಅಭಿವೃದ್ಧಿ ಆಗ್ತಾ ಹೋಗ್ತಾ ಇರುತ್ತೆ. ಇದರ ನಿರಂತರ ಬಳಕೆ ಮಾಡೋದ್ರಿಂದ ನಮ್ಮ ನೈಸರ್ಗಿಕ ಕೃಷಿ ಭಾಳ ಮಹತ್ವವಾದಂಥ ಒಂದು ಕಾರ್ಯ ನಮಗೆ. ಇದನ್ನು ಮಾಡೋದ್ರಿಂದ ಮಣ್ಣಿನ ಗುಣಮಟ್ಟ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನು ನಾವು ಸಾವಯವ ದ್ರವ್ಯಗಳನ್ನು ಮುಚ್ಚಿಗೆಯಿಂದ ಗಮನಿಸ್ಬೋದು. ಸೊ ದಿಸ್ ಈಸ್ ದ ಡಿಫರೆಂಟ್ ಆಸ್ಪೆಕ್ಟ್ಸ್ ಆಫ್ ಆರ್ಗ್ಯಾನಿಕ್ ಮಲ್ಚಿಂಗ್. So let us look at different mulching biomasses, which is organic mulching. What are the things I can use for organic mulching? ಸೊ ನಾವು ಈ ಸಾವಯವ ಮುಚ್ಚಿಗೆಯ ದ್ರವ್ಯಗಳು ಅಂತ ಹೇಳ್ತೀವಲ್ಲ, ಇದು ಯಾವ್ಯಾವ ಇದ್ದಾವೆ, ಎಷ್ಟು ಥರದ ವಿಧದ ಸಾವಯವ ಮುಚ್ಚಿಗೆ ದ್ರವ್ಯಗಳಿವೆ, ಅದನ್ನು ಯಾವ ರೀತಿ ನಾವು ಮುಚ್ಚಿಗೆ ಮಾಡ್ಬೋದು ಅನ್ನೋದನ್ನು ಈ ನೆಕ್ಸ್ಟ್ 2 ಸ್ಲೈಡಲ್ಲಿ ಗಮನಿಸ್ತಾ ಹೋಗೋಣ. So what are all the examples for organic mulching? So these are all the examples one can get in our farm itself or source it around our farm inexpensively. What are them? Shredded barks or the wood chips or the pulverization of your coconut palm, areca palm, etc., which are long lasting, which takes more time to break down, but they temporarily use nitrogenous manure in the soil, so as already been explained, in their decomposition process. ಸೊ ಮಿತ್ರರೇ, ಮರದ ಚಕ್ಕೆ, ಹೊಟ್ಟು, ಕಾಂಡದ ತುಂಡುಗಳು ಇವು ಮತ್ತು ನಮ್ಮ ತೆಂಗಿನ ಅಡಿಕೆ ಗರಿ ಚೂರುಗಳು ಇವೆಲ್ಲವನ್ನು ನಾವು ಮುಚ್ಚಿಗೆ ಮಾಡೋದ್ರಿಂದ ಇವು ನಿಧಾನವಾಗಿ ವಿಘಟನೆ ಹೊಂದುತ್ತವೆ. ಹಾಗಾಗಿ ದೀರ್ಘಕಾಲದವರೆಗೆ ಮುಚ್ಚಿಗೆಯಾಗಿ ನಮ್ಮ ಗಿಡದ ಬುಡದಲ್ಲಿ ಇರುತ್ತವೆ. ಆದರೆ ಇವುಗಳು ವಿಭಜನೆ ಆಗುವಾಗ ಅವಕ್ಕೆ CN ರೇಷೋ, ಇಂಗಾಲ ಮತ್ತು ಸಾರಜನಕ ಅನುಪಾತ ಜಾಸ್ತಿ ಇರೋದರಿಂದ ಅದು ವಿಘಟನೆ ಹೊಂದುವಾಗ ಮಣ್ಣಿನಿರ್ತಕ್ಕಂಥ ಕೆಲವು ಸಾರಜನಕ ಪೋಷಕಾಂಶಗಳನ್ನು ಅದು ಬಳಸ್ಕೊಳ್ತವೆ. ಇದನ್ನು ಅಲ್ಲಿ ಹೇಳಿದ್ದೀವಿ. ಇದೊಂದು ಮುನ್ನೆಚ್ಚರಿಕೆ ತಗೊಂಡು ನಾವು ಸಾಕಷ್ಟು ಪ್ರಮಾಣದಲ್ಲಿ ಈ ಮರದ ಚಕ್ಕೆ, ಹೊಟ್ಟು, ಕಾಂಡದ ತುಂಡುಗಳು ಮತ್ತು ತೆಂಗಿನ ಗರಿ ತುಂಡುಗಳು ಇವೆಲ್ಲವನ್ನು ನಾವು ಬಳಸ್ತಾ ಬರಬಹುದು ಸಾವಯವ ಮುಚ್ಚಿಗೆಯಾಗಿ. Second one is the straw mulch, which is better for short-term crops like vegetables. It is light and provides aeration and regular moisture. So straw mulch is very important when you grow vegetables on the raised beds or otherwise. So when you are growing vegetables, because this is short-term crops, you cannot have a thick layer of mulching which takes more time to decompose, organic mulching. So we should use what is called straw mulch or the plant residues which are extracted from brush cutting or any other means. ಒಣಹುಲ್ಲು ಮುಚ್ಚಿಗೆಯಿಂದ ನಾವು ಏರುಮಡಿ ತರಕಾರಿ ಬೆಳೀತಕ್ಕಂಥ ಕ್ರಮಗಳಲ್ಲಾಗ್ಬೋದು ಅಥವಾ ಅಲ್ಪಾವಧಿ ಆಹಾರ ಬೆಳಿಬೇಕಾದ್ರೆ ಈ ನಾವು ಒಣಹುಲ್ಲು ಮುಚ್ಚಿಗೆಯನ್ನು ಮಾಡೋದರಿಂದ ಇದು ಹಗುರವಾಗಿರುತ್ತೆ. ಇದು ಮಣ್ಣಿನಲ್ಲಿ ಗಾಳಿ ಆಡುವಿಕೆಯನ್ನು ಮತ್ತು ತೇವಾಂಶ ನಿರ್ವಹಣೆ ಮಾಡುತ್ತೆ ಮತ್ತು ಆದಷ್ಟು ಬೇಗ ಅದು ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಹೊಂದುತ್ತೆ. ಹಾಗಾಗಿ ನಾವು ಅಲ್ಪಾವಧಿ ಆಹಾರ ಬೆಳೆಗಳು ಮತ್ತು ತರಕಾರಿಗಳನ್ನು ಬೆಳೆಯುವಾಗ ಈ ಒಂದು ಒಣಹುಲ್ಲು ಮುಚ್ಚಿಗೆ ನಾವು ಬಳಸ್ಬೋದು ಅನ್ನೋದನ್ನು ಗಮನಿಸ್ಬೋದು. Third one is shredded leaves and leaf mold are they are good to decompose but can block the water flow if applied for a high density, that is thick layer. Thus they need to be applied as a thin layer during the basin mulching. So the other part of organic mulching is the shredded leaves and leaf molds. So when you chop and drop your perennial green manuring crops like Lyricidea, etc., so when you drop them, so you should see to that it doesn't apply for a thick layer of high density. It should be a thin layer, appropriate layers, and it applied around the basin of the plant. So this again will help in decomposing and create plant nutrients. ಒಣಗಿದ ಎಲೆಗಳು ಮತ್ತು ಎಲೆ ಕೊಂಬೆಗಳು ಮತ್ತು ಉತ್ತಮ ಸಾವಯವ ಗೊಬ್ಬರದ ಮೂಲಗಳು ಇವೆಲ್ಲವೂ ಎಲೆಗಳು, ಎಲೆ ಕೊಂಬೆಗಳು ನಾವು ಕತ್ತರಿಸಿ ಹಾಕ್ತೀವಲ್ಲ ಅವೆಲ್ಲ. ಆದರೆ ಇವುಗಳನ್ನು ಅತಿ ಹೆಚ್ಚು ಸಾಂದ್ರತೆಯಲ್ಲಿ ಬಳಸಬಾರ್ದು, ಅಂದರೆ ಅದು ಥಿಕ್ನೆಸ್ ಜಾಸ್ತಿ ಆಗಬಾರ್ದು. ಇದರಿಂದ ನೀರಿನಲ್ಲಿ ಇಂಗುವಿಕೆಗೆ ಅಡಚಣೆ ಆಗುತ್ತೆ. ಅದು ಇವುಗಳದ್ದು ತೆಳುವಾಗಿ ಗಿಡದ ಬುಡ ಸುತ್ತಲೂ ಇದನ್ನು ಈ ಮುಚ್ಚಿಗೆಯನ್ನು ಬಳಸೋದ್ರಿಂದ ಮಣ್ಣಿನ ನಿರ್ವಹಣೆ, ನೀರಿನ ನಿರ್ವಹಣೆ, ಉಷ್ಣಾಂಶದ ನಿರ್ವಹಣೆ ಎಲ್ಲವನ್ನೂ ನಾವು ಗಮನಿಸ್ತಾ ಹೋಗ್ಬೋದು. ಇದು ಒಂದು ಉತ್ಕೃಷ್ಟವಾದ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ ಅನ್ನೋದನ್ನು ಗಮನಿಸ್ಬೋದು. ಸೊ these are all the different types of organic mulching materials and where do we use, how do we use. Next few minutes, next 2-3 slides we can discuss about the inorganic mulching also. So what are the inorganic mulching material and where can we use and what are the benefit of using inorganic mulching. ನಾವು ಇವಾಗ ನಿರವಯವ ಮುಚ್ಚಿಗೆಯನ್ನು ನಾವು ಅದರ ಉಪಯೋಗವನ್ನು ತಿಳಿತಾ ಹೋಗೋಣ. ನಿರವಯವ ಮುಚ್ಚಿಗೆಗಳು ಯಾವುದು, ಅದರಲ್ಲಿ ಬಳಸಕ್ಕಂಥ ಮುಚ್ಚಿಗೆ ದ್ರವ್ಯಗಳು ಯಾವುದು, ಅದನ್ನು ಎಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು, ಅದರ ಉಪಯೋಗಗಳೇನು, ಇದನ್ನು ಮುಂದಿನ 2 ಸ್ಲೈಡ್ನಲ್ಲಿ ಗಮನಿಸ್ತಾ ಬರೋಣ. ಸೊ ಗ್ರಾವೆಲ್ಸ್, ಕ್ರಶ್ಡ್ ಸ್ಟೋನ್ಸ್,
weed mat, etc. are the example for inorganic mulching, which they are not naturally produced. So these inorganic mulchings materials can be used for mulching. ಜೇಡಿ ಮಣ್ಣು, ಕಲ್ಲಿನ ಪುಡಿ, ಸಣ್ಣ ಕಲ್ಲುಗಳು, ನಮ್ಮ ತೋಟದಲ್ಲೇ ಆರಿಸಿದಂಥ ಸಣ್ಣ ಸಣ್ಣ ಜಲ್ಲಿ ಕಲ್ಲುಗಳು, ಮತ್ತು ಈ ವೀಡ್ ಮ್ಯಾಟ್ ಅಂತ ಹೇಳ್ತೀವಿ, ಕಳೆಯ ಚಾಪೆ ಅಥವಾ ರಬ್ಬರ್ ಮ್ಯಾಟ್ಸು, ಇಂಥದ್ದೆಲ್ಲವನ್ನು ನಾವು ಜೀವವಿಲ್ಲದ ನಿರವಯವ ಸಾವಯವ ವಸ್ತುವಿನಿಂದ ಬಾರದಂಥ ನಿರವಯವ ವಸ್ತುವಿನಿಂದ ಬಂದಂಥ ಮುಚ್ಚಿಗೆ ಪದಾರ್ಥಗಳು ಅಂತ ಹೇಳ್ತೀವಿ. ಸೊ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಡೂಯಿಂಗ್ ದಿಸ್ ಇನ್ಆರ್ಗ್ಯಾನಿಕ್ ಮಲ್ಚಿಂಗ್? This will not decompose but last long. So this inorganic mulching will not decompose into plant nutrient because it's not made up of plant residues, and this will last long. No need to replace it frequently. ಇವುಗಳು ವಿಘಟನೆ ಹೊಂದಿ ಗೊಬ್ಬರವಾಗಿ ಪರಿವರ್ತಿಸಲಾಗಲಾರವು, ಯಾಕೆಂದರೆ ಇದು ಪ್ರಾಕೃತಿಕವಾಗಿ ಬಂದಿರೋದಲ್ಲ, ಆದರೆ ಬಹುಕಾಲ ಮುಚ್ಚಿಗೆಯಾಗಿ ಇರುತ್ತೆ. ಆದರೆ ಪದೇ ಪದೇ ಮುಚ್ಚಿಗೆಯನ್ನು ನಾವು ಮತ್ತೆ ಸೇರಿಸೋ ಅವಶ್ಯಕತೆ ಇರಲ್ಲ. Thus may be more suitable for areas such as pathways, driveways, internal roads, entrance gates around our farmhouse, etc., where weed suppression is the key requirement. So we can use this inorganic mulching on these areas such that it will avoid the weed suppression. It will suppress the weeds, and in the area like our pathways in our farm, where we do the logistics path and the internal roads and our farm gate, entrance gate, and around our farmhouse. This is all the area we can go for this inorganic mulching. ಆದ್ದರಿಂದ ಕಳೆ ನಿಯಂತ್ರಣಕ್ಕಾಗಿ ನಾವು ತಿರುಗಾಡುವ ಒಳರಸ್ತೆಗಳಲ್ಲಿ, ಪ್ರವೇಶ ದ್ವಾರಗಳಲ್ಲಿ, ನಮ್ಮ ತೋಟದ ಮನೆ ಸುತ್ತಲೂ ಎಲ್ಲ ಕಡೆಯಲ್ಲೂ ನಾವು ಈ ಮುಚ್ಚಿಗೆಯನ್ನು ಬಳಸಬಹುದು. So the other main advantage of inorganic mulching is its durability. So once you apply it, it lasts long time, doesn't need to be replaced again and again thereby, and it doesn't flow away also or blow away also for the wind or a water flow. ಸೊ ಈ ನಿರವಯವ ಮುಚ್ಚಿಗೆಯನ್ನು ಮಾಡೋದ್ರಿಂದ ಇದು ದೀರ್ಘಕಾಲ ಬಾಳಿಕೆ ಬರುತ್ತೆ. ನಾವು ಯಾವ ಜಾಗದಲ್ಲಿ ಇದನ್ನು ಮುಚ್ಚಿಗೆ ಮಾಡಿರ್ತೀವೋ ಅವುಗಳನ್ನು ಪದೇ ಪದೇ ಬದಲಾಯಿಸೋ ಅಗತ್ಯ ಇರಲ್ಲ, ಯಾಕೆಂದರೆ ಅದು ಗಾಳಿಯಲ್ಲಿ, ಮಳೆ ನೀರಿನಲ್ಲಿ ಸುಲಭವಾಗಿ ಕೊಚ್ಕೊಂಡು ಹೋಗೋದಿಲ್ಲ. This will help in effective weed management, as the same cannot germinate under this cover. Weed seeds cannot germinate under this inorganic mulching. ಇವು ಕಳೆ ನಿರ್ವಹಣೆಯಲ್ಲಿ ಬಹಳ ಉಪಕಾರಿಯಾಗಿರುತ್ತೆ, ಯಾಕೆಂದರೆ ಕಳೆ ಸಸ್ಯದ ಬೀಜಗಳು ಈ ಮುಚ್ಚಿಗೆ ಒಳಗಡೆಯಿಂದ ಮೊಳೆತು ಹೊರಗಡೆ ಬರೋಕ್ಕೆ ಕಷ್ಟವಾಗಿರುತ್ತೆ. ಹಾಗಾಗಿ ಎಲ್ಲಿ ನಮಗೆ ಕಳೆಯನ್ನು ನಿರ್ವಹಣೆ ಮಾಡಬೇಕು ಅಂತಂತೀವೋ ಆ ಜಾಗದಲ್ಲಿ ಈ ಒಂದು ನಿರವಯವ ಮುಚ್ಚಿಗೆಯನ್ನು ಮಾಡೋದು ಒಳ್ಳೆಯದು. Continuing the inorganic mulching doesn't decompose, as already said, but it can absorb more heat and radiate during summer. This causes stress to the plants around them. When you do this inorganic mulching on our pathway or any other places, so it will absorb so much of heat and radiates also in the summer. So what will happen is creates the variation in the soil temperature around it. If there are any live plants next to this walking path or where we done this inorganic mulching, those plants likely to undergo temperature stress. ಈ ನಿರವಯವ ಮುಚ್ಚಿಗೆ ವಿಘಟನೆ ಹೊಂದೋದಿಲ್ಲ, ಆಲ್ರೆಡಿ ಹೇಳಿದ್ದೀವಿ. ಬೇಸಿಗೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಉಷ್ಣಾಂಶವನ್ನು ಹೀರಿಕೊಂಡು ಮತ್ತೆ ಹೊರಸೂಸುತ್ತೆ. ಇದರಿಂದ ಮುಚ್ಚಿಗೆ ಮಾಡಿದ ಪ್ರದೇಶದ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ನಾವು ಸಸ್ಯಗಳನ್ನು ಬೆಳೆಸಿದರೆ ಆ ಸಸ್ಯಗಳಿಗೆ ಉಷ್ಣತೆಯ ಬದಲಾವಣೆಯ ಒಂದು ಒತ್ತಡ ಸೃಷ್ಟಿಯಾಗುತ್ತೆ ಅನ್ನೋದನ್ನು ನಾವು ಗಮನಿಸ್ಕೋಬೋದು. ಸೊ now that's about the organic and inorganic mulch. The next point is when to choose organic mulch. Let us focus more on organic mulch because it is regenerative. Let us look at when to choose, what to choose or when to choose. That's something we will discuss now. Choosing the right mulch for the right place is the key management objective. We should understand what is the mulching material we should use and where we need to apply this mulching and what thicknesses. ಸೊ ನಾವು ಸರಿಯಾದ ಸನ್ನಿವೇಶದಲ್ಲಿ ಸರಿಯಾದ ಸಾವಯವ ಮುಚ್ಚಿಗೆಯನ್ನು ಆಯ್ದುಕೊಳ್ಕೋಬೇಕಾಗತ್ತೆ. ನೈಸರ್ಗಿಕ ಕೃಷಿ ನಿರ್ವಹಣೆಯಲ್ಲಿ ಇದು ಭಾಳ ಮುಖ್ಯವಾಗುತ್ತೆ, ಯಾಕೆಂದರೆ ನಾವು ಉಳುಮೆ ರಹಿತ ಮುಚ್ಚಿಗೆ ಆಧಾರಿತ ನೈಸರ್ಗಿಕ ಕೃಷಿಯನ್ನು ನಾವು ಮಾಡಬೇಕಾಗತ್ತೆ. Some areas needs moisture and nutrients, other require resiliency and durability. So these are all the two types of requirements. So our crops may require moisture management and nutrition recycle, most of them. So we have to select certain types of organic mulching material to achieve these two objectives, that is moisture management and nutritional recycling. But some places we require resiliency and durability. So we should have this mulching material for a long period such that the soil become resilient against the stress. Thus the choice of mulch material needs to be decided accordingly. So which one we choose depends on these four key categories, criteria, that is moisture, nutrients, resiliency and durability. ಕೆಲವು ಸಂದರ್ಭದಲ್ಲಿ ನಮಗೆ ತೇವಾಂಶ ನಿರ್ವಹಣೆ ಮತ್ತು ಸಸ್ಯ ಪೋಷಕಾಂಶಗಳ ಪುನರ್ಬಳಕೆ ಭಾಳ ಮುಖ್ಯವಾಗುತ್ತೆ. ಹಾಗಾಗಿ ಅದಕ್ಕೆ ಸಾಕಷ್ಟು ಸಾವಯವ ದ್ರವ್ಯಗಳನ್ನು ಸಾವಯವ ಮುಚ್ಚಿಗೆಯಾಗಿ ಉಪಯೋಗಿಸ್ತೀವಿ. ಇನ್ನು ಕೆಲವು ಸಂದರ್ಭದಲ್ಲಿ ನಾವು ಕೊಟ್ಟಂಥ ಮುಚ್ಚಿಗೆ ದೀರ್ಘಕಾಲ ಬಾಳಿಕೆ ಬರಬೇಕಾಗತ್ತೆ. ಉದಾಹರಣೆಗೆ ನಾನು ನವೆಂಬರ್ನಲ್ಲಿ ಮುಚ್ಚಿಗೆ ಮಾಡಿದ್ರೆ ಮುಂದಿನ ಮುಂಗಾರು ಜೂನ್ ತನಕ
ನನ್ನ ಗಿಡದ ಬುಡದಲ್ಲಿ ಆ ಮುಚ್ಚಿಗೆ ಇರಬೇಕಾಗತ್ತೆ. ದೀರ್ಘಕಾಲಕ್ಕೆ ಬಾಳಿಕೆ ಬರಬೇಕಾಗತ್ತೆ ಮತ್ತು ಯಾವುದೇ ರೀತಿಯ ವೈಪರೀತ್ಯಗಳನ್ನು ಹೊಂದ್ಕೊಳ್ಳೋ ಥರ ಮುಚ್ಚಿಗೆಯನ್ನು ನಾವು ಕಾಪಾಡ್ಕೋಬೇಕಾಗತ್ತೆ. ಹಾಗೆ ಚಳಿಗಾಲದ ವೈಪರೀತ್ಯ, ಬೇಸಿಗೆ ಕಾಲದ ವೈಪರೀತ್ಯತೆ, ನೀರಿನ ಅಲಭ್ಯತೆ ಇವೆಲ್ಲವೂ ವೈಪರೀತ್ಯತೆಗಳು ಬರ್ತವೆ. ಇವುಗಳನ್ನು ನಿರ್ವಹಣೆ ಮಾಡೋಕ್ಕಂಥ ಒಂದು ಮುಚ್ಚಿಗೆ ದ್ರವ್ಯವನ್ನು ನಾವು ಆ ಸನ್ನಿವೇಶಕ್ಕೆ ಅನುಗುಣವಾಗಿ ಆಯ್ಕೆ ಮಾಡಿಕೊಂಡು ಮುಚ್ಚಿಗೆ ಮಾಡಬೇಕಾಗತ್ತೆ. ಇದು ಒಂದು ಮುಖ್ಯವಾದ ಹಂತ. ಸೊ ನೆಕ್ಸ್ಟ್, ಬೆನಿಫಿಟ್ಸ್ ಆಫ್ ಆರ್ಗ್ಯಾನಿಕ್ ಮಲ್ಚ್. ಸಾವಯವ ಮುಚ್ಚಿಗೆಯ ಉಪಯೋಗಗಳು ಆಲ್ರೆಡಿ ಕೆಲವು ಹೇಳಿದ್ದೀವಿ, ಮತ್ತೆ ಕನ್ಕ್ಲೂಡ್ ಮಾಡೋಣ. Mulching will transform yesterday's biomass into tomorrow's plant nutrient. Very simple statement. So if you want to enhance your organic content, plant nutrient in your soil, go for mulching. Whatever we grow and mulch today, it will decompose itself and becomes tomorrow's plant nutrient. ಮುಚ್ಚಿಗೆಯು ಹಿಂದಿನ ಜೈವಿಕ ದ್ರವ್ಯಗಳನ್ನು ನಾಡಿನ ಸಸ್ಯ ಪೋಷಕಾಂಶಗಳಾಗಿ ಪರಿವರ್ತಿಸುತ್ತದೆ. ಹಾಗಾಗಿ ನಮ್ಮ ಮಣ್ಣನ್ನು ಯಾವಾಗಲೂ ನಾವು ಒಂದು ಪುನರುತ್ಪಾದನಾ ಮಟ್ಟದಲ್ಲಿ ಇಟ್ಕೊಳ್ಳೋಕ್ಕೆ ಸತತವಾಗಿ ಮುಚ್ಚಿಗೆ ಮಾಡ್ತಾ ಬರೋದು, ಸಾವಯವ ಮುಚ್ಚಿಗೆ ಮಾಡ್ತಾ ಬರೋದು ಭಾಳ ಒಳ್ಳೆಯದು. ಪ್ಲಾಂಟ್ಸ್ ವಿಲ್ ಗ್ರೋ ಹೆಲ್ದಿ ಆ್ಯಂಡ್ ರಿಟರ್ನ್ ರಿಚ್ ಹಾರ್ವೆಸ್ಟ್ ವಿತ್ ಆರ್ಗ್ಯಾನಿಕ್ ಮಲ್ಚ್. ಸೊ ವೆನ್ ಯು ಡೂ ಆರ್ಗ್ಯಾನಿಕ್ ಮಲ್ಚಿಂಗ್, because it manages moisture, temperature and provides nutrition and aeration to the roots and feed the microbes. Whatever is required for a healthy plant, all parameters are taken care by organic mulch. So hence the plants will grow healthy and they return very quality and good harvest for us. ಮುಚ್ಚಿಗೆಯಿಂದ ಬೆಳೆ ಸಸ್ಯಗಳು ಯಾವಾಗಲೂ ಆರೋಗ್ಯಕರವಾಗಿ ಬೆಳೆಯುತ್ತವೆ. ಏಕೆಂದರೆ ಮಣ್ಣು ಆರೋಗ್ಯವಾಗಿರುತ್ತೆ, ತೇವಾಂಶ ನಿರ್ವಹಣೆ ಚೆನ್ನಾಗಿರುತ್ತೆ, ಉಷ್ಣಾಂಶ ನಿರ್ವಹಣೆ ಚೆನ್ನಾಗಿರುತ್ತೆ, ಸಸ್ಯ ಪೋಷಕಾಂಶಗಳ ಲಭ್ಯತೆ ಚೆನ್ನಾಗಿರುತ್ತೆ, ಸೂಕ್ಷ್ಮಜೀವಿಗಳ ಚಟುವಟಿಕೆ ಚೆನ್ನಾಗಿರುತ್ತೆ. ಇವೆಲ್ಲ ಇರೋದ್ರಿಂದ ನಮ್ಮ ಬೆಳೆ ಸಸ್ಯಗಳು ಆರೋಗ್ಯವಾಗಿ ಬೆಳೆದು ಉತ್ತಮ ಗುಣಮಟ್ಟದ ಫಸಲನ್ನು ಕೊಡುತ್ತವೆ. ಹಾಗಾಗಿ ನಮ್ಮ ಬೆಳೆ ಸಸ್ಯ ಆರೋಗ್ಯ ಆಗಿರಬೇಕು, ಫಸಲು ಚೆನ್ನಾಗಿರಬೇಕು ಅಂದರೆ ಏನು ಮಾಡಬೇಕು? ಮುಚ್ಚಿಗೆ ಕಡೆ ನಾವು ಗಮನ ಕೊಡಬೇಕು. So another benefit of organic mulching is the mulching insulates the soil, keep the root cool in summer and protect them from winter frost. So already this is explained. This is nothing but your temperature management. ಮುಚ್ಚಿಗೆಯು ಮಣ್ಣನ್ನು ಸಂರಕ್ಷಣೆ ಮಾಡುತ್ತೆ. ಬೇಸಿಗೆ ಕಾಲದಲ್ಲಿ ಬೇರನ್ನು ತಂಪಾಗಿಟ್ಟಿರುತ್ತೆ, ಚಳಿಗಾಲದಲ್ಲಿ ಬೆಚ್ಚಗಿಟ್ಟಿರುತ್ತೆ. ಹಾಗಾಗಿ ಮುಚ್ಚಿಗೆ ಮಾಡೋದ್ರಿಂದ ಹವಾಮಾನದಲ್ಲಿ ಋತುಮಾನಗಳಲ್ಲಿ ಆಗತಕ್ಕಂಥ ಬದಲಾವಣೆಯಿಂದ ಏರ್ಪಡಬಹುದಾದಂತಹ ಒತ್ತಡಗಳನ್ನು ನಮ್ಮ ಸಸ್ಯಗಳು ನಿರ್ವಹಣೆ ಮಾಡಲಿಕ್ಕೆ ಈ ಮುಚ್ಚಿಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಿ. ಇದು ಮುಚ್ಚಿಗೆಯ ಮತ್ತೊಂದು ಉಪಯೋಗ. Now let us select the right mulch for the right place. That's what we said. So how do we select the right mulch? ಸರಿಯಾದ ಮುಚ್ಚಿಗೆ ಆಯ್ಕೆ ನಾವು ಹೇಗೆ ಮಾಡಬೇಕು ಅನ್ನೋದನ್ನು ಈ ಸ್ಲೈಡಲ್ಲಿ ಗಮನಿಸ್ತಾ ಹೋಗೋಣ. ಬಿಹೇವಿಯರ್ ಆಫ್ ದ ಸಾಯಿಲ್ ಆಫ್ಟರ್ ದ ರೈನ್. ಹೌ ಡು ವಿ ಅಬ್ಸರ್ವ್? ನಾವು ಎಲ್ಲಿ ಮುಚ್ಚಿಗೆ ಕೊಡಬೇಕು ಅನ್ನೋ ಗಮನಿಸ್ತಾ ಬರೋಣ. ಬಿಹೇವಿಯರ್ ಆಫ್ ಅವರ್ ಸಾಯಿಲ್ ಆಫ್ಟರ್ ದ ರೈನ್. ಹೌ ಕ್ವಿಕ್ಲಿ ಇಟ್ ಡ್ರೈನ್ಸ್ ಔಟ್. ಹೌ ಪ್ಲಾಂಟ್ಸ್ ರೆಸ್ಪಾನ್ಸ್ ಟು ದಿ ರೈನ್. Temperature and wind. These are the three natural parameters. So rain, temperature and wind. So how the plants will respond, that we have to observe, are the details that will guide us in selecting and application of a specific mulch and a specific type. Very, very important thing. So when we wandering in our farm, immediately when it rains and rain stops, you should go and observe all these things. How the plants are responding, our soil is responding to the rainy conditions. So this will guide us in selecting the right way of mulching to prevent any kind of changes that can happen because of this excess rain or excess drastic increase or decrease in temperature or the wind blowing. ಮುಚ್ಚಿಗೆ ದ್ರವ್ಯಗಳ ಆಯ್ಕೆ ಮತ್ತು ಮುಚ್ಚಿಗೆ ವಿಧಾನಗಳನ್ನು ನಾವು ಹೇಗೆ ನಿರ್ಧಾರ ಮಾಡ್ತೀವಿ ಅಂದರೆ, ಉದಾಹರಣೆಗೆ ಮಳೆ ಬಂದ ನಂತರ ನಮ್ಮ ಮಣ್ಣಿನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಗಮನಿಸ್ಬೋದು. ನೀರು ನಿಂತಿರುತ್ತೆ, ಹೀರ್ಕೊಳ್ಳುತ್ತೆ, ಕೊಚ್ಚೋಗುತ್ತೆ, ಇದೆಲ್ಲವನ್ನು ಗಮನಿಸಬೇಕು. ಮಳೆ ನೀರು ಇಂಗುವುದು, ಬಸಿದು ಹೋಗುವುದು ಅವೆಲ್ಲವನ್ನು ಗಮನಿಸಬೇಕು. ಮಳೆ, ಗಾಳಿ ಮತ್ತು ಉಷ್ಣತೆಯಲ್ಲಿ ಆಗ್ತಕ್ಕಂಥ ಒಂದು ವ್ಯತ್ಯಾಸಗಳಿಂದ ನಮ್ಮ ಬೆಳೆ ಸಸ್ಯಗಳು ಹೇಗೆ ಪ್ರತಿಕ್ರಿಯೆ ಕೊಡ್ತಾ ಇರ್ತವೆ ಅದನ್ನು ನಾವು ಗಮನಿಸಬೇಕು. ಇವುಗಳನ್ನು ಆಧಾರ ಮಾಡಿಕೊಂಡು ನಾವು ನಮ್ಮ ನಿರ್ದಿಷ್ಟವಾದ ಮುಚ್ಚಿಗೆ ಸಾವಯವ ದ್ರವ್ಯ ಮತ್ತು ಮುಚ್ಚಿಗೆಯ ವಿಧಾನ ಎರಡನ್ನೂ ನಾವು ನಿರ್ಧರಿಸ್ಕೋಬೇಕಾಗುತ್ತೆ. Choosing mulch is listening to the soil and responding to its care. It's very important. We should listen to our soil. It is reflecting the status. It is communicating its difficulties. So we should address them using appropriate mulching. So we have to respond to the soil challenges. ಮುಚ್ಚಿಗೆ ಆಯ್ಕೆಯು ನಮ್ಮ ಮಣ್ಣನ್ನು ನಾವು ಕೇಳಿಸ್ಕೋಬೇಕು, ಆಲಿಸ್ಕೋಬೇಕು. ಮಣ್ಣಿನಲ್ಲಿ ಆಗ್ತಕ್ಕಂಥ ಸೂಕ್ಷ್ಮ ಬದಲಾವಣೆಗಳನ್ನು ಗಮನಿಸಬೇಕು ಮತ್ತು ಮಣ್ಣಿನ ರಕ್ಷಣೆಗೆ ನಾವು ಪ್ರತಿಕ್ರಿಯೆ ಕೊಡಬೇಕು. ಯಾವುದರಿಂದ? ಮುಚ್ಚಿಗೆ ಮಾಡೋದರಿಂದ ಅನ್ನೋದನ್ನು ಗಮನಿಸ್ಬೋದು. Thus mulching is a way manage the soil effectively. So one can manage the soil so effectively by providing appropriate mulching. ಮುಚ್ಚಿಗೆಯು ನಮ್ಮ ಮಣ್ಣಿನ ನಿರ್ವಹಣೆಯ ಒಂದು ಪ್ರಮುಖ ಅಂಶ ಆಗುತ್ತೆ. ಸೊ ಮಣ್ಣಿನ ನಿರ್ವಹಣೆಯಲ್ಲಿ ಮುಚ್ಚಿಗೆಯನ್ನು ನಾವು ಸಾಕಷ್ಟು ಉಪಯೋಗಿಸ್ಕೋಬೇಕು ಮತ್ತು ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋ ಒಂದು ಜ್ಞಾನವನ್ನು ಸಹ ನಾವು ಪಡ್ಕೊಂಡಿರಬೇಕು. ರೈಟ್ ಮಲ್ಚ್ ಇನ್ ದ ರೈಟ್ ವೇ ಕ್ಯಾನ್ ಹೆಲ್ಪ್ ದ ಸಾಯಿಲ್ ಬೂಸ್ಟ್ ಇಟ್ಸ್ ಪರ್ಫಾರ್ಮೆನ್ಸ್ ಅಕ್ರಾಸ್ ಸೀಸನ್ಸ್. So if you do the right mulching in the right way,
at the right time, so it will help the soil performance and the plants performance. ಸರಿಯಾದ ಮಣ್ಣಿಗೆ ಅಗತ್ಯವಾದ ಮುಚ್ಚಿಗೆಯನ್ನು ಬೆಳೆ ಸಸ್ಯಗಳು ಪ್ರತಿ ಋತುವಿನಲ್ಲೂ ಉತ್ತಮವಾಗಿ ಬೆಳೆಯಲು ಸಹಕಾರಿಯಾಗುತ್ತೆ. ಈ ರೀತಿ ಮುಚ್ಚಿಗೆ ಮಾಡೋದ್ರಿಂದ ನಮ್ಮ ಬೆಳೆ ಸಸ್ಯಗಳು ಎಲ್ಲ ಋತುಮಾನದಲ್ಲೂ ಒತ್ತಡಕ್ಕೆ ಒಳಗಾಗದೆ ಆರೋಗ್ಯಕರವಾಗಿದ್ದು ಉತ್ತಮ ಫಸಲನ್ನು ನಾವು ನಿರೀಕ್ಷಣೆ ಮಾಡ್ಬೋದು. So selection of right mulch continues. Dense mulch can cause problems. Apply lighter mulch. So sometimes the dense mulching is not recommended. We should take a call. How do we manage this, the thickness of the mulch? ಅತಿ ಸಾಂದ್ರತೆ ಮುಚ್ಚಿಗೆಯು ಕೆಲವು ರೀತಿ ತೊಂದರೆಗಳನ್ನು ಉಂಟು ಮಾಡಬಹುದು. ಆಲ್ರೆಡಿ ಹೇಳಿದ್ದೀವಿ, ಗಾಳಿ ಆಡುವಿಕೆ ಆಗಲ್ಲ, ಆಮೇಲೆ ಫಂಗಸ್ ಅಣಬೆ ರೋಗ ಬರುತ್ತೆ ಅಂತೆಲ್ಲ ಹೇಳ್ತಿರ್ತೀವಲ್ಲ, ಅವೆಲ್ಲ ಅದರಿಂದ ಅಲ್ಲಿ ಅಂಥ ಜಾಗದಲ್ಲಿ ಹಗುರ ಮುಚ್ಚಿಗೆ ಭಾಳ ಸಮಯೋಚಿತವಾಗಿರುತ್ತೆ, ಅದನ್ನು ಮಾಡಬೇಕಾಗತ್ತೆ. Peripheral crops can use material like wood chips, coir waste, etc. Vegetables or short-term crops requires green mulch such as green cuttings or the dry grass, etc., which already stated. ಬಹುವಾರ್ಷಿಕ ಬೆಳೆಗಳಲ್ಲಿ ನಾವು ಮರದ ಒಟ್ಟು, ಚಕ್ಕೆ, ತೆಂಗಿನ ನಾರಿನ ಪುಡಿ ಇವೆಲ್ಲವನ್ನು ಬಳಸ್ಬೋದು. ಆದರೆ ಅಲ್ಪಾವಧಿ ತರಕಾರಿ ಮತ್ತು ಆಹಾರ ಬೆಳೆಗಳಲ್ಲಿ ನಾವು ಹಗುರ ಮುಚ್ಚಿಗೆಯಾದಂಥ ಹಸಿರೆಲೆ ಗೊಬ್ಬರ, ಒಣಹುಲ್ಲಿಂದ ಮುಚ್ಚಿಗೆ ಮಾಡೋದು ಭಾಳ ಅನುಕೂಲ ಆಗುತ್ತೆ. ಸೊ ಮುಚ್ಚಿಗೆ ಸನ್ನಿವೇಶಗಳ ನಿರ್ವಹಣೆ. ಸೊ ವಾಟ್ ಆರ್ ದ ಸಿಚುವೇಶನ್ಸ್ ಆಫ್ ಮ್ಯಾನೇಜ್ಮೆಂಟ್? Plants decide the type of mulch required. Choosing mulch is balancing. Choosing the right mulch for the right need. So right choice will drive the crop and help in natural management. So plants will tell us what type of mulching is required, when and how. We need to understand, choose appropriately the mulching material and the process of mulching management. So this will help it will help thriving our crops. ಸಸ್ಯಗಳು ತಮ್ಮ ಅಗತ್ಯಕ್ಕನುಸಾರವಾಗಿ ಮುಚ್ಚಿಗೆ ದ್ರವ್ಯಗಳನ್ನು ಇಷ್ಟಪಡುತ್ತವೆ. ಮತ್ತು ಕೆಲವು ವಿಧಾನಗಳನ್ನು ನಾವು ನಿರ್ಧರಿಸಬೇಕಾಗತ್ತೆ. ಆ ರೀತಿ ನಾವು ಮುಚ್ಚಿಗೆ ಮಾಡೋದ್ರಿಂದ ಒಂದು ಸಮತೋಲನವನ್ನು ನಾವು ಕಾಯ್ಕೊಳ್ತೀವಿ. ಇದರಿಂದ ಬೇಡಿಕೆಗೆ ತಕ್ಕಂತೆ ಮುಚ್ಚಿಗೆಯನ್ನು ನಾವು ನಿರ್ಮಾಣ ಮಾಡೋದ್ರಿಂದ ನಮ್ಮ ನೈಸರ್ಗಿಕ ಕೃಷಿ ಒಂದು ಉತ್ತಮ ನಿರ್ವಹಣೆಗೆ ನಿಲ್ಲುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. So thickness and type of mulch will influence how well it will be moderate the temperature and moisture. Generally 2 to 4 inches of thick layer is sufficient for perennial crops. ಎತ್ತರ, ಸಾಂದ್ರತೆ ಮತ್ತು ವಿವಿಧ ಮಣ್ಣಿನ ಉಷ್ಣಾಂಶ, ತೇವಾಂಶ ನಿರ್ವಹಣೆಗೆ ನಾವು ಮಹತ್ವವನ್ನು ಕೊಡಬೇಕಾಗುತ್ತೆ. ಒಂದು 2 ರಿಂದ 3 ಇಂಚು ದಪ್ಪದಂಥ ಒಂದು ಮುಚ್ಚಿಗೆ ಮಾಡೋದ್ರಿಂದ ಕಳೆಯ ನಿರ್ವಹಣೆಯೂ ಆಗುತ್ತೆ ಮತ್ತು ತೇವಾಂಶ, ಉಷ್ಣಾಂಶ ನಿರ್ವಹಣೆ ಮತ್ತು ನೀರಿನ ಸರಂಧ್ರತೆ, ಮಣ್ಣಿನ ಸರಂಧ್ರತೆ ಎಲ್ಲವನ್ನೂ ನಾವು ಕಾಪಾಡ್ಕೋಬೋದು. Light layer of mulch for delicate seedlings and thick layer for established plants. ಸೊ ನೀವು ಸೊಪ್ಪು ತರಕಾರಿ ಬೆಳೆಯುವಾಗ ಲೈಟ್ ಲೇಯರ್, ತೆಳುವಾದಂಥ ಮುಚ್ಚಿಗೆಯನ್ನು ಕೊಡ್ತೀವಿ. ಮತ್ತು ಆಲ್ರೆಡಿ ನಾವು ಗಿಡವನ್ನು ನಾಟಿ ಮಾಡಿ ಸ್ವಲ್ಪ ತಿಂಗಳು ಕಳೆದಿದ್ರೆ ಅದಕ್ಕೆ ನಾವು ಥಿಕ್ ಲೇಯರ್, ದಪ್ಪ ಮುಚ್ಚಿಗೆ ಸಮೇತ ಕೊಡ್ಬೋದಾಗಿದೆ. So mulch can provide steady and predictable environment for plants, thus fewer stress-related issues. Very important. Plants will help the plants to manage their stress by providing appropriate mulch such that plants can grow healthy. So ನಾವು ಮುಚ್ಚಿಗೆ ಮಾಡೋದ್ರಿಂದ ನಮ್ಮ ಸಸ್ಯಗಳಲ್ಲಿ ಆಗಬಹುದಾದಂಥ ಒತ್ತಡಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಸ್ಯಕ್ಕೆ ನಾವು ಸಹಾಯ ಮಾಡಿದಂಗೆ ಆಗುತ್ತೆ. ಅದರಿಂದ ಸಸ್ಯದ ಬೆಳವಣಿಗೆ ಚೆನ್ನಾಗಾಗುತ್ತೆ. So mulch blocks weeds, already I said. So with allow air and moisture passes through the soil, maintaining healthy environment for plants and create long-term manuring by self-decomposition. These are all the benefits of mulching, which is again come back. ಮುಚ್ಚಿಗೆ ಮಾಡೋದ್ರಿಂದ ಕಳೆಗಳ ನಿಯಂತ್ರಣ, ಗಾಳಿ ಆಡುವಿಕೆ ಮತ್ತು ಸಾವಯವ ಗೊಬ್ಬರವಾಗಿ ಪರಿವರ್ತನೆ, ಇವೆಲ್ಲವನ್ನು ನಾವು ಮುಚ್ಚಿಗೆಯಿಂದ ನೋಡ್ತಾ ಬರ್ಬೋದು. Mulch is the first layer of defense and long-term source of manuring. ಸೊ ನಾವು ಪ್ರಥಮ ರಕ್ಷಣೆ, ಯಾವುದೇ ಗಿಡ ನೆಟ್ಟಾಗ ಮುಚ್ಚಿಗೆ ಮಾಡಿ ಅಂತ ಹೇಳ್ತೀವಿ. ಪ್ರಥಮ ರಕ್ಷಣೆಯಾಗಿ ಮುಚ್ಚಿಗೆ ಮಾಡಬೇಕಾಗುತ್ತೆ. ಇದು ದೀರ್ಘಕಾಲದಲ್ಲಿ ಗೊಬ್ಬರವಾಗಿಯೂ ಸಹ ಪರಿವರ್ತನೆ ಆಗುತ್ತೆ. ಚೂಸಿಂಗ್ ದ ಮಲ್ಚಿಂಗ್ ಮೆಟೀರಿಯಲ್ ವೈಸ್ಲಿ, ಬಿ ಕೇರ್ಫುಲ್ ಇನ್ ಡೆಪ್ತ್, ಚೂಸ್ ಫಾರ್ ದಿ ಕ್ಲೈಮೇಟ್, ಪ್ಲಾಂಟ್ ಆ್ಯಂಡ್ ಸಾಯಿಲ್ ಟೈಪ್. ಯು ಹ್ಯಾವ್ ಟು ಚೂಸ್ ದಿ ಮಲ್ಚಿಂಗ್ ಮೆಟೀರಿಯಲ್ ಬೇಸ್ಡ್ ಆನ್ ದ ಕ್ಲೈಮೇಟ್ ಕಂಡೀಷನ್ಸ್, ಟೈಪ್ ಆಫ್ ದ ಪ್ಲಾಂಟ್ ಆ್ಯಂಡ್ ದಿ ಟೈಪ್ ಆಫ್ ಯುವರ್ ಸಾಯಿಲ್. ಮುಚ್ಚಿಗೆ ದ್ರವ್ಯಗಳ ಆಯ್ಕೆಯಲ್ಲಿ ನಾವು ಸಾಕಷ್ಟು ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕಾಗುತ್ತೆ. ಮುಚ್ಚಿಗೆ ಎಷ್ಟು ದಪ್ಪಕ್ಕೆ ಹಾಕಬೇಕು, ಯಾವ ದ್ರವ್ಯಗಳನ್ನು ಯೂಸ್ ಮಾಡಬೇಕು, ಹವಾಮಾನದಲ್ಲಿ ಏನು ಬದಲಾವಣೆಗಳಾಗ್ತಾ ಇದೆ, ಮತ್ತು ನಮ್ಮ ಬೆಳೆ ಸಸ್ಯಗಳು ಯಾವುದು, ಮತ್ತು ನಮ್ಮ ಮಣ್ಣಿನ ರಚನೆ ಏನು, ಇವೆಲ್ಲವನ್ನು ಗಮನಿಸಿ ನಾವು ಮುಚ್ಚಿಗೆಯನ್ನು ನಿರ್ಧಾರ ಮಾಡಬೇಕಾಗುತ್ತೆ. Investing in mulch today will return 10 times in the returns in the long run, because plants will be healthy, manure will be generated locally, and plants will be stress free and diseases free. ಮುಚ್ಚಿಗೆಯನ್ನು ನಾವು ಇವತ್ತು ಮುಚ್ಚಿಗೆಗೆ ನಾವು ಬಂಡವಾಳ ಹಾಕ್ತೀವಿ, ಅದು ದೀರ್ಘಕಾಲದಲ್ಲಿ ಸುಮಾರು 10 ಪಟ್ಟು ಲಾಭಕರವಾಗಿ ಪರಿಣಮಿಸುತ್ತೆ. ಹಾಗಾಗಿ ಮುಚ್ಚಿಗೆಯನ್ನು ನಾವು ಉದಾಸೀನ ಮಾಡೋದು ಬೇಡ, ಮುಚ್ಚಿಗೆ ಮಾಡ್ಕೊಂಡು ಬಂದು ಅದೆಲ್ಲ ಲಾಭವನ್ನು ನಾವು ಪಡಿತಾ ಬರೋಣ. ಸೊ ವಾಟ್ ಡು ಯು ಸೇ ಅಬೌಟ್ ಮಲ್ಚಿಂಗ್ ಆ್ಯಂಡ್ ಇಟ್ಸ್ ಬೆನಿಫಿಟ್ಸ್? ಇದ್ರ ಬಗ್ಗೆ ನೀವೇನಂತೀರಾ? Friends, natural farming made simple. This is our tagline. So we try to make it, our farming practices, as simple. Today we have taken the subject mulching and we try to make it as simple for us. So what do you say? So ಇದು ರೀತಿ ನಾವು ನೈಸರ್ಗಿಕ ಕೃಷಿ ಸರಳೀಕರಣಗೊಂಡಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. What next?
As always, our focus should remain on less input cost, less intervention, less cost of production, and thus move towards sustainable, regenerative, profitable natural farming. That is our main aim. This creates a win-win situation for all. All means all of us, to our family, to our consumers, and to the environment. ಕಡಿಮೆ ಒಳಸರಿಗಳ ವೆಚ್ಚ, ಅನಗತ್ಯ ಕೃಷಿ ಚಟುವಟಿಕೆಗಳ ನಿಯಂತ್ರಣ, ಕಡಿಮೆ ಕೃಷಿ ಕಾರ್ಮಿಕರ ಅವಲಂಬನೆ ಇವೆಲ್ಲವನ್ನು ಮಾಡೋದರಿಂದ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಿ ಸುಸ್ಥಿರ, ಪುನರುತ್ಪಾದಕ, ಲಾಭದಾಯಕ ನೈಸರ್ಗಿಕ ಕೃಷಿಯನ್ನು ನಾವು ನಡೆಸ್ಬೋದಾಗಿದೆ. ಇದರಲ್ಲಿ ಎಲ್ಲ ದರ ಮತ್ತು ಎಲ್ಲರ ಹಿತ ಅಡಗಿದೆ. ಎಲ್ಲ ದರ ನಮ್ಮ ಮಣ್ಣಿನ, ಭೂಮಿಯ, ವಾತಾವರಣದ, ಪರಿಸರದ ಹಿತ ಮತ್ತು ಎಲ್ಲರ ಹಿತ, ನಮ್ಮ ಕುಟುಂಬದ ಮತ್ತು ನಮ್ಮ ಗ್ರಾಹಕರ ಎಲ್ಲರ ಹಿತವನ್ನು ನಾವು ಕಾಪಾಡಬಹುದಾಗಿದೆ. So for more information, please stay connected on this Wednesday episode, Wednesday live webinar at 8:30 p.m. like you connected today. So every Wednesday 8:30 p.m. we are going to meet like this on Google Meet and discuss critical aspects of natural farming. So this is the link to log into our Wednesday's Google Meet. There is an opportunity to visit our farm every second Saturday and Sunday. You can choose any one of the day to our farm at MS Farm, Banavati, Sasal Hobali, Dodballapur Taluk. ಸೊ ಪ್ರತಿ ತಿಂಗಳ 2ನೇ ಶನಿವಾರ ಅಥವಾ ಭಾನುವಾರದ ಯಾವುದಾದ್ರು ಒಂದು ದಿನ ನೀವು ವೀಕ್ಷಕರ ದಿನ ಅಂತ ನಾವು ಮಾಡ್ತೀವಿ. ನಮ್ಮ MS ಫಾರ್ಮ್ ದೊಡ್ಡಬಳ್ಳಾಪುರ ತಾಲೂಕು, ಅಲ್ಲಿ ನೀವು ಈ ಒಂದು ಲೊಕೇಶನ್ ಮ್ಯಾಪಲ್ಲಿ ಶೇರ್ ಮಾಡಿದ್ದೀವಿ, ಉಪಯೋಗಿಸ್ಕೊಂಡು ರಿಜಿಸ್ಟರ್ ಮಾಡಿಕೊಂಡು ಬರ್ಬೋದು. ಕಳೆದ ಶನಿವಾರ ಭಾನುವಾರ ಸಾಕಷ್ಟು ನಮ್ಮ ಕೃಷಿಕ ಮಿತ್ರರು ಬಂದಿದ್ರಿ. ಸೊ ಅವರಿಗೆಲ್ಲ ಧನ್ಯವಾದಗಳು. ಮತ್ತು ಕೆಲವರು ಬಂದಿದ್ದವರು ತಮ್ಮ ಅನಿಸಿಕೆಗಳನ್ನು ಈ ನೆಕ್ಸ್ಟ್ ಸೆಷನ್ನಲ್ಲಿ Q&A ಸೆಷನ್ನಲ್ಲಿ ಹೇಳ್ಬೋದು. Watch regular video uploads including the recording of today's webinar on our YouTube channel. This is our YouTube channel. You can watch regular uploads on this YouTube channel including today's webinar recording. These are all the benefits. ನಮ್ಮ ಈ ದಿನದ ವೆಬಿನಾರ್ನ ಒಂದು ಮುದ್ರಣವನ್ನು ಸಹ ಆ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ದಯವಿಟ್ಟು ನೀವು ಅಲ್ಲಿ ಗಮನಿಸ್ತಾ ಇರ್ಬೋದು. ನಿಮಗೆ ಸಮಯಾವಕಾಶ ಸಿಕ್ಕಿದಾಗ ಅದನ್ನು ಕೇಳ್ಕೋಬೋದು. So that's about today's presentation. I will wish you a healthy life for all of you and stay connected. So let us open up for feedback and Q&A sessions. So I will unmute you all. Now you respectively unmute yourself and ask questions and then go mute again so that it not disturb the others. Yes friends, that concludes the presentation today. ಸರ್ ನಮಸ್ಕಾರ ಸರ್. ಪ್ರಶಾಂತ್ ಮಾತಾಡ್ತಾ ಇರೋದು ಸರ್. ಇವತ್ತಿನ ಸೆಷನ್ ತುಂಬಾ ಚೆನ್ನಾಗಿತ್ತು. ಮಲ್ಚಿಂಗ್ ಬಗ್ಗೆ ಅಂದ್ರೆ ಮೊದ್ಲು ಒಂದ್ಸರಿ ಕವರ್ ಮಾಡಿದ್ರಿ ಅನ್ಸುತ್ತೆ, ಬಟ್ ಇದು ಇನ್ನೂ ಡೀಟೇಲ್ ಆಗಿ ಇನ್ನೂ ಒಂದು ಸ್ಟೆಪ್ ಡೀಪ್ ಆಗಿ ಕವರ್ ಮಾಡಿದ್ರಿ. ತುಂಬಾ ಚೆನ್ನಾಗಿತ್ತು ಸರ್ ಇವತ್ತು ಸೆಷನ್. ನಂದು ಕ್ವಶನ್ ಬಂದ್ಬಿಟ್ಟು ಇವಾಗ ಏನಿಲ್ಲ, ಸಿಂಪಲ್ ಕ್ವಶನ್ಸ್, ಬೇಸಿಕ್ ಕ್ವಶನ್ಸ್. ಮರದ ಚಕ್ಕೆ ಆಮೇಲೆ ಒಟ್ಟು ಅಂದ್ರಿ, ಯಾವ ಮರದ ಚಕ್ಕೆ ಯೂಸ್ ಮಾಡಬಹುದು ಸರ್? ಆಮೇಲೆ ಒಟ್ಟು ಯಾವ್ಯಾವ ಒಟ್ಟು ಯೂಸ್ ಮಾಡಬಹುದು ಅನ್ನೋದೊಂದು ಕ್ವಶನ್. ಆಮೇಲೆ 2 years ಪ್ಲಾಂಟ್ಸ್ಗೆ ಥಿಕ್ನೆಸ್, ಮಲ್ಚಿಂಗ್ ಥಿಕ್ನೆಸ್ ನೀವು 2-3 ಇಂಚು ಅಂತ ಹೇಳಿದ್ರಿ. ಜಸ್ಟ್ ಅದೇ ಒಂದು 2 years ಪ್ಲಾಂಟ್ಸ್ ಅಡಿಕೆಗಾಗ್ಲಿ ಯಾವ್ದಕ್ಕಾರಾಗ್ಲಿ ಎಷ್ಟು ಮಾಡಿದ್ರೆ ಅಗತ್ಯ? ಆಮೇಲೆ ಲಾಸ್ಟ್ ಟೈಮ್ ನೀವು ಒಂದ್ಸರಿ ಇದು ಏನೋ ಅಡಿಕೆ ಸಿಪ್ಪೆನೂ ಡ್ರೈ ಮಲ್ಚಿಂಗ್ ಆಗಿ ಯೂಸ್ ಮಾಡಬಹುದು ಅಂತ ಹೇಳಿದ್ರಿ. ಅದನ್ನ ತೆಳ್ಳಗೆ ಗಿಡದ ಸುತ್ತ ಅದನ್ನು ಹಾಕ್ಬೋದು ಅಂತ ಹೇಳಿದ್ರಿ ಸರ್. ಇದು ನನ್ನ ಕ್ವಶನ್ಗಳು ಸರ್. ಓಕೆ, ಥ್ಯಾಂಕ್ ಯು ಪ್ರಶಾಂತ್. ಸೊ ಈ ಮುಚ್ಚಿಗೆ ನಮ್ಮ 5 Mಗಳಲ್ಲಿ ಇದು ಒಂದು ದೊಡ್ಡ ಪಿಲ್ಲರು. ಹಾಗಾಗಿ ಇದನ್ನು ಮತ್ತೆ ಇವತ್ತು ತಗೊಂಡು ಅದನ್ನು ಮತ್ತೆ ವಿವರವಾಗಿ ನಾವು ಇವತ್ತು ಮಾತಾಡ್ದಂಗೆ ಆಯಿತು. ನಾವು 5 M's ಆಫ್ ನ್ಯಾಚುರಲ್ ಫಾರ್ಮಿಂಗ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಲ್ಲ, ನೈಸರ್ಗಿಕ ಕೃಷಿ 5 Mಗಳು, ಅದರಲ್ಲಿ ಮುಚ್ಚಿಗೆನೂ ಬರುತ್ತೆ. ಹಾಗಾಗಿ ಇವತ್ತು ಇದನ್ನು ಡೆಡಿಕೇಟ್ ಮಾಡಿದ್ವಿ ಇವತ್ತಿನ ವೆಬಿನಾರ್ನ. ಸಾಕಷ್ಟು ವಿಷಯಗಳು ಮುಚ್ಚಿಗೆಯಲ್ಲಿ ನಾವು ಆಲ್ರೆಡಿ ಪ್ರಾರಂಭ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ಬಟ್ ಇಷ್ಟೊಂದು ಗ್ರ್ಯಾನ್ಯುಲರ್ ಆಗಿ ಸೂಕ್ಷ್ಮವಾಗಿ ಈ ವಿಷಯಗಳನ್ನು ನಿಮಗೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತಿನ ಒಂದು ಎಪಿಸೋಡ್ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಈಗ ನಿಮ್ಮ ಪ್ರಶ್ನೆಗೆ ಉತ್ತರವಾಗಿ, ಈಗ ನಾವು ಮುಚ್ಚಿಗೆ ದ್ರವ್ಯಗಳನ್ನು ನೀವು ಮರದ ಚಕ್ಕೆ ಅಥವಾ ಹೊಟ್ಟು, ಇದು ಸಾಮಿಲ್ ಅಂತೀವಲ್ಲ, ವುಡ್ ಪ್ಲೇನಿಂಗ್ ಮಿಷನ್, ಕಾರ್ಪೆಂಟರ್ಗಳು ಅಥವಾ ವುಡ್ ಪ್ಲೇನಿಂಗ್ ಮಿಷನ್ ಸಾಮಿಲ್ಗಳಲ್ಲಿ ಇದು ಸಿಗುತ್ತೆ. ಸೊ ಇದು ಅವರು ನ್ಯಾಚುರಲ್ ವುಡ್ ಅಂದರೆ ನೈಸರ್ಗಿಕವಾಗಿ ಸ್ವಾಭಾವಿಕ ಬೆಳೆದಂಥ ಮರಗಳನ್ನು ಹತ್ತರಿ ಮಾಡಿ ಪ್ಲೇನಿಂಗ್ ಮಾಡಿ ಇಟ್ಟಿರ್ತಾರೆ. ಅಲ್ಲಿ ನಮಗೆ ಈ ಮರದ ಚಕ್ಕೆಗಳು ಮತ್ತು ಮರದ ಹೊಟ್ಟು ಸಿಗುತ್ತೆ. ಅದನ್ನು ತಗೊಂಡ್ಬಂದು ನಾವು ಮುಚ್ಚಿಗೆ ಮಾಡ್ಬೋದು. ಮುಂಚೆ ಅದಕ್ಕೆ ಸ್ವಲ್ಪ ಬೇಡಿಕೆ ಇತ್ತು, ಬೇಕರಿಗಳಲ್ಲಿ ಓವನ್ಗಳಲ್ಲಿ ಅದನ್ನು ಯೂಸ್ ಮಾಡ್ತಾಯಿದ್ರು ಅಂತ ಕೇಳ್ಪಟ್ಟೆ. ಬಟ್ ಇವಾಗ ಎಲ್ಲ ಬೇಕರಿಗಳಲ್ಲೂ ಎಲೆಕ್ಟ್ರಿಕ್ ಓವನ್ಸ್ಗಳು ಬಂದಿದೆಯಂತೆ. ಹಾಗಾಗಿ ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ಕಾರ್ಪೆಂಟರ್ ಶಾಪು, ಪ್ಲೇನಿಂಗ್ ಮಿಷನ್ನು, ಸಾಮಿಲ್ಸು ಇದ್ದರೆ ಅವ್ರ ಜೊತೆ ಟಚ್ ಇಟ್ಕೊಂಡಿರಿ. ನಿಮಗೆ ಸಾಕಷ್ಟು
ಮುಚ್ಚಿಗೆ ದ್ರವ್ಯಗಳು ಆ ಸಾಮಿಲ್ಗಳಲ್ಲಿ ಮತ್ತು ಕಾರ್ಪೆಂಟರ್ ಶಾಪ್ಗಳಲ್ಲಿ ಸಿಗುತ್ತೆ. ಅದನ್ನು ತೊಗೊಂಬಂದು ನೀವು ಬಳಸ್ಬೋದು. ನಾನು ಅದನ್ನು 2023 ಅಂದರೆ ಮೊದಲನೇ ಬೇಸ್ಗೆ MS ಫಾರ್ಮ್ ಗಿಡಗಳಿಗೆ ಕೊಟ್ಟಿದ್ದೆ, ಅಲ್ಲೇ ಸಾಸ್ಲೂನಲ್ಲಿ ತೊಗೊಂಬಂದು. ಅದು ನಿಮ್ಮ ಮರದ ಹೊಟ್ಟಿನ ವಿಷಯದಲ್ಲಿ. ಮತ್ತು ನೀವು ಮುಚ್ಚಿಗೆ ಸಾಂದ್ರತೆ ಎಷ್ಟಿರಬೇಕು, ಎಷ್ಟು ತಿಕ್ಕಿರಬೇಕು ಅಂತ ಕೇಳಿದ್ರಿ. ಅದೆಲ್ಲ ಆಲ್ರೆಡಿ ನಾನು ಇವತ್ತಿನ ಸಂಚಿಕೆಯಲ್ಲಿ ಹೇಳ್ದಂಗೆ ನಾವು ಅದನ್ನು ಕಳೆಗಳನ್ನು ನಿರ್ವಹಣೆ ಮಾಡೋಕ್ಕೆ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರಬೇಕು. ಆಮೇಲೆ ತುಂಬ ಥಿಕ್ನೆಸ್ಸು ಇರಬಾರ್ದು, ಏಕೆಂದರೆ ಗಾಳಿ ಆಡಬೇಕಾಗಬೇಕು, ತೇವಾಂಶ ನಿರ್ವಹಣೆ ಮಾಡ್ಕೋಬೇಕು, ಉಷ್ಣಾಂಶ ನಿರ್ವಹಣೆ ಮಾಡಬೇಕು. ಹಾಗಾಗಿ 1.5 ಇಂಚ್ 2 ಇಂಚ್ ಅಂತ ಅಪ್ರಾಕ್ಸಿಮೇಟಾಗಿ ಹೇಳ್ತೀನಿ. ಅದು ನಿಮ್ಮ ದ್ರವ್ಯಗಳ ಮೇಲೆ ಡಿಪೆಂಡ್ ಆಗುತ್ತೆ. ಅಡಿಕೆ ಸಿಪ್ಪೆ ಆದರೆ 1 ಲೇಯರ್, 1 ಅಥವಾ 2 ಲೇಯರ್ ಸಾಕು. ಮರದೊಟ್ಟಾದರೆ ಸ್ವಲ್ಪ ಹಾಕ್ಬೋದು, ತೆಂಗಿನ ನಾರಾದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು, ಅಥವಾ ನಮ್ಮ ತೋಟದಲ್ಲೇ ಬೆಳೆದಂಥ ರಂಬೆ ಕೊಂಬೆಗಳನ್ನು ಕತ್ತರಿಸಿ ಹಾಕೋಂಗಿದ್ರೆ ಅದರದ್ದೇ ಆದಂಥ ವಿಧಾನಗಳಿರುತ್ತೆ. ಹಾಗಾಗಿ 2-3 ಇಂಚ್ ಅಂತ ನಾವೊಂದು ಸರಾಸರಿಯಾಗಿ ಹೇಳ್ತೀವಿ. ನಿಮ್ಮ ಗಿಡ, ನಿಮ್ಮ ಮಣ್ಣು ಅಷ್ಟೇ, ನಿಮ್ಮದು ಕ್ಲೇ ಸಾಯಿಲು, ಪೊರಾಸಿಟಿ ಸಾಯಿಲು, ಸ್ಯಾಂಡಿ ಸಾಯಿಲು ಎಲ್ಲ ಇರುತ್ತಲ್ಲ, ಸೊ ಮಣ್ಣಿನ ಮೇಲೂ ಇದು ಅವಲಂಬಿಸಿರುತ್ತೆ. ತುಂಬ ತಿಕ್ಕಾಗಿ ಮುಚ್ಚಿಗೆ ಮಾಡಿದಾಗ ಏರಿಯೇಷನ್ ಆಗೋಕ್ಕಾಗಲ್ಲ, ತೇವಾಂಶ ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ, ಅವೆಲ್ಲ ಸಮಸ್ಯೆಗಳು ಬರ್ಬೋದು. ನೀವು ಮಣ್ಣಿನ ಗುಣಧರ್ಮವನ್ನು ನೋಡಿ, ನಿಮ್ಮ ಮುಚ್ಚಿಗೆ ದ್ರವ್ಯದ ಒಂದು ಸಾಂದ್ರತೆಯನ್ನು ನೋಡಿ ಈ ಮುಚ್ಚಿಗೆ ಸಾಂದ್ರತೆಯನ್ನು ನಿರ್ಧಾರ ಮಾಡ್ಕೊಳ್ಳಿ. ಎರಡನೇ ಪ್ರಶ್ನೆ ಆಗಿತ್ತು. ಅಡಿಕೆ ಸಿಪ್ಪೆಯನ್ನು ಆದಷ್ಟು ತಂದು ಒಣಗಿಸಿ ನೇರವಾಗಿ ಬಳಸಬೇಡಿ. ಈಗ ಸೀಸನ್ ಸಿಗುತ್ತೆ, ಎಲ್ಲರೂ ತರಿಸಿಟ್ಕೊಳ್ಳಿ. ತರಿಸ್ಕೊಂಡು ನಿಮ್ಮ ತೋಟದ ಗೇಟ್ ಹತ್ರನೋ, ಫಾರ್ಮ್ ಪಾಂಡ್ ಹತ್ರನೋ ಅಥವಾ ಫಾರ್ಮ್ ಹೌಸ್ ಹತ್ರನೋ ಒಂದು ಕಡೆ ಸುರ್ಕೊಂಡಿರಿ. 1-2 ತಿಂಗಳು ಚೆನ್ನಾಗಿ ಅದು ಬಿಸಿಲಲ್ಲಿ ಒಣಗಲಿ. ಆಮೇಲೆ ಅದು ರಸ ಎಲ್ಲ ಭೂಮಿಗೆ ಬಿಟ್ಕೊಳ್ಳುತ್ತೆ. ಆಮೇಲೆ ಅದು ಒಣಗಿದ್ದನ್ನು ತಗೊಂಬಂದು ಮುಚ್ಚಿಗೆ ಮಾಡೋಣ. ಅಡಿಕೆ ಸಿಪ್ಪೆನ ಯಾವಾಗಲೂ ಮುಚ್ಚಿಗೆ ಮಾಡುವಾಗ ತೆಳುವಾಗಿ ಮುಚ್ಚಿಗೆ ಮಾಡೋಣ. ಅದನ್ನು ನಾವು ಸಾವಯವ ಗೊಬ್ಬರಕ್ಕೆ ಒಂದು ಕಚ್ಚಾ ವಸ್ತು ಥರ ಯೂಸ್ ಮಾಡೋಂಗಿದ್ರೆ ತಿಕ್ ಲೇಯರ್ ಹಾಕ್ಕೊಳ್ಳಿ ಬೇರೆ ಸಾವಯವ ದ್ರವ್ಯಗಳ ಜೊತೆ. ಬಟ್ ನೇರ ಮುಚ್ಚಿಗೆ ಮಾಡುವಾಗ ತೆಳುವಾಗಿ ಮುಚ್ಚಿಗೆ ಮಾಡೋದು ಒಳ್ಳೆಯದು, ಯಾಕೆಂದರೆ ಅದು ಗಾಳಿ ಆಡುವಿಕೆಯನ್ನು ನಿಯಂತ್ರಣ ಮಾಡಿಬಿಡುತ್ತೆ. ಈ ಒಂದು ಮುನ್ನೆಚ್ಚರಿಕೆ ತಗೊಂಡು ಅಡಿಕೆ ಸಿಪ್ಪೆನ ಕಡಿಮೆ ವೆಚ್ಚದಲ್ಲಿ ನಿಮ್ಮ ಸುತ್ತಮುತ್ತ ಸಿಕ್ಕಿದ್ರೆ ತೊಗೊಂಬಂದು ಹಾಕಿ. ನಾನು ಕಳೆದ ವರ್ಷ 2025 ಬೇಸಿಗೆಗೆ ಅದನ್ನೇ ಯೂಸ್ ಮಾಡಿದ್ವಿ. ಸೊ ಇದಿಷ್ಟು ನಿಮ್ಮ 3 ಪ್ರಶ್ನೆಗಳಿಗೆ ಉತ್ತರ ಆಗಿತ್ತು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಆಮೇಲೆ ಒಟ್ಟು ಬಂದ್ಬಿಟ್ಟು ಈ ಕಡಲೆಕಾಯಿ ಒಟ್ಟು, ಆಮೇಲೆ ಭತ್ತದ ಒಟ್ಟು ಅವನ್ನ ಎಲ್ಲ ಯೂಸ್ ಮಾಡ್ಬೋದು. ರಾಗಿ ಒಟ್ಟು, ಕಡಲೆಕಾಯಿ ಒಟ್ಟು, ಹುರುಳಿ ಒಟ್ಟು ಅವೆಲ್ಲನೂ ಯೂಸ್ ಮಾಡ್ಬೋದು. ಅವು ತುಂಬ ಸೂಕ್ಷ್ಮವಾದ ಸಣ್ಣ ತೆಳುವಾದ ಕಣಗಳಾಗಿರುತ್ತೆ. ಮೋಸ್ಟ್ಲಿ ಅದನ್ನು ನೀವು ತರಕಾರಿ ಬೆಡ್ಗಳು, ಅಲ್ಪಾವಧಿಯ ಆಹಾರ ಬೆಳೆಗಳು ಅಂಥ ಜಾಗದಲ್ಲಿ ಅದು ತುಂಬ ಉಪಯೋಗ ಆಗುತ್ತೆ ಅಂತ ಅನ್ಕೋಬೋದು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಎಸ್ ಸರ್, ಕೇಳಿ, ಫೀಡ್ಬ್ಯಾಕ್ ಕೊಡಿ. ಹಲೋ ಸರ್, ನಮಸ್ಕಾರ. ನಾನು ನರಸಿಂಹಮೂರ್ತಿ ಇಲ್ಲಿ ಮೈಸೂರಿಂದ. ಈ ಮುಚ್ಚಿಗೆ ಬಗ್ಗೆ ಮಾತಾಡುವಾಗ ನಾನು ಮೊದಲು ಹೇಳಿದ್ರಿ, ಹಾಗಾಗಿ ನಾನು ತೆಂಗಿಗೆ ಡ್ರಿಪ್ ಸರ್ಕಲ್ ಮಾಡಿ ಅದಕ್ಕೆ ತೆಂಗು ಮುಚ್ಚಿಗೆ ಕೊಟ್ಟೇನೆ. ಮತ್ತೆ ಸ್ವಲ್ಪ ಬಾಳೆ ವೇಸ್ಟ್ ಎಲ್ಲ ಹಳೆಯದು ತರಗೆಲ್ಲ ಸಿಗ್ದು. ಈ ನಾವು ನೀರ್ ಕೊಡುವಾಗ ಈಗ ಮೊನ್ನೆ ಸುಮ್ನೆ ನೋಡುವ ಅಂತ ತೆಗ್ದು ಅದ್ರ ಕೆಳಗಡೆ ನೋಡಿದ್ರೆ ಅದ್ರ ಅಡಿಯಲ್ಲಿ ಶಂಖದೋಳು, ಬಸವನೋಳು ಮತ್ತೆ ಈ ಸೆಂಟಿಪೈಡ್ ಆ ತರದೆಲ್ಲ ಸುಮಾರು ಮಧ್ಯೆ ಇವೆ. ಅದರಿಂದ ತೊಂದರೆ ಆಗೋದಿಲ್ವಾ ನಮ್ಗೆ? ಇಲ್ಲ ಸರ್, ಅವು ಮಣ್ಣು ಜೀವಿಗಳು ಅಂತೀವಿ, ಸಾಯಿಲ್ ಆರ್ಗ್ಯಾನಿಸಮ್ಸ್. ಊಟ ಸಿಗ್ತಾ ಇದೆ ಅಂತ ಅವು ಬಂದಿರುತ್ತವೆ. ಪ್ರೇಸ್ಗಳು ಬಂದ್ವಲ್ಲ ಅಂತ ಪ್ರಿಡೇಟರ್ಗಳು ಬಂದಿರ್ತವೆ. ಸರಿ, ದಪ್ಪ ಶಂಖ ಹುಳ ಎಲ್ಲ ಮಧ್ಯೆ ಇವೆ. ತೊಂದರೆ ಇಲ್ಲ ಸರ್, ಅದಕ್ಕೆ ಪ್ರೇಸ್ ಇದೆ. ಊಟ ಸಿಕ್ತಾಗ ಅವೆಲ್ಲ ಬರುತ್ತೆ. ಸಾಕಷ್ಟು ಊಟ ಅಲ್ಲಿ ಸಿಗ್ತಾ ಇರೋದ್ರಿಂದ, ಮಣ್ಣು ಜೀವಿಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಅವು ನಿರ್ವಹಣೆಗೆ ಅವೆಲ್ಲ ಪ್ರಕೃತಿನೇ ಸೃಷ್ಟಿ ಮಾಡಿರುತ್ತೆ ಸರ್. ತೆಂಗಿನ ಮರದ ಬೇರ್ಗಾಗ್ಲಿ ಕಾಂಡಕ್ಕಾಗ್ಲಿ ಯಾವುದೇ ರೀತಿ ತೊಂದರೆ ಆಗಿರ್ಲಿಕ್ಕಿಲ್ಲ. ನೀವು ಅದನ್ನ ಗಮನಿಸ್ತಾ ಇರಿ ಸೂಕ್ಷ್ಮವಾಗಿ. ಹುಳುನೆಲ್ಲ ಕಾಂಡದಲ್ಲಿ, ಸಣ್ಣ ತೆಂಗಿನ ಗಿಡಗಳಾದ್ರೆ ಕಾಂಡದಲ್ಲಿ ತೊಂದರೆ ಮಾಡಬಹುದು. ಅವು ಬಂದು ದೊಡ್ಡ ಮರ ಆದ್ರೆ ಏನು ತೊಂದರೆ ಇಲ್ಲ. 4 ವರ್ಷ ಗಿಡಗಳು. ಸ್ವಲ್ಪ ದೂರದಲ್ಲೇ ಡ್ರಿಪ್ ಸರ್ಕಲ್ ಮಾಡಿದಿರಲ್ಲ, 1 ಮೀಟರ್ ದೂರ ಮಾಡಿದ್ದೀನಿ. ತೊಂದರೆ ಆಗ್ಲಾರದು ಸರ್, ಗಮನಿಸ್ತಾ ಇರಿ. ಇದು ನೈಸರ್ಗಿಕ ಪ್ರಕ್ರಿಯೆ ಸರ್, ಫುಡ್ ಚೈನ್ ಅಂತೀವಿ. ಎಲ್ಲಿ ಒಂದೊಂದು ಪ್ರಾಣಿಗಳು ಸೃಷ್ಟಿ ಆಗುತ್ತೋ ಅದನ್ನು ತಿಂದು ಬದುಕೋ ಪ್ರಾಣಿಗಳು ಬಂದ್ಬಿಡ್ತವೆ. ಹಾಗಾಗಿ ಅದಕ್ಕೆ ಅಷ್ಟು ಅವಶ್ಯಕತೆ ಇಲ್ಲ. ಬಟ್ ಸೂಕ್ಷ್ಮವಾಗಿ ಗಮನಿಸಿ, ಪ್ರಥಮವಾಗಿ ಮಾಡ್ತಿರೋದ್ರಿಂದ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ತಾ ಇರಿ ಸರ್. ಅದೇ, ಯಾಕಂದ್ರೆ ಅದ್ರಲ್ಲಿ ಮಧ್ಯೆ ನಾವು ಹಿಂಡಿ ನೀರು, ಬೇರೆ ನೀರು ಎಲ್ಲ ಹಂಗೆ ಕೊಡೋದ್ರಿಂದ ಅದು ಏನಾಗಿದೆ ನೋಡೋಣ ಅಂತ ನಾನು ಮೊನ್ನೆ ತೆಗ್ದು ನೋಡ್ದೆ. ನೋಡುವಾಗ ಇದೊಂದು ಗಮನಿಸಿದೆ, ಅದಕ್ಕೆ ನಿಮ್ಮೊಂದ್ಸಲ ಗಮನಕ್ಕೆ ತರೋಣ ಅಂತ ಕೇಳಿದೆ. ಒಳ್ಳೆ ಸೂಚನೆ. ಅದು ಎಲ್ಲಾ ತರದ ಮಣ್ಣು ಜೀವಿಗಳು ಸೃಷ್ಟಿ ಆಗ್ತಾ ಇದೆ, ಒಂದು ಪರಿಸರನೇ ನಿರ್ಮಾಣ ಆಗಿದೆ. ಪ್ರತಿ ತೆಂಗಿನ ಮರದ ಬುಡದಲ್ಲಿ ಈ ರೀತಿ ಒಂದು ಜೈವಿಕ ಪರಿಸರ ಅಂತ ಹೇಳ್ತೀವಿ. ಸೊ ಇದನ್ನ ನಿರ್ಮಾಣ ಮಾಡ್ತಾ ಇದ್ದೀರಾ. ಸೊ ಸಾಕಷ್ಟು ಬದಲಾವಣೆಗಳು ಆಗುತ್ತೆ, ಹಾನಿ ಆಗದಂಗೆ ಗಮನಿಸ್ತಾ ಇರೋಣ. ಸರಿ ಸರ್, ಥ್ಯಾಂಕ್ಸ್ ನರಸಿಂಹಮೂರ್ತಿ ಅವರೇ. ಥ್ಯಾಂಕ್ ಯು ಸರ್.
Nartimurthy sir's question was, he has created a dip circle about 6 feet away from a 4-year-old coconut tree. He has done the mulching of all the coconut residues and the banana residues available in his farm. He regularly moisture it, and he also apply oil seed cake liquid manure to that. Recently, when he saw that mulched pot on the drip circle area or active root zone area, he saw a lot of micro soil organisms running around. So he was trying to understand, is there any effect for the coconut plant by this presence of these soil organisms. So most of the soil organisms come because there is a diversity is created. He has created the food, he has created the shelter. Soil organism comes to do decomposition and they get their food. As the number of prey are more, the predators also will come. It's a natural food cycle, so nothing to worry. He has created that biodiversity on every drip circle of his coconut plants or trees. This is a very simplest. It is a very interesting way, or the contributing way of managing natural farming towards our nature. So let us keep a close watch on that. Observe, is there any challenges from these predators, such that coconut palm stem or the roots should not be damaged by them. A close observation is recommended. Yes sir, ಕೇಳಿ ಇವತ್ತಿನ ಸಂಚಿಕೆ ಹೇಗಿತ್ತು, ಫೀಡ್ಬ್ಯಾಕ್ ಕೊಡಿ. ಸರ್ ನಮಸ್ತೆ ಸರ್, ನಾನು ಮುರಳೀಧರ್ ಸರ್. ನಮಸ್ಕಾರ ಮುರಳೀಧರ್, ಹೇಳಿ. ಸರ್, ಇವತ್ತು ಮುಚ್ಚಿಗೆ ಒಂದು ವಿಚಾರ ತುಂಬಾ ಚೆನ್ನಾಗಿತ್ತು ಸರ್. ಅಂದ್ರೆ ಚೆನ್ನಾಗಿತ್ತು ಅಂದ್ರೆ, ನೀವು ಹಸಿರೆಲೆ ಗೊಬ್ಬರಗಳ ಒಂದು ಮಾಹಿತಿ ಕೊಟ್ಟಾಗ ಅದ್ರ ಬಗ್ಗೆ ಸಾಕಷ್ಟು ಹೇಳಿದ್ರಿ. ಆದ್ರೆ ಇದೇ ವಿಚಾರವನ್ನು ತುಂಬಾ ಆಳವಾಗಿ ಹೇಳಿದಕ್ಕೆ ನಮ್ಗೆ ತುಂಬಾ ಸಹಾಯ ಆಯ್ತು. ಯಾಕಂದ್ರೆ ನೈಸರ್ಗಿಕ ಕೃಷಿಯಲ್ಲಿ ಮುಚ್ಚಿಗೆ ಪಾತ್ರ ಏನು ಅಂತ ನಮ್ಗೆ ಚೆನ್ನಾಗಿ ಅರ್ಥ ಆಯ್ತು. ಆಮೇಲೆ ಸೂಕ್ಷ್ಮ ಜೀವಿಗಳ ಪ್ರಪಂಚ ಅಂತ ಹೇಳ್ತೀರಾ ಸರ್ ನೀವು, ಅದು ನಾವು ಕಲ್ಪನೆ ಮಾಡ್ಕೊಂಡ್ರೆ ಯಾವ ತರ ಇರುತ್ತೆ ಅನ್ನೋದು ಒಂಥರ ತಿಳ್ಕೊಂಡ್ರೆ, ನಾವು ಕೃಷಿ ಕುಟುಂಬದಲ್ಲಿ ಹುಟ್ಟಿದ್ರು ಸಹ ನಾವು ಸೂಕ್ಷ್ಮ ಜೀವಿಗಳು ಯಾವ ರೀತಿ ವರ್ಕ್ ಮಾಡ್ತವೆ, ಅವುಗಳ ಚಟುವಟಿಕೆಗಳೇನು, ಇವೆಲ್ಲ ನೀವು ಮಧ್ಯ ಮಧ್ಯದಲ್ಲಿ ಹೇಳ್ತಾ ಇರ್ತೀರಾ. ಅವಾಗ ನಮ್ಗೆ ತುಂಬಾ ಮಾಹಿತಿ ಸಿಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಸೂಕ್ಷ್ಮ ಜೀವಿಗಳ ಚಟುವಟಿಕೆಗಳು, ಅವುಗಳ ಒಂದು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಮತ್ತೆ ಸರ್, ಬೇಸಿಗೆ ಕಾಲದಲ್ಲೂ ಮತ್ತು ಚಳಿಗಾಲದಲ್ಲೂ ಮುಚ್ಚಿಗೆ ಅವಶ್ಯಕತೆ ಬಗ್ಗೆ ಹೇಳಿದ್ದಕ್ಕೆ ಅದು ತುಂಬಾ ವಿಚಾರ ಚೆನ್ನಾಗಿತ್ತು ಸರ್. ಆಮೇಲೆ ನೀವು ಬಳಸ್ತಕ್ಕಂತ ಭಾಷೆ, ಕನ್ನಡ ಭಾಷೆಯ ಪದಗಳು ತುಂಬಾ ಹೆಚ್ಚು ಪಾಂಡಿತ್ಯದಿಂದ ಕೂಡಿರ್ತವೆ. ಅದ್ರ ಶಬ್ದ ಭಂಡಾರ ತುಂಬಾ ಚೆನ್ನಾಗಿದೆ ಸರ್. ನಾವು ತುಂಬಾ ಇಷ್ಟಪಡ್ತೀವಿ. ಆಮೇಲೆ ನೈಸರ್ಗಿಕ ಕೃಷಿಯಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀರಾ ಸರ್. ಅದು ನೈಸರ್ಗಿಕ ಕೃಷಿ ಅಂದ್ರೆ ನಾವು ತಿಳ್ಕೊಂಡಿರೋದು ಸುಮ್ಮನೆ ಏನೋ ಅದೇ ಬೆಳೀತಾ ಇರುತ್ತೆ, ನಮ್ಮ ಕೆಲಸ ಏನು ಅನ್ನೋದು, ಅಂದ್ರೆ ನಾವು ಯಾವ ರೀತಿ ತೊಡಗಿಸ್ಕೊಳ್ಬೇಕು, ಅದರ ಪಾತ್ರ ಏನು ಮತ್ತು ಚಟುವಟಿಕೆಗಳು ಏನೇನು ನಡೀತವೆ ಅನ್ನೋದು ತುಂಬಾ ಆಳವಾಗಿ ಹೇಳ್ತಾ ಇದ್ದೀರಾ ಸರ್. ಅದು ತುಂಬಾ ಅನುಕೂಲ ಆಗ್ತಾ ಇದೆ. ಮತ್ತು ನಮ್ಗೆ ಒಂದು ಇದು ಬೇಕು ಸರ್, ಏನಂದ್ರೆ ಈಗ ನೈಸರ್ಗಿಕ ಕೃಷಿಯಲ್ಲಿ ನೀವು ಒಂದು ಮಾದರಿ ಕೊಟ್ಟಿದ್ರಿ ಕಳೆದ ಸಂಚಿಕೆಗಳಲ್ಲಿ, ಗಿಡಗಳನ್ನ ಯಾವ ರೀತಿ ನೆಡಬೇಕು, ನಕ್ಷೆ ಮುಖಾಂತರ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ. ಆದ್ರೆ ಒಂದು ಎಕರೆಯಲ್ಲಿ ಈ ತೋಟಗಾರಿಕಾ ಒಂದು ದೀರ್ಘಾವಧಿ ಬೆಳೆಗಳ ಜೊತೆಯಲ್ಲಿ ಒಂದು ಕುಟುಂಬಕ್ಕೆ ಬೇಕಾದಂತ ಆಹಾರ ಧಾನ್ಯಗಳು ಅಥವಾ ತರಕಾರಿಗಳು, ಇವುಗಳನ್ನ ಯಾವ ರೀತಿ ಬೆಳ್ಕೋಬಹುದು ಅಂತ ಅದೊಂದು ಸ್ವಲ್ಪ ಮಾಹಿತಿಯನ್ನು ನಾವು ಅಪೇಕ್ಷೆ ಪಡ್ತೀವಿ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ಧನ್ಯವಾದಗಳು ಮುರಳೀಧರ್, ಸಾಕಷ್ಟು ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ. ಈ ಮುಚ್ಚಿಗೆ ಬಹಳ ಮುಖ್ಯ. ಪ್ರತಿ ಋತುಮಾನಗಳಲ್ಲೂ, ಬೇಸಿಗೆ, ಮುಂಗಾರು ಮತ್ತು ಹಿಂಗಾರು, ಪ್ರತಿ ಋತುಮಾನಗಳಲ್ಲೂ ನಾವು ಮುಚ್ಚಿಗೆ ಕಡೆ ಗಮನ ಕೊಡಬೇಕು. ಅದ್ರ ಬಗ್ಗೆ ಸಾಕಷ್ಟು ವಿಷಯಗಳು ಇವತ್ತು ಸಮಯೋಚಿತ ಅಂತ ನೀವು ಹೇಳಿದ್ದೀರಾ. ಅದೇ ಉದ್ದೇಶದಿಂದನೇ ಈ ವಿಷಯ ಇವತ್ತು ತೊಗೊಂಡಿದ್ದಾಯಿತು. ಮತ್ತು ಮುಚ್ಚಿಗೆ ಮಾಡ್ತಾ ಇರ್ತೀವಿ ನಾವು, ಬಟ್ ಮುಚ್ಚಿಗೆ ಮಾಡೋದ್ರಿಂದ ಇಷ್ಟು ಆಳವಾದ ಬೆನಿಫಿಟ್ಸ್ ನಮಗಿದೆ, ಅಥವಾ ಈ ಥರ ಒಂದು ಪ್ಲ್ಯಾನಿಂಗ್ ಮಾಡ್ಕೋಬೇಕು, ಯಾವುದನ್ನು ಸೋರ್ಸ್ ಮಾಡಬೇಕು, ಹೇಗೆ ಮಲ್ಚ್ ಮಾಡಬೇಕು, ಯಾವುದನ್ನು ಎಲ್ಲಿ ಮಾಡಬೇಕು, ಯಾಕೆ ಮಾಡಬೇಕು, ಇವೆಲ್ಲವನ್ನು ವಿವರವಾಗಿ ಇವತ್ತು ತಿಳ್ಕೊಂಡಿರೋದ್ರಿಂದ ನಾವು ಮುಂದಿನ ಈ ಬರ್ತಕ್ಕಂಥ ಚಳಿಗಾಲಕ್ಕೆ, ಬೇಸಿಗೆ ಕಾಲಕ್ಕೆ ತಯಾರಾಗಲಿಕ್ಕೆ ಸಹಾಯ ಆಗುತ್ತೆ ಅಂತಂದ್ರಿ. ಭಾಳ ಸಂತೋಷ. ಅದೇ ನಮ್ಮ ಉದ್ದೇಶ ಆಗುತ್ತೆ. ಮತ್ತು ಸಾಕಷ್ಟು ವಿಷಯಗಳನ್ನು ನಾವು ಇದರಲ್ಲಿ ನಮ್ಮ WWWದಲ್ಲಿ ಮಾತಾಡ್ಕೊಂಡು ಬರ್ತಾ ಇರ್ತೀವಿ. ಸೊ ಇದು ಈ ಮುಚ್ಚಿಗೆ ಇರೋದು ಒನ್ ಆಫ್ ದ 5 M's, 5 Mಗಳನ್ನು ಹೇಳ್ತೀನಲ್ಲ, 5 Mಲ್ಲಿ ಇದು ಒಂದು ಮುಖ್ಯವಾದ M ಆಗಿತ್ತು. ನೀವು ಮಣ್ಣು ಜೀವಿಗಳ ಬಗ್ಗೆ, ಸೂಕ್ಷ್ಮ ಜೀವಿಗಳ ಬಗ್ಗೆ ವಿವರವಾಗಿ ವಿಷಯ ತಿಳಿಸ್ಕೋಬೇಕು ಅಂತ ಕೇಳಿದ್ರಿ. ನಿಮ್ಮ ಆಸಕ್ತಿ ನಿಜವಾಗ್ಲೂ ಮೆಚ್ಚತಕ್ಕದ್ದು. ಜುಲೈ ಅಥವಾ ಆಗಸ್ಟ್ ಮೊದಲನೇ ವಾರದಲ್ಲಿ ಬೆನಿಫಿಷರಿ ಮೈಕ್ರೋಬ್ಸ್, ಉಪಕಾರಿ ಸೂಕ್ಷ್ಮಜೀವಿಗಳು ಅಂತಲೇ ಒಂದು ಎಪಿಸೋಡ್ ಬಂದಿದೆ. ಅದನ್ನು ನೀವು ಗಮನಿಸ್ಬೋದು. ಯಾವ ರೀತಿ ಉಪಕಾರಿ ಸೂಕ್ಷ್ಮಜೀವಿಗಳನ್ನು ಹೇಗೆ ಸೇರಿಸಬೇಕು ಮಣ್ಣಿಗೆ, ಹೇಗೆ ಅವುಗಳಿಗೆ ಆಶ್ರಯ ಕೊಡಬೇಕು, ಅವು ಹೇಗೆ ಕಾರ್ಯನಿರ್ವಹಣೆ ಮಾಡುತ್ತವೆ, ಸಾರಜನಕ ಸ್ಥಿರೀಕರಣ ಮಾಡೋವು, ಪೊಟ್ಯಾಷಿಯಮ್ ಮತ್ತು ಫಾಸ್ಫರಸ್ನ ಮೊಬಿಲೈಸ್ ಮಾಡೋವು, ಇದೆಲ್ಲವೂ ಒಂದು ಸಲ ಡಿಸ್ಕಸ್ ಮಾಡಿದ್ದೀವಿ. ಬಟ್ ತೊಂದರೆ ಇಲ್ಲ, ಅದು ಒಂದು ವ್ಯಾಸ್ಟ್ ಸಬ್ಜೆಕ್ಟ್ ಅದು.
ಮತ್ತು ಮಣ್ಣು ಜೀವಿಗಳ ಬಗ್ಗೆ ನಾವು ಮಾತಾಡಿಲ್ಲ ಆ್ಯಕ್ಚುಲಿ. ಇವಾಗ ಅವರು ಹೇಳ್ದಂಗೆ ಮಣ್ಣು ಜೀವಿಗಳು ಹೇಗೆ ಕೆಲಸ ಮಾಡ್ತವೆ, ನಾವು ಬರೀ ಸೂಕ್ಷ್ಮಜೀವಿಗಳ ಬಗ್ಗೆನೇ ಮಾತಾಡ್ತಿರ್ತೀವಿ, ಮೈಕ್ರೋಬ್ಸ್ ಅಂತ. ಬಟ್ ಮಣ್ಣು ಜೀವಿಗಳು ಸಾಕಷ್ಟು ಪರಿಣಾಮವನ್ನು ಬೀರ್ತವೆ. ಇವತ್ತಿನ ಯಾಕೆ ಮಣ್ಣು ಜೀವಿಗಳು ಬಂತು ಅಂದರೆ ನಾವು ಮುಚ್ಚಿಗೆ ಕೊಡ್ತೀವಲ್ಲ ದ್ರವ್ಯಗಳು, ಅದನ್ನು ವಿಘಟಿಸೋಕ್ಕೆ ಶುರು ಮಾಡವೇ ಮಣ್ಣು ಜೀವಿಗಳು. ನಮ್ಮ ಟರ್ಮೈಟ್ಸಿಂದ ಹಿಡಿದು ಎಲ್ಲವೂ ಶುರುವಾಗುತ್ತೆ. ಹಾಗಾಗಿ ಮಣ್ಣು ಜೀವಿಗಳು ಮತ್ತು ಸೂಕ್ಷ್ಮ ಜೀವಿಗಳು ಮತ್ತು ಅವುಗಳಿರತಕ್ಕಂಥ ಸಂಬಂಧ, ಮಣ್ಣು, ಗಿಡದ ಬೇರು ಮತ್ತು ಈ ಮುಚ್ಚಿಗೆ ಮತ್ತು ಈ ಜೀವಿಗಳು, ಇವುಗಳಿರ್ತಕ್ಕಂಥ ಸಂಬಂಧವನ್ನು ನಾವು ಕಲ್ಪಿಸ್ಕೊತಾ ಹೋಗ್ಬೋದು. ಮುಂದಿನ ದಿನದಲ್ಲಿ ಅದು ಒಂದು ಮಾಡೋಣ. ಆಮೇಲೆ ಸಾಯಿಲ್ ರೆಸಿಲಿಯನ್ಸಿ ಅಂತ ಹೇಳ್ತೀನಿ. ಮಣ್ಣು ಈ ಒತ್ತಡಗಳನ್ನು ಹೆಂಗೆ ತಡ್ಕೊತಾ ಇದೆ, ನಾವು ರಾಸಾಯನಿಕ ಕೃಷಿ ಮಾಡಿ ಮತ್ತು ಹವಾಮಾನ ವೈಪರೀತ್ಯ, ಹಾಗಾಗಿ ನಮ್ಮ ಮಣ್ಣಿನ ಮೇಲೆ ತುಂಬ ಒತ್ತಡ ಬೀಳ್ತಾ ಇದೆ. ಈ ಒತ್ತಡಗಳನ್ನು ನಿರ್ವಹಣೆ ಮಾಡ್ಕೊಳ್ಳೋ ಶಕ್ತಿ ನಿಜವಾಗ್ಲೂ ಆ ಮಣ್ಣಿಗೆ ಇದೆಯೇ? ರೆಸಿಲೆನ್ಸಿ ಅಂತ ಹೇಳ್ತೀವಿ, ಆ ರೆಸಿಲಿಯಂಟ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಎಲ್ಲಿ ತನಕ ಬಲೂನ್ ತಡ್ಕೊಳ್ಳೋಕ್ಕೆ ಸಾಧ್ಯ? ಓದ್ತಾ ಇರ್ತೀವಿ ಬಲೂನ್, ಮತ್ತೆ ಬರ್ಸ್ಟ್ ಆಗಿಬಿಟ್ರೆ ಕಷ್ಟ. ಹಾಗಾಗಿ ಈ ಸಾಯಿಲ್ ರೆಸಿಲಿಯನ್ಸಿ ಬಗ್ಗೆ, ಮಣ್ಣಿನಲ್ಲಿ ಆ ಒಂದು ಪುನರ್ಸ್ಥಾಪಕತ್ವ ಅಂತ ಅದಕ್ಕೆ ಶಬ್ದ, ಕನ್ನಡ ಶಬ್ದ, ಆ ಪುನರ್ಸ್ಥಾಪಕತ್ವ ಶಕ್ತಿ ನಮ್ಮ ಮಣ್ಣಿಗೆ ಇದೆಯೇ? ಅಥವಾ ಈ ರೀತಿ ಒಂದು ವೈಪರೀತ್ಯಗಳು ಉಂಟಾದಾಗ ನಮ್ಮ ಮಣ್ಣು ಹೇಗೆ ಚೇತರಿಸ್ಕೊಳ್ಳುತ್ತೆ, ಹೇಗೆ ಅದನ್ನು ಆ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರುತ್ತೆ, ಅದಕ್ಕೆ ನಮ್ಮ ಮಣ್ಣನ್ನು ತಯಾರು ಮಾಡೋದು ಹೇಗೆ, ಇದೇ ಒಂದು ಮುಖ್ಯವಾದ ವಿಷಯ ಆಗುತ್ತೆ. ಸೊ ರೆಸಿಲಿಯನ್ಸಿ ಆಫ್ ಅವರ್ ಟಾಪ್ ಸಾಯಿಲ್ ಅಂತ, ಅದನ್ನು ಒಂದು ವಾರದ ಇಟ್ಕೋಬೇಕು ಅಂತ ಇದ್ದೀನಿ, ಹುಡುಕ್ತಾ ಇದ್ದೀನಿ ಮಾಹಿತಿನ. ಸಿಕ್ಕಿದಾಗ ಅದನ್ನು ಒಂದು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷ, ನಿಮ್ಮ ಜೊತೆಗಿರೋದ್ರಿಂದ ನನಗೇನು ಮೋಟಿವೇಶನ್ ಸಿಗುತ್ತೆ. ಸೊ ಫೀಡ್ಬ್ಯಾಕ್ ಕೊಡ್ತಾ ಇರಿ. ಹಲೋ ಹಲೋ ಹೇಳಿ. ಮಂಜುನಾಥ್ ಸರ್, ಈಗ ಮಲ್ಚಿಂಗ್ ಮಾಡ್ತೀವಲ್ಲ ಸರ್, ಹಲೋ, ತಮ್ಮನ್ನು ಪರಿಚಯ ಮಾಡ್ಕೊಳ್ಳಿ, ತುಂಬ ಜನ ಇದ್ದೀವಿ. ಮಳವಳ್ಳಿಯಿಂದ ಸರ್, ಶ್ರೀಪಾದರಾವ್ ಅಂತೇಳಿ. ನಮಸ್ಕಾರ ಸರ್, ಹೇಳಿ. ಏನಿಲ್ಲ, ಈ ಮಲ್ಚಿಂಗ್ ಮಾಡುವಾಗ ಈ ಇದು ಗಿಡದ ಕೆಳ ಸ್ವಲ್ಪ ಜಾಗ ಬಿಟ್ಟು ಆ ಕೆನಪಿ ಇರುತ್ತಲ್ಲ, ಆ ಕೆನಪಿ ಸುತ್ತ ಕೊಡಬೇಕಾ ಹೇಗೆ ಸರ್? ಯಾವ ಬೆಳೆಗೆ? ಇದು ಸರ್, ತೋಟಗಾರಿಕಾ ಬೆಳೆ ಸರ್. ಅದೇ ತೋಟಗಾರಿಕಾ ಬೆಳೆಗಳಲ್ಲಿ ಯಾವುದು? ತೆಂಗು, ಅಡಿಕೆನ, ಗಿಡಗಳ? ಇಲ್ಲ, ತೆಂಗಿದೆ ಮತ್ತು ಹಣ್ಣಿನ ಗಿಡಗಳಿವೆ ಸರ್. ಅದೇ ತೆಂಗು ವಯಸ್ಸಿಗೆ ಅನುಗುಣವಾಗಿ ಡ್ರಿಪ್ ಸರ್ಕಲ್ ಅಂತ ಹೇಳ್ತೀವಿ. ಅದರದ್ದು ಆ್ಯಕ್ಟಿವ್ ರೂಟ್ ಝೋನ್ ಎಲ್ಲಿರುತ್ತೆ ಅದರ ಮೇಲೆ 1 ಮೀಟರ್ ಅಥವಾ 2 ಮೀಟರ್ ದೂರದಲ್ಲಿ ಮಾಡ್ತೀವಿ ತೆಂಗಿನ ಮರಕ್ಕೆ. ಗಿಡಕ್ಕೂ ನಿರ್ದಿಷ್ಟ ಅಂತರದಲ್ಲಿ ಮಾಡ್ತೀವಿ, ನಿರ್ದಿಷ್ಟ ಅಂತರ ಇಟ್ಕೊಂಡು ಮಾಡ್ತೀವಿ. ಹಣ್ಣಿನ ಗಿಡಗಳಿಗೆ ತೊಂದರೆ ಇಲ್ಲ ಸರ್, ಅವೆಲ್ಲ ಟ್ಯಾಪ್ ರೂಟ್ ಪ್ಲಾಂಟ್ಸ್ ಅಂತ. ಮೋಸ್ಟ್ ಆಫ್ ದ ಫ್ರೂಟ್ ಪ್ಲಾಂಟ್ಸ್ ಆರ್ ಟ್ಯಾಪ್ ರೂಟ್ ಪ್ಲಾಂಟ್ಸ್. ಅವು ತಾಯಿ ಸಸ್ಯಗಳು. ಅದನ್ನು ನೀವು 2 ಅಡಿ 1.5 ಅಡಿ 2 ಅಡಿ ವ್ಯಾಸದ ವೃತ್ತದ ಒಂದು ಬೇಸಿನ್ ಮಾಡಿಕೊಂಡು, ಆ ಬೇಸಿನಲ್ಲೇ ನೀವು ಮುಚ್ಚಿಗೆ ಮಾಡ್ತಾ ತೇವಾಂಶ ಕಾಪಾಡ್ತಾ ಹಿಂಡಿ ದ್ರಾವಣ ಕೊಟ್ಟರೆ ಸಾಕು. ಸೊ ತೆಂಗಿನಲ್ಲಿ ಮಾತ್ರ ನೀವು ಆ ಒಂದು ಮುಚ್ಚಿಗೆಯ ಒಂದು ಡ್ರಿಪ್ ಸರ್ಕಲ್ ಅಂತ ಹೇಳ್ತೀವಲ್ಲ, ಮುಚ್ಚಿಗೆ ಮಾಡುವ ಜಾಗ, ಅದನ್ನು ನೀವು ಗುರುತಿಸ್ಕೋಬೇಕಾಗತ್ತೆ. ಅದು ನಿಮ್ಮ ತೆಂಗಿನ ವಯಸ್ಸಿನ ಮೇಲೆ ಅವಲಂಬನೆ ಆಗಿರುತ್ತೆ. ಅದಕ್ಕೆ ಕೆಳಗಡೆ ಸ್ವಲ್ಪ ಜಾಗ ಬಿಟ್ಟು ಅದು ಇದು ಮಾಡ್ಕೊಳ್ಳಿ. ಕಾಂಡದ ಹತ್ರ ಏನು ಹಾಕಬಾರ್ದು, ಅಲ್ಲಿ ರೆಸ್ಪಿರೇಟರಿ ರೂಟ್ಸ್, ಉಸಿರಾಡುವ ಬೇರುಗಳಿರುತ್ತೆ ತೆಂಗು ಮರದಲ್ಲಿ. ಬುಡದ ಹತ್ರ ತುರ್ಕೋದು ಬೇಡ, ಸ್ವಲ್ಪ ದೂರದಲ್ಲೇ ಮಾಡೋದು ಒಳ್ಳೆಯದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆಯದು ಶ್ರೀಪಾದರಾವ್ ಅವರು. ಶ್ರೀಪಾದರಾವ್'s question is which is the location we choose for mulching? If it is coconut plants or a tree, there is an active root zone area which is also called as dip circle, which is approximately 1 meter to 1.5 meters from the stem. You have to create this mulching layer on that distance, that is on the active root zone area or a drip circle. For the fruit plants, which are taproot plants, you can create a 1.5 feet, 2 feet radius basin, irrespective of the age of the fruit plants, and you can do mulching, moisture management, and application of oil seed cake liquid, etc. into the basin itself. For taproot plants, create a less than 2 feet radius basin and apply everything to the basin. For the coconut and arecanut, you have to choose the appropriate distance. Yes sir, ಕೇಳಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಳಿ, ಪರಿಚಯ ಮಾಡ್ಕೊಳ್ಳಿ. ಸರ್ ನಾವು ಹಾಸನ ಸಿಕ್ಕರೆ ರವೀಂದ್ರ ಅಂತ, ಮೊನ್ನೆ ಕಾರ್ಯಾಗಾರಕ್ಕೆ ಬಂದಿದ್ದೀವಿ. ಹಾ ಸರ್ ನಮಸ್ತೆ, ಚೆನ್ನಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ. ನನ್ನ ಪ್ರಶ್ನೆ, ಮಚ್ಚಿಗೆ ಎಲ್ಲಾ ಮಣ್ಣೆಲ್ಲ ನಡೆಯುತ್ತದ? ಹಾಗೆ ಅಡಿಕೆ ಸಿಪ್ಪೆ ಮೌಲ್ಯವರ್ಧನೆ ಮಾಡಿ ಗೊಬ್ಬರವಾಗಿ ತಯಾರು ಮಾಡಿ ಕೊಡಬಹುದಾ? ಇದೇ ವೆಬಿನಾರ್ನ ಪುಸ್ತಕ ರೂಪದಲ್ಲಿ ಹೊರತಂದ್ರೆ ನಿಮ್ಮ ಹೆಸರಿನಲ್ಲಿ ನಮ್ಮಂತ ಯುವಕರಿಗೆ ಒಂದು ಸ್ಫೂರ್ತಿದಾಯಕವಾಗಿರ್ತದೆ. ನನ್ನ ಪ್ರಶ್ನೆ, ತೆಂಗಿನಲ್ಲಿ ಕಪ್ಪು ಮೂತಿ ಹುಳಿ ಮತ್ತು ಕೆಂಪು ಮೂತಿಗಳು ಬಾರಿ ಹೆಚ್ಚಾಗುವ ಸಾಧ್ಯತೆ ಇದೆಯಾ ಮುಚ್ಚಿಗೆ ಮಾಡೋದ್ರಿಂದ? ಇಷ್ಟು ನನ್ನ ಪ್ರಶ್ನೆ ಸರ್. ಸರಿ ಸರಿ, ಖಂಡಿತ. ಅದಕ್ಕೆ ಮುಂಚೆ ನಾನು ಆನ್ಸರ್ ಮಾಡಿಬಿಡ್ತೀನಿ. ಆಮೇಲೆ ನೀವು ಲೈನಲ್ಲಿ ಇರಿ, ಸ್ವಲ್ಪ ಹೊತ್ತು ಬೇಕು, ನೀವು ನನಗೆ ಫೀಡ್ಬ್ಯಾಕ್ ಕೊಡಬೇಕು. ಮೊನ್ನೆ ನಮ್ಮ ತೋಟಕ್ಕೆ ಬಂದಿದ್ದು, ದೊಡ್ಡಬಳ್ಳಾಪುರ ತೋಟಕ್ಕೆ. ಈಗ ಇಲ್ಲ ಪರವಾಗಿಲ್ಲ. ಈಗ ನೀವು ಪ್ರಶ್ನೆಗಳು ಕೇಳಿದ್ರೆ, ಈಗ ಮುಚ್ಚಿಗೆ ವಿಷಯದಲ್ಲಿ ಸರ್,
ಮುಚ್ಚಿಗೆ ಮಾಡೋದ್ರಿಂದ ಯಾವುದೇ ರೀತಿ ನೆಗೆಟಿವ್ ದುಷ್ಪರಿಣಾಮ ಏನೂ ಆಗಲ್ಲ. ಆದರೆ ನಾವು ಮುಚ್ಚಿಗೆ ಮಾಡುವಾಗ ಆಲ್ರೆಡಿ ಹೇಳ್ದಂಗೆ ಯಾವ ಮಣ್ಣಿಗೆ ಮುಚ್ಚಿಗೆ ಮಾಡ್ತೀವಿ ಅನ್ನೋದ್ಮೇಲೆ ಅವಲಂಬಿಸಿರುತ್ತೆ. ಯಾಕೆಂದರೆ ನಿಮ್ಮ ಮಣ್ಣು ಕ್ಲೇ ಸಾಯಿಲ್ ಆಗ್ಬೋದು ಅಥವಾ ಸ್ಯಾಂಡಿ ಸಾಯಿಲ್ ಆಗ್ಬೋದು, ಅದ್ರ ಮೇಲೆ ನೋಡ್ಕೋತೀವಿ. ಯಾಕೆಂದರೆ ಮಣ್ಣಿನಲ್ಲಿ ನೇಟಿವ್ ಸಾಯಿಲ್, ನಿಮ್ಮ ಮೇಲ್ಮಣ್ಣಿನ ಚಟುವಟಿಕೆ ಹೇಗಿರುತ್ತೆ ಅದನ್ನು ನೋಡ್ಕೋಬೇಕು. ಕೆಲವು ನೀರನ್ನು ಹಿಡಿದಿಟ್ಕೊಳ್ತವೆ, ಕೆಲವು ನೀರನ್ನು ಬಸ್ತೋಗೋ ಥರ ಮಾಡ್ಕೊತವೆ. ಈಗ ನೀರನ್ನು ಹಿಡಿದಿಟ್ಕೊಳ್ಳೋ ಅಂಥ ಮಣ್ಣಿಗೆ ಆ ಏರಿಯೇಷನ್ ಕ್ರಿಯೇಟ್ ಮಾಡುವಂಥ ಮಲ್ಚಿಂಗ್ ಮೆಟೀರಿಯಲ್ ಕೊಡಬೇಕು. ಬಸ್ತೋಗೋದಿರೋದಕ್ಕೆ ಮತ್ತೆ ಸ್ವಲ್ಪ ತಿಕ್ ಲೇಯರ್ ಕೊಡಬೇಕು. ಈ ಥರ ಇರುತ್ತೆ ಸರ್. ಮಣ್ಣಿನ ಗುಣಧರ್ಮದ ಮೇಲೂ ಮುಚ್ಚಿಗೆಯ ದ್ರವ್ಯಗಳ ಆಯ್ಕೆ ಮತ್ತು ಥಿಕ್ನೆಸ್ ಆಫ್ ಮಲ್ಚಿಂಗ್, ಅದು ಎಷ್ಟು ಎತ್ತರಕ್ಕೆ ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಬನ್ನಿ. ಜನರಲಿ 1 ಇಂಚು 2 ಇಂಚು ಮುಚ್ಚಿಗೆ ಮಾಡಿದಾಗ ಥಿಕ್ನೆಸ್ಸಲ್ಲಿ ಏನು ಸಮಸ್ಯೆ ಆಗಲಾರ್ದು. ಬಟ್ ಯಾವ್ದಾದ್ರು ಮುಖ್ಯವಾದ ಸಮಸ್ಯೆ ನಿಮ್ಮ ಮಣ್ಣಿನಲ್ಲಿದ್ದರೆ ಅದಕ್ಕೆ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ ಮಲ್ಚಿಂಗಿಂದ. ಅಡಿಕೆ ಸಿಪ್ಪೆಯನ್ನು ಬಳಸ್ಬೋದೇ ಮುಚ್ಚಿಗೆಗೆ? ಖಂಡಿತ ಬಳಸ್ಬೋದು. ಅಡಿಕೆ ಸಿಪ್ಪೆಯನ್ನು 2 ಥರ ಉಪಯೋಗಿಸ್ಬೋದು. ಒಂದು ಮುಚ್ಚಿಗೆ ದ್ರವ್ಯವಾಗಿ ಅದನ್ನು ತೆಳುವಾಗಿ ಮುಚ್ಚಿಗೆ ಮಾಡಬೇಕು. ಇನ್ನೊಂದು ನಮ್ಮ ಸಾವಯವ ಗೊಬ್ಬರ ತಯಾರಿಕೆಯ ಕಚ್ಚಾ ವಸ್ತುವಾಗಿ ಆ್ಯಸ್ ಅ ರಾ ಮೆಟೀರಿಯಲ್ ಫಾರ್ ಆರ್ಗ್ಯಾನಿಕ್ ಮೆನ್ಯೂರ್ ಪ್ರಿಪ್ರೇಷನ್. ಎರಡರಲ್ಲೂ ನಾವು ಅಡಿಕೆ ಸಿಪ್ಪೆಯನ್ನು ಬಳಸ್ಬೋದು. ಸೊ ಆಲ್ರೆಡಿ ನಾನು ಹೇಳ್ದಂಗೆ ಈ ಅಡಿಕೆ ಸಿಪ್ಪೆ, ತೆಂಗಿನ ನಾರು ಇವೆಲ್ಲದರಲ್ಲೂ ಕಾರ್ಬನ್ ನೈಟ್ರೋಜನ್ ರೇಷಿಯೋ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಅದನ್ನು ಮುಚ್ಚಿಗೆ ಮಾಡುವಾಗ ಜಾಸ್ತಿ ಮುಚ್ಚಿಗೆ ಮಾಡಿದ್ರೆ ನಿಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಈ ಜೀರ್ಣಿಸುವ ಕ್ರಿಯೆ, ಡಿಕಂಪೋಸಿಷನ್ ಪ್ರಾಸೆಸ್ಸಲ್ಲಿ ಹಿಡ್ಕೊಂಡ್ಬಿಡುತ್ತೆ. ಹಾಗೆ ಸ್ವಲ್ಪ ಸಮಯದಲ್ಲಿ ನಿಮ್ಮ ಗಿಡಕ್ಕೆ, ಬೆಳೆ ಸಸ್ಯಗಳಿಗೆ ಪೋಷಕಾಂಶ ಸಿಗದೇ ಇರತಕ್ಕಂಥ ಸಾಧ್ಯತೆ ಬರುತ್ತೆ. ಅದಕ್ಕೆ ನೀವು ಕಾಂಪೋಸ್ಟ್ ಮಾಡೋವಾಗ ತೊಂದರೆ ಇಲ್ಲ. ನೀವು ಅದನ್ನು ಗುಡ್ಡೆ ಮಾದರಿ ಕಾಂಪೋಸ್ಟ್ ಮಾಡ್ತೀವಿ. ನಿಮ್ಮಲ್ಲಿ ಸಿಗ್ತಕ್ಕಂಥ ಸಾವಯವ ತ್ಯಾಜ್ಯಗಳು, ಪ್ರಾಣಿ ತ್ಯಾಜ್ಯಗಳು ಮತ್ತು ಅಡಿಕೆ ಸಿಪ್ಪೆ ಲೇಯರ್ ಬೈ ಲೇಯರ್ ಹಾಕೊಂಡು ಡಿಕಂಪೋಸಿಷನ್ ಬ್ಯಾಕ್ಟೀರಿಯಾ ಯೂಸ್ ಮಾಡಿ ಕಾಂಪೋಸ್ಟ್ ಮಾಡ್ಕೊಂಡು ಕಾಂಪೋಸ್ಟ್ ಬೆಳೀತಂತಹ ಅಡಿಕೆ ಸಿಪ್ಪೆಯಲ್ಲಿ ಗೊಬ್ಬರ ಬಳಸಿ, ಅದೇನು ಸಮಸ್ಯೆ ಇಲ್ಲ. ಆಮೇಲೆ ಈ ರೈನೋಸೆರಸ್ ಬೀಟಲು ಮತ್ತು ರೆಡ್ ಪಾಮ್, ಇವು ಕೆಂಪು ಮುತ್ತಿಗಳು, ಕಪ್ಪು ತಲೆಗಳು, ಇವುಗಳು ಮೊಟ್ಟೆ ಇಡುತ್ತೆ. ಮೊಟ್ಟೆ ಇಡೋಕ್ಕೆ ಈ ರೀತಿ ಗೊಬ್ಬರದ ಬೀಡು ಅಥವಾ ಮುಚ್ಚಿಗೆ ಇರ್ತಕ್ಕಂಥ ಜಾಗ, ಗಾಳಿ ಬೆಳಕಿನ ಜಾಗ ಉಳ್ಕೊಂಡ್ಬರುತ್ತೆ ಇನ್ನೂ. ಹಾಗಾಗಿ ಕೆಲವು ಸಲ ಮುಚ್ಚಿಗೆ ಮಾಡಿದಾಗ ಮುಚ್ಚಿಗೆ ಬುಡದಲ್ಲಿ ಬಂದು ಅದು ಮೊಟ್ಟೆ ಇಟ್ಕೊಳ್ಬೋದು, ಆ ಲಾರ್ವಾಗಳು ಬೆಳೆಯೋದು ಎಲ್ಲ ನೈಸರ್ಗಿಕವಾಗಿ ಅದನ್ನು ನೀವು ಗಮನಿಸ್ತಾ ಬನ್ನಿ. ಕೆಲವೊಂದು ಮುಚ್ಚಿಗೆ ಮಾಡಿದಾಗ ಆ ಸಮಸ್ಯೆ ಇರಲ್ಲ. ಪಿಕ್ ಮಲ್ಚಿಂಗ್ ಮಾಡಿದಾಗ ಬರುತ್ತೆ. ಆಮೇಲೆ ಸಾಕಷ್ಟು ಸಾವಯವ ಅಂಶ ಎಲ್ಲಿ ಜಾಸ್ತಿ ಇರುತ್ತೋ ಅಂಥ ಜಾಗದಲ್ಲಿ ಈ ಕೀಟಗಳು ಹೋಗಿ ಮತ್ತೆ ಬಂದಿರ್ತವೆ. ಹಾಗೆ ತೆಂಗಿನ ತೋಟದ ನಿರ್ವಹಣೆಯಲ್ಲಿ ಇದು ನಾವು ಗಮನಿಸ್ತಾ ಇರಬೇಕು. ಆ ಸಮಯ ಬಂದಾಗ ಲಾರ್ವಗಳು, ಬೆಣ್ಣೆ ಹುಳುಗಳು ಸಿಕ್ಕಿದಾಗ ಅದನ್ನು ಹಿಡಿದು ಇದನ್ನು ಗಮನಿಸಿ ನಿರ್ವಹಣೆ ಮಾಡಿ. ಹಲೋ ಪ್ರಕ್ರಿಯೆ ಹಾಂ ಸರ್. ಹೇಳಿ, ಹೇಗಿತ್ತು ಸರ್ ಮಂಜುನಾಥ್ ಸರ್. ಚಿಕ್ಕಬಳ್ಳಾಪುರ ತೋಟದ ಭೇಟಿ ಮತ್ತು ವಿವರಣೆ? ಸರ್ ತುಂಬಾ ವಂಡರ್ಫುಲ್ ಆಗಿತ್ತು. ನಾವು ಬಂದಂತ ದಾರಿ ಆಗಿರ್ಬೋದು, ಒಂಥರ ಈ ಮಲೆನಾಡು ಪ್ರದೇಶನ ನಾವು ಬಂದ್ ಒಳಗಡೆ ಹೋಗ್ದಂಗಾಯ್ತು. ಬಂದ ನಂತರ ನಮಗೆ ಅರ್ಥ ಇದ್ದೇನೆಂದ್ರೆ, ಇಂಥ ವಯಸ್ಸಿನಲ್ಲಿ ಸತ ಒಬ್ಬ ಯುವ ಕೃಷಿಕರು ಮಾಡುವಂತ ಸಾಧನೆಯನ್ನ ನೀವು ಮಾಡಿದ್ರ ತುಂಬಾ ಹೆಮ್ಮೆ ಅನಿಸ್ತು. ಆಮೇಲೆ ಪಿನ್ ಟು ಪಿನ್ ನಮಗೆ ಒಂಥರ ಕೋಚಿಂಗ್ ಮಾಡ್ತಾ ಹೋದ್ರಿ. ಆ ಕೋಚಿಂಗ್ ಮಾಡ್ಬೇಕಾದ್ರೆ ನೀವು ಕೊಡುವಂತ ಭಾಷೆ ಇರ್ಬೋದು, ನಮ್ಮ ಕನ್ನಡ ಭಾಷೆ ಅಷ್ಟೊಂದು ಮೃದು ಮತ್ತೆ ಒಳ್ಳೆ ಸಮೃದ್ಧವಾಯಿತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದು ಬೇರ್ನ ವಿಚಾರ ಇಟ್ಕೊಂಡು ನೀವು ಅಷ್ಟೊಂದು ನಮಗೆ ಪಾಠ ಕೊಟ್ರಿ. ಏನೋ ಅಂತ ಒಂದು ಹೊಸ ಲೋಕ ಕೂದಂಗಾಯ್ತು. ಯಾಕಂದ್ರೆ ನಾವು ಸೃಷ್ಟಿ ಹೆಂಗಾಯ್ತು ಮತ್ ಸೃಷ್ಟಿಯಿಂದ ಏನ್ ಬಂತು ಅನ್ನೋದನ್ನ ಒಂದು ಪಿರಮಿಡ್ ತರ ಮಾಡಿ ನೋಡಿ ತೋರಿಸಿದ್ರು ಸರ್ ಕ್ಲಾಸ್ ಅಲ್ಲಿ. ಅದಂತೂ ನಮಗೆ ತುಂಬಾ ಅದ್ಭುತ ಅನ್ಸುತ್ತೆ. ಯಾಕಂದ್ರೆ ಯಾವ ತರದ ಒಂದು ನಾವು ಶಿಕ್ಷಣದಲ್ಲಿ ನಾವು ನೋಡಿರಲಿಲ್ಲ ಅದನ್ನ. ನಾನು ಓದಿರೋ ತುಂಬಾ ಕಡಿಮೆ ಶಿಕ್ಷಣ, ಇನ್ನೂ ಗೊತ್ತಿರೋದು ಶಾಸ್ತ್ರಗಳಷ್ಟು. ಬಟ್ ಆ ತರದ ಒಂದು ಯಾವ್ದೋ ಪ್ರೊಫೆಸರ್ ಕೊಡಕ್ಕಲ್ಲ ಅಂತ ಒಂದು ಕ್ಲಾಸಸ್ ನೀವು ಕೊಟ್ರಿ. ನೀವು ಕೊಟ್ಟಂತ ಊಟ ಇರ್ಬೋದು, ನೀವು ಕೊಟ್ಟಂತ ಒಂದೇನು ಸಿರಿಧಾನ್ಯಗಳ ಒಂದು ಸವಿ, ಅದನ್ನು ಹೇಳಕ್ಕೆ ಅಸಾಧ್ಯ, ಅಮೃತ ಸಮ ಅಂತ ಹೇಳ್ಬೋದು. ಹಾಗೆ ನಿಮ್ಮ ವಾತಾವರಣ ಸೃಷ್ಟಿ ಮಾಡ್ಕೊಂಡಿದಿರಲ್ಲ, ಆ ಕಲ್ಪನೆ ನಿಮ್ದು ದೊಡ್ಡದು ಸರ್. ಹಾಗೆ ನೀವು ಕೊಡುವಂತ ಕ್ಲಾಸ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ಇನ್ನು ಮುಂದೆ ಬರುವಂತ ದಿನಗಳಲ್ಲಿ ತುಂಬಾ ಜನ ಹೆಚ್ಚು ಜನಸಂಖ್ಯೆಯಲ್ಲಿ ಬಂದು ಸೇರ್ಲಿ, ಅಲ್ಲಿಂದ ನಮ್ಮ ಕೃಷಿ ಉಳಿಲಿ, ನಮ್ಮ ಭಾರತ ದೇಶ ಬರದಕೊಂಡ ಭವ್ಯವಾಗಿ ಕಾಡ್ಲಿಂತ ನನ್ನ ಆಶಯ. ಹಾಗೆ ಇದು ವೆಬಿನಾರ್ ಕೊಟ್ಟಂತ ಪ್ರತಿ ಬುಧವಾರ ಕೊಡುವಂತ ವೆಬಿನಾರ್ ಪಠ್ಯ ಪುಸ್ತಕವನ್ನ ಹೊರಹೊಮ್ಮಲಿ ಅಂತ ನನ್ನ ಒಂದು ಖುಷಿ ಆಸೆ ಸರ್. ಯಾಕೆಂದ್ರೆ ನಾವು ಇಲ್ಲಿ ವಿಡಿಯೋ ನೋಡ್ತೀವಿ, ಕೇಳ್ತೀವಿ, ಮರ್ತೋಗ್ಬಿಡ್ತೀವಿ. ನೀವು ಏನ್ ಮುಚ್ಚಿಗೆ ಬಗ್ಗೆ ನೀವು ಕೊಟ್ಟಿದ್ರ ಮಾಹಿತಿನ, ಅದು ಪಠ್ಯ ತರ ಬರ್ಬೇಕು ನಮ್ಗೆ ಅನ್ನೋದು ನನ್ನ ಒಂದು ಆಶಯ. ಒಂದು ನೀವು ಕಾರ್ಯಾಗಾರ ನಡೆಸ್ಕೊಳ್ಳಿ, ತುಂಬಾ ಅದ್ಭುತವಾಗಿ ಸರ್. ಎಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಭಾಗವಹಿಸಿ ನಮಗೂ ಮೋಟಿವೇಶನ್ ಆಯಿತು.
ಚಿಕ್ಕಬಳ್ಳಾಪುರದ ಆ ಹೌದು. ಭಾಗದಲ್ಲಿ ಆ ಒಂದು ಕಿರು ವಾತಾವರಣ ಸೃಷ್ಟಿ ಮಾಡಿದ್ದು ನಿಜವಾಗ್ಲೂ ನಮಗೂ ಒಂದು ಸ್ವಲ್ಪ ಹೆಮ್ಮೆ ಅನಿಸುತ್ತೆ. ಆ ಜಾಗದಲ್ಲಿ ಮಾಡಲಿಕ್ಕೆ ಸಾಧ್ಯವಾಯಿತು. ಇದು ಹೌದು. ಪ್ರತಿ ಗೂಗಲ್ ಈ ನಮ್ಮ WWW ವಾರದ ಸರಣಿ ಸಂಚಿಕೆಗಳನ್ನು ಒಂದು 35-40 ಪೇಜ್ ಇರುತ್ತೆ ಸರ್. ಅದನ್ನು PDF ಫೈಲ್ ಮಾಡಿ ಗೂಗಲ್ ಡ್ರೈವಲ್ಲಿ ಅಪ್ಲೋಡ್ ಮಾಡಿ ನಿಮಗೆಲ್ಲ ಲಿಂಕ್ ಕಳಿಸ್ತಾ ಇದ್ದೀನಿ. ಬೆಳಗ್ಗೆನೇ ಬಂದಿದೆ ಇವತ್ತು. ಓಹೋ. ಸೊ ನೀವೇನಿಲ್ಲ ಓಕೆ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಗೂಗಲ್ ಡ್ರೈವಲ್ಲಿ ಪೂರ್ತಿ PDF ಫೈಲ್ ಓಪನ್ ಆಗುತ್ತೆ. 12-13 ಪೇಜ್ ಇರುತ್ತೆ, ಓಕೆ. 30-35 ಪೇಜ್ ಇರುತ್ತೆ. ಪ್ರತಿ ವಾರದ್ದು ಗೂಗಲ್ ಡ್ರೈವಲ್ಲಿ ಆ ಪೇಜ್ಗಳು ಕೊಟ್ಟಿರ್ತೀನಿ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಫೋನಲ್ಲೋ ಕಂಪ್ಯೂಟರ್లో ಇಟ್ಕೊಂಡು ಯಾವಾಗ ಬೇಕಾದ್ರೂ ರೆಫರ್ ಮಾಡಬಹುದು. ಅವೆಲ್ಲವನ್ನು ಸೇರಿಸಿ ಒಂದು ಸಂಪುಟ ಥರ ಮಾಡಿ ಅದನ್ನು ಒಂದು ಪ್ರಿಂಟ್ ಮಾಡಿಸಿ ಒಂದು ಬುಕ್ಲೆಟ್ ಥರ ಮಾಡಿ ಕೊಡ್ಬೋದಾ ಅನ್ನೋ ಸಲಹೆ ತುಂಬ ಚೆನ್ನಾಗಿದೆ. ಹಾ. ಬಟ್ ನಾವಿನ್ನೂ ಅಲ್ಲ ಸರ್, ಯಾಕೆ ನಾನು ಸರಿ ಸರ್, ಹಾ. ಇನ್ನೂ ಸಾಕಷ್ಟು ವಿಷಯಗಳನ್ನು ಒಂದು ವಿಚಾರ ಸರ್. ಸೇರಿಸಬೇಕಾಗಿದೆ ಆ ಒಂದು ನಮ್ಮ ಕಲಿಕೆ ದಾರಿನಲ್ಲಿ. ಯಾಕೆಂದರೆ ನ್ಯಾಚುರಲ್ ಫಾರ್ಮಿಂಗ್ ವೇ ಹೈಡ್, ನೈಸರ್ಗಿಕ ಕೃಷಿ ಮುಂದಿನ ಹಾದಿ. ನಾವು ಒಂದು ಮುಂದಿನ ಹಾದಿಯನ್ನು ರೂಪಿಸ್ಕೊತಾನೆ ಇದ್ದೀವಿ. ಹಾಗಾಗಿ ಇದು ಬರೀ 16-17 ಎಪಿಸೋಡ್ ಮಾತ್ರ ಆಗಿದೆ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಡಿಸೆಂಬರ್ನಲ್ಲಿ ಅದೊಂದು ಪ್ರಯತ್ನ ಮಾಡೋಣ ಅಂತ. ಅಂದರೆ ಎಲ್ಲವನ್ನೂ ಒಂದು ಕಡೆ ಒಂದು ಪುಸ್ತಕ ರೂಪದಲ್ಲಿ ತರಿಸಿ ಪ್ರಿಂಟ್ ಮಾಡುವಷ್ಟು ಹೌದು. ಸಮಯ ಮತ್ತು ಸಂಪನ್ಮೂಲ ನನ್ನ ಹತ್ರ ಇಲ್ಲ. ಒಂದು ಮಾಸ್ಟರ್ PDF ಫೈಲ್ ಥರ ಮಾಡಿ ನಿಮಗೆಲ್ಲ ತಲುಪಿಸ್ತೀನಿ. ನೀವು ಅವಕಾಶ ಆದಾಗ ನಿಮ್ಮಲ್ಲಿ ನೀವು ಪ್ರಿಂಟ್ ಮಾಡ್ಕೋಬೋದು, ಫೋಟೋ ಕಾಪಿ ಮಾಡಿಸ್ಕೋಬೋದು ಅಂತ ಅನಿಸುತ್ತೆ. ಯಾರು ಅಲ್ಲ ಸರ್, ನನ್ನ ಒಂದು ಸೂಚನೆ ಸರ್, ನನ್ನ ಒಂದು ಸಣ್ಣ ಸೂಚನೆ ಸರ್. ಹೇಳಿ. ಇದಕ್ಕೆ ನಮ್ಗೆ ಹೈ ಕ್ವಾಲಿಟಿ ಪ್ರಿಂಟ್ ಅನ್ನೋದು ಅವೆಲ್ಲ ಬೇಕಾಗಿಲ್ಲ ಸರ್. ಸರಿ ತುಂಬಾ ಸ್ಮಾಲ್ ಆಗಿ ನಿಮ್ಮದೇ ಒಂದು ಹೆಸರಲ್ಲಿ ಹೊರ ಬಂದ್ರೆ ಸರಿ ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ ಸರ್. ಖಂಡಿತ. ಯಾಕಂದ್ರೆ ಯಾವ್ಯಾವ ಎಲ್ಲ ಸೇರಿಸೋದು ನಮಗೆ ಗೊತ್ತಿರಲ್ಲ. ಹೌದು ಹಾಗಾಗಿ ಫಸ್ಟ್ ಫೌಂಡೇಶನ್ ಇಂದ ಹಿಡಿದು ವಾಲ್ ಇಂದ ಹಿಡಿದು ಫುಲ್ ಟಾಪ್ ನಾವ್ ಯಾವ ರೀತಿ ನಾವು ಸೇರಿಸ್ಕೊಂಡು ಗೊತ್ತಿರಲ್ಲ. ಆ ವಿಚಾರಗಳನ್ನ ನೀವು ಆ ಸಣ್ಣ ಪ್ರಮಾಣದಲ್ಲಿ ನಮಗೆ ಹೈ ಕ್ವಾಲಿಟಿ ಅಂತ ಬೇಕಿಲ್ಲ. ಸರಿ ಹಾಗಾಗಿ ನಿಮ್ಮ ಹತ್ರ ನಾವು ರಿಕ್ವೆಸ್ಟ್, ಖಂಡಿತ ನಿಮ್ಮ ಹೆಸರಲ್ಲಿ ಹೊರ ಹೊಮ್ಮಿದ್ರೆ ಒಳ್ಳೇದು ಅಂತ ನನ್ನ ಒಂದು ಆಶಯ ಸರ್. ಖಂಡಿತ ಖಂಡಿತ. ನನ್ನಿಂದ ಕೊಟ್ರೆ ಅವ್ರು 10 ಜನ ಮತ್ತೆ ಆ ಕೃಷಿ ಒಳಗಡೆ ಬರ್ಲಿಂದ ನನ್ನ ಉದ್ದೇಶ. ನಿಮ್ ತರ ನಾವು ಯೋಚನೆ ಮಾಡೋಕೆ ನಮ್ಗೆ ಶಕ್ತಿ ಇದೆ. ಹಾಗಾಗಿ ಯೋಚನೆ ಒಂದು ಒಳ್ಳೇದಾಗ್ಲಿ ಅಂತ ನನ್ನ ಒಂದು ಆಸೆ ಸರ್. ಖಂಡಿತ ರವಿ ಅವರೇ, ಮಾಡೋಣ. ಸೊ ಅವಕಾಶ ಸಿಗುತ್ತೆ, ಮಾಡ್ಕೊಂಡು ಹೋಗೋಣ ಸರ್. ನಿಮ್ಮ ಈ ಕೋರಿಕೆ ಮತ್ತೆ ಸಹಕಾರ ನಮ್ಮ ಜೊತೆ ಇರುತ್ತೆ, ಮೋಟಿವೇಶನ್. ಹಾ ಸರ್, ಸಹಕಾರ ನಿಮ್ ಜೊತೆ ಇಂತ ಒಂದು ಒಳ್ಳೆ ವಿಚಾರಗಳು ಸಹಕಾರ ಕೊಡ್ತೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಸರ್ ನಮಸ್ಕಾರ. ಮಧುಕುಮಾರ್ ಬೆಂಗಳೂರಿಂದ ಮಾತಾಡೋದು, ಬಾಳ್ಯದವರು. ಸರ್ ಏನಿಲ್ಲ, ನಿಮ್ದು ಎಕ್ಸ್ಪ್ಲೇಷನ್ ತುಂಬಾ ಚೆನ್ನಾಗಿ ಬಂತು. ಕನ್ನಡ ಮತ್ತು ಇಂಗ್ಲಿಷ್ ಚೆನ್ನಾಗಿ ಮಾತಾಡಿದ್ವಿ. ಸಾಕಷ್ಟು ಬರ್ತಾ ಇದೆ. ಮಧುಕುಮಾರ್ ಅವ್ರನ್ನ ಬಿಟ್ಟು ಬೇರೆ ಯಾರು ಅನ್ಮ್ಯೂಟ್ ಆಗಿದ್ರೆ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಸರ್. ನೀವು ಡಿಸ್ಟರ್ಬೆನ್ಸ್ ಜಾಗದಲ್ಲಿ ಇದ್ದೀರಾ ಮಧುಕುಮಾರ್ ಸರ್? ಇಲ್ಲ ಸರ್, ಇಲ್ಲ. ಉಸ್ ಅಂತ ನಾಯ್ಸ್ ಬರ್ತಾ ಇದೆ ನೋಡಿಯಪ್ಪ. ಯಾರು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಆಮೇಲೆ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಮಧುಕುಮಾರ್ ಸರ್ ಕೇಳಿ, ದಯವಿಟ್ಟು ಹೇಳಿ, ಕಂಟಿನ್ಯೂ ಮಾಡಿ. ಮಾಹಿತಿ ತುಂಬಾ ಚೆನ್ನಾಗಿ ಬಂತು ಸರ್ ನನಗೆ. ಸ್ವಲ್ಪ ಆಡಿಯೋ ಕ್ವಾಲಿಟಿ ಕಮ್ಮಿ ಆಗಿದೆ. ಹಾಂ ಹೇಳಿಪ್ಪ. ನೀವು ಮಾಡಿದ್ದು ಮಾಹಿತಿ ತುಂಬಾ ಚೆನ್ನಾಗಿ ಬಂತು ಸರ್ ನನಗೆ. ಹಾಂ ಅಂದ್ರೆ ನನಗೊಂದು ಡೌಟ್ ಸರ್, ನನ್ನೊಂದು ಕ್ವಶನ್ ಇದೆ. ಈ ಜೋಳದ ದಿಂಡು ಬರುತ್ತಲ್ಲ ಸರ್, ಜೋಳದ ದಿಂಡು, ಈಗ ಮೇಜ್ ಎಲ್ಲ ಕಟ್ಟಿಂಗ್ ಆಗುತ್ತೆ ನೋಡಿ, ಅದು ಜೋಳದ ದಿಂಡು ಬರುತ್ತೆ. ಅದನ್ನ ಮಲ್ಚಿಂಗ್ಗೆ ಯೂಸ್ ಮಾಡ್ಬೋದಾ? ಮಾಡ್ಬೋದು ಅನ್ಸುತ್ತೆ. ನಿಮಗೆ ಸಾಕಷ್ಟು ಸಿಕ್ಕಿದ್ರೆ ಮಾಡಿ. ಅದನ್ನು ನಾನು ಅದನ್ನು ಸಣ್ಣಾಗಿ ಕತ್ತರಿಸಿ ಪುಡಿ ಥರ ಮಾಡಿ ಬಳಸಿರೋದನ್ನು ನೋಡಿದ್ದೀನಿ. ಈ IIHRನಲ್ಲಿ AAMC ಟ್ರೈಕೋಡರ್ಮಾ ಸೂಡೋಮೋನಾಸ್ ಎಲ್ಲ ಕೊಡ್ತಾರಲ್ಲ, ಮುಂಚೆ ಸುಣ್ಣದ ಪುಡಿಲಿ ಹಾಕ್ಕೊಡ್ತಾಯಿದ್ರು ನಮಗೆ. ಈಗ ಈ ಜೋಳದ ದಿಂಡಿನ ಪುಡಿನಲ್ಲಿ ಕೊಡ್ತಿದ್ದಾರೆ. ಮೊನ್ನೆ ಫೆಬ್ರವರಿನಲ್ಲಿ ತೋಟಗಾರಿಕಾ ಮೇಳಕ್ಕೆ ಹೋದಾಗ ಹೆಸರುಘಟ್ಟದಲ್ಲಿ ಅದನ್ನು ಗಮನಿಸಿದೆ. ಅದೆಲ್ಲ ಉಪಯೋಗಿಸಲ್ಲ ನಾವು, ಬಟ್ ಅವರು ಅದನ್ನು ಬಳಸೋದನ್ನು ನೋಡಿದೆ. ಅದೇ ಆ್ಯಸ್ ಇಟ್ ಈಸ್ ಅದೇ ರೀತಿ ತಂದು ಹಿಡ್ಬೋದು ಅಂದರೆ ಖಂಡಿತ ಕೊಡ್ಬೋದು ಅನಿಸುತ್ತೆ. ಅದನ್ನೇನಾದ್ರು ಸಾಧ್ಯವಾದರೆ ನಿಮ್ಮ ಹತ್ರ ಯಾವ್ದಾದ್ರು ಚಾಪ್ ಕಟ್ಟರು ಪಲ್ವರ್ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಕತ್ತರಿಸ್ಬೋದಾ ಅಂತ ನೋಡಿ. ಅಂದರೆ ಬೇಗ ವಿಘಟನೆ ಆಗುತ್ತೆ, ಬೇಗ ಡಿಕಂಪೋಸ್ ಆಗುತ್ತೆ. ಆಮೇಲೆ ಡೆನ್ಸಿಟಿ ಕಮ್ಮಿ ಇದ್ದಷ್ಟು ಪೊರಾಸಿಟಿ ಜಾಸ್ತಿ ಮಾಡುತ್ತೆ, ಏರಿಯೇಷನ್ ಜಾಸ್ತಿ ಮಾಡುತ್ತೆ. ಹಾಗಾಗಿ ಅದನ್ನು ಒಂದು ಹಂತಕ್ಕೆ ಬೇಕಾದ್ರೆ ಮತ್ತೆ ಕತ್ತರಿಸಿ ಚಿಕ್ಕ ಸೈಜ್ ಮಾಡಿಕೊಡೋದು ಒಳ್ಳೆಯದು ಅನಿಸುತ್ತೆ. ನಾನು ಉಪಯೋಗಿಸಿಲ್ಲ, ಪ್ರಯತ್ನ ಮಾಡಿ. ನಿಮ್ಮಲ್ಲಿ ಸಾಕಷ್ಟು ಸಿಕ್ಕಿದ್ರೆ ದಯವಿಟ್ಟು ಉಪಯೋಗಿಸಿ. ಹಲೋ ನಾನು ಹೇಳಿ. ಸರ್, ನಮ್ಮಲ್ಲಿ ಈ ರೇಷ್ಮೆ ಕಡ್ಡಿ ಸಾಕಷ್ಟು ಸಿಗುತ್ತೆ. ರೇಷ್ಮೆ ಸಾಕಾಣಿಕೆ ಮಾಡೋರು ಭಾಳ ಇದ್ದಾರೆ, ಸಿಗುತ್ತೆ. ಆ ಕಡ್ಡಿನ ಯಾವ ರೀತಿ ಮಲ್ಚಿಂಗಿಗೆ ಯೂಸ್ ಮಾಡ್ಬೋದು ಸರ್?
ಅದೇ ರೇಷ್ಮೆ ಕಡ್ಡಿ ನಮ್ಮನೇಲೆ ಕಡ್ದು ಹಾಕ್ತೀವಲ್ಲ ಸರ್, ನಮ್ಮ ದೊಡ್ಡಬಳ್ಳಾಪುರ ತೋಟದಲ್ಲಿ ನಾನು ಒಂದು 800,000 ಹಿಪ್ಪನೇರಳೆ ಗಿಡ ಹಾಕ್ಕೊಂಡಿದ್ದೀನಿ ಪೈಪ್ಲೈನ್ ಮೇಲೆಲ್ಲ. ಹ್ಞೂ ಸರ್. ಸತತವಾಗಿ ಕತ್ತರಿಸಿ ಕಡ್ಡಿ ಸಮೇತನೇ ಮುಚ್ಕೆ ಮಾಡ್ತಿದ್ವಿ ನಾವು. ಇವಾಗ ಅದನ್ನ ಚಾಪ್ ಮಾಡೋಕ್ಕೆ ಹೋಗ್ತಿಲ್ಲ, ಅಲ್ಲ ಕತ್ತರಿಸಿ ಸರ್, ಮುಚ್ಚಿಬಿಡ್ತೀವಿ ಹಂಗೆ ಅಂದ್ರೆ ಕಡ್ಡಿ ಅಂದ್ರೆ ರೇಷ್ಮೆ ಹುಳಕ್ಕೆ ಹಾಕ್ಬಿಟ್ಟು ಬರೇ ಅದು ಎಲೆ ಎಲ್ಲ ತಿಂದ್ರೆ ಬರೇ ಕಡ್ಡಿ ಸಿಗುತ್ತೆ, ಹಾಂ ಹಾಂ ಅದನ್ನ ಯೂಸ್ ಮಾಡ್ಬೋದು ಸರ್ ಕಟ್ ಮಾಡಿ? ಉಪಯೋಗಿಸ್ಬೋದು. ಅದನ್ನ ಅದೇ ರೀತಿ ತಂದು ನೀವು ಮಣ್ಣಿನ ಮೇಲೆ ತೆಳ್ಳಗೆ ಹರೋಗ್ಬಿಟ್ರೆ ಹಾಂ ಹಾಂ ಒಂದ್ರ ಮೇಲೆ ಒಂದು ಬೀಳಬಾರ್ದು, ಒಂದ್ರ ಪಕ್ಕ ಒಂದು ಬರೋ ಥರ ಹಾಂ ಹಾಂ ಮಣ್ಣಿಗೆ ಟಚ್ ಕೊಟ್ಬಿಡಿ. ಆಮೇಲೆ ಅದು ಗೆದ್ಲು ಹುಳ ಬಂದು ತನ್ನ ಕೆಲಸ ತಾನು ಮಾಡ್ತಾ ಹೋಗುತ್ತೆ, ಆಯ್ತು ಸರ್. ಅದು ಮುಚ್ಚಿಗೆ ಆಗುತ್ತೆ. ಆಮೇಲೆ ನಿಮ್ಮ ತೋಟದಲ್ಲಿ ಯಾವ್ದಾದ್ರು ಕಾರಣದಿಂದ ಟ್ರೆಂಚ್ಗಳು ಅದು ಇದು ಮಾಡಿದರೆ, ಸಣ್ಣ ಸಣ್ಣ ಚರಂಡಿಗಳು, ಟ್ರೆಂಚ್ಗಳು, ನಾಲೆಗಳು ಏನಾದ್ರು ಇದ್ದರೆ ಹ್ಞೂ ಸರ್. ಅದರೊಳಗಡೆ ತುಂಬಿಡಿ ತಗೊಂಡೋಗಿ. ಆಯ್ತು ಸರ್, ಅದು ಆಯ್ತು. ಚೆನ್ನಾಗಿ ವಿಘಟನೆ ಹೊಂದಿ ಒಳ್ಳೆ ಗೊಬ್ಬರ ಆಗುತ್ತೆ. ಹಾಂ, ಮುಚ್ಚಿಗೆ ಕೊಡ್ಬೋದು ಸರ್, ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು ನಾವು ಸರ್. ಈ ಥರ ಕಡ್ಡಿಗಳನ್ನು ಹಾಕಿದಾಗ ನಾವು ಬ್ರಷ್ ಕಟರ್ನಲ್ಲಿ ವೀಡ್ ಮ್ಯಾನೇಜ್ಮೆಂಟ್ ಮಾಡ್ತೀವಲ್ಲ ಸರ್, ಹ್ಞೂ ಸರ್. ಆವಾಗ ನೈಲಾನ್ ರೋಪ್ ಇವೆಲ್ಲ ತೊಂದರೆ ಮಾಡುತ್ತೆ ಅಂತ ನಮ್ಮ ಬ್ರಷ್ ಕಟ್ರ್ ಮಾಡೋವಂಥವ್ರು ಹೇಳ್ತಾರೆ ನಮ್ಮ ತೋಟದಲ್ಲಿ. ಸರ್, ಈ ಕಡ್ಡಿಗಳನ್ನೆಲ್ಲ ಹಂಗಂಗೆ ಇಡಿಸ್ಬಿಡ್ತೀರಾ, ನನಗೆ ನೈಲಾನ್ ಬಾಬಿನ್ಗೆ ತಗೊಳುತ್ತೆ ಅದು ಹೌದು. ಅದೊಂದು ಅಡಚಣೆ ಇದೆ ಅಂತ ಕೇಳ್ಪಟ್ಟೆ. ಅವ್ರು ಹೇಳ್ತಾರೆ ನಮ್ಮ ಕಡೆ ಒಂದು ಮಿಷನ್ ಉಪಯೋಗಿಸೋರು. ಹೌದು ಸರ್. ಅದೊಂದು ಆಗಲಿಲ್ಲ ಅಂದರೆ ತೊಂದರೆ ಇಲ್ಲ ಸರ್. ಅದೇ ಅನ್ಡಿಸ್ಟರ್ಬ್ಡ್ ಪ್ಲೇಸಸ್ಸಲ್ಲಿ ಹಾಕ್ಬಿಡ್ತೀವಿ, ಏನಾಗುತ್ತೆ. ಓಕೆ ಸರ್, ಓಕೆ. ಎಷ್ಟು ಸಿಗುತ್ತೋ ಅಷ್ಟು ಬಳಸಿ, ಭಾಳ ಒಳ್ಳೆಯದು. ಒಳ್ಳೆ, ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಹಾಂ, ಸರ್, ನಾನು ಮಹೇಶ್ ತಿಪ್ಟೂರಿಂದ. ನಮಸ್ಕಾರ ಮಹೇಶ್ ಅವರೇ, ಹೇಳಿ ಹೇಗಿತ್ತು ಇವತ್ತಿನ ವೆಬಿನಾರ್? ಇಲ್ಲ ಸರ್, ಜಸ್ಟ್ ಜನ ಅದೇ ಒಂದು 5 ನಿಮಿಷ ಆಯ್ತು ಕೇಳಿಸ್ಕೊಂತ ಇದ್ದೆ. ಬಟ್ ಏನಂದ್ರೆ ಆಡಿಯೋ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಕೇಳಿಸ್ತಾ ಇದೆ. ಅಂದ್ರೆ ನೀವು ಮಾತಾಡ್ಬೇಕಾದ್ರೆ ಕಿವಿಗೆ ಇಟ್ಕೊಂಡ್ರೆ ಕೇಳಿಸ್ತೈತೆ ವಾಯ್ಸು, ಹಾಂ ಹಾಂ ಲೌಡ್ ಸ್ಪೀಕರ್ಗೆ ಕೇಳಿಸ್ತಾ ಇಲ್ಲ. ಸ್ವಲ್ಪ ಏನಾರ ಆಡಿಯೋ ಒಂದ್ ಸ್ವಲ್ಪ ಜಾಸ್ತಿ ಮಾಡೋಕ್ಕಾಗತ್ತಾ? ನಾನು ನನ್ನ ಲ್ಯಾಪ್ಟಾಪಿಂದ ಮಾಡ್ತಿದ್ದೀನಿ, ಎಷ್ಟು ಸಾಧ್ಯ ಅಷ್ಟು ಹತ್ತಿರದಲ್ಲೇ ಇದ್ದೀನಿ ಕೀಬೋರ್ಡ್ ಹತ್ರ. ಮೋಸ್ಟ್ಲಿ ನನ್ನ ಮೈಕ್ರೋಫೋನ್ ಸೆಟ್ಟಿಂಗ್ಸ್ ಏನಾದ್ರು ಚೆಕ್ ಮಾಡ್ಬೇಕಾದ್ರೆ ನೋಡ್ತೀನಿ. Windows 11 ಆಪ್ರೇಟಿಂಗ್ ಸಿಸ್ಟಮು. ಅಂದ್ರೆ ಬೇರೆಯವ್ರು ಮಾತಾಡ್ಬೇಕಾದ್ರು ನಾನು ಕೇಳಿಸ್ಕೊಂತಿದ್ದೀನಿ. ಇವಾಗ ಕಿವಿಗೆ ಇಟ್ಕೊಂಡು ಮಾತಾಡ್ತಿದ್ದೀನಿ, ಲೌಡ್ ಸ್ಪೀಕರ್ ಆನ್ ಮಾಡ್ಕೊಂಡು. ಸರಿ ಸರಿ. ಇಲ್ಲ, ನಮಗೆಲ್ಲ ಚೆನ್ನಾಗಿ ಸ್ವಲ್ಪ ದೂರ ಕೇಳಿಸ್ತಾ ಇದೆ. ಇಟ್ಕೊಂಡ್ರೆ ಕೇಳಿಸ್ತಾ ಇಲ್ಲ ವಾಯ್ಸು. ಮಹೇಶ್ ಅವರೇ, ಹೇಳಿ. ಬೇರೆಯವರಿಗೆಲ್ಲ ಚೆನ್ನಾಗಿ ಕೇಳಿಸ್ತಾ ಇದೆ, ನಿಮ್ಮ ಆಡಿಯೋದೆಲ್ಲ ಏನೋ ಸಮಸ್ಯೆ ಇರ್ಬೇಕು. ಹೌದು ಸರ್, ನಮ್ಗೆಲ್ಲ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆ ಸರ್. ಹೌದಾ? ನಾನು ಸ್ವಲ್ಪ ಫುಲ್ ಸೌಂಡ್ ಕೊಟ್ಕೊಂಡಿದ್ದೀನಿ, ಬಟ್ ವಾಯ್ಸ್ ಅಷ್ಟು ಬರ್ತಾ ಇಲ್ಲ ಕ್ಲೀನಾಗಿ ಕೇಳಕ್ಕೆ. ಅದಕ್ಕೆ ಅಲ್ಲಿ ನೀವೇನಾರ ಮಾಡಕ್ಕಾಗತ್ತಾ ಅಂತ ಅದಕ್ಕೋಸ್ಕರ ಅಷ್ಟೇ ಕೇಳಿದೆ ಸರ್. ಹೇಳ್ತೀನಿ, ನನ್ನ ಮಗಳನ್ನ ಕೇಳ್ತೀನಿ ಏನಾದ್ರು ಸೆಟ್ಟಿಂಗ್ಸ್ ಇದೆಯಾ ಅಂತ. ನನಗೆ ಅದು Windows 11 ಬಗ್ಗೆ ಗೊತ್ತಿಲ್ಲ. ಖಂಡಿತ ಸರ್, ಪ್ರಯತ್ನ ಮಾಡೋಣ. ಬಟ್ ಅದೇ, ನಾನು ಆದಷ್ಟು ಕಂಪ್ಯೂಟರ್ ಪಕ್ಕನೇ ಕೂತ್ಕೊಂಡು ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ವೆಬಿನಾರ್ ಸರ್, ನಾನು ಮೀಟ ಇರ್ತಾ ಇರೋದು. ಹೌದಾ? ನೀವ್ ಹೇಳ್ತೀರಿ ಬನ್ನಿ ಬನ್ನಿ ಅಂತ ಲೈನಿಗೆ. ಮಹೇಶ್ ಅಂತ ನಿಮಗೆ ಗೊತ್ತಿರ್ತೀನಿ, ಹೆಚ್ಚಿಗೆ ಮಾತಾಡ್ತಿದ್ದೆ ಅವಾಗ ಖಂಡಿತ ತಿಪ್ಟೂರಿಂದ. ಅದಕ್ಕೆ ಒಂದ್ ಸ್ವಲ್ಪ ಇವತ್ತು ಒಂದ್ ಸ್ವಲ್ಪ ಫ್ರೀ ಇದ್ದೆ, ಕೇಳಿಸ್ಕೊಳ ನಾನು ಏನ್ ಮಾತಾಡ್ತೀರಾ ಅಂತ ಕೇಳಿಸ್ಕೊಳ ಅಂತ ಮಾಡಿದೆ. ಅದು ಸ್ವಲ್ಪ ವಾಯ್ಸು ಕ್ಲಾರಿಟಿ ಬರ್ತಿರ್ಲಿಲ್ಲ, ಸೌಂಡ್ ಕೇಳಿಸ್ತಿರಲಿಲ್ಲ. ಸರಿ ಸರಿ. ಅದಕ್ಕೆ ಒಂದ್ ಸ್ವಲ್ಪ ಏನಾರು ಅಪ್ಡೇಟ್ ಮಾಡಿ ಸರ್. ನನ್ನ ಪರ್ಸನಲ್ ಯೂಟ್ಯೂಬ್ ಚಾನಲ್ ಇದನ್ನ ಅಪ್ಲೋಡ್ ಮಾಡ್ತೀನಿ. ಓಕೆ ಸರ್. ಅಪ್ಲೋಡ್ ಮಾಡಿ ನಿಮಗೆ ಲಿಂಕ್ ಕಳಿಸ್ತೀನಿ. ಅದನ್ನ ಒಂದ್ಸಲ ರೆಕಾರ್ಡೆಡ್ ವರ್ಷನ್ ಒಂದ್ಸಲ ಕೇಳಿಸ್ಕೊಳ್ಳಿ. ಓಕೆ ಸರ್, ಓಕೆ. ರೆಕಾರ್ಡೆಡ್ ವರ್ಷನ್ನ ನೀವು ಬೇರೆ ಬೇರೆ ಫೋನಿಂದ ಕೇಳಿಸ್ಕೊಳ್ಳಿ, ನಿಮ್ಮ ಫೋನಿಂದನೂ ಕೇಳಿಸ್ಕೊಳ್ಳಿ, ಬೇರೆ ಫೋನಿಂದನೂ ಒಂದ್ಸಲ ಕೇಳಿಸ್ಕೊಳ್ಳಿ. ಓಕೆ ಸರ್, ಓಕೆ. ವ್ಯತ್ಯಾಸಗಳಿದ್ರೆ ಮೋಸ್ಟ್ಲಿ ಬೇರೆಯವ್ರು ಹೇಳಿದಾಗೆ ನಿಮ್ಮ ಫೋನಲ್ಲಿ ನಿಮ್ಮ ಸ್ಪೀಕರ್ನಲ್ಲೂ ಸಮಸ್ಯೆ ಇರ್ಬೋದೇನೋ. ನಾನು ಇವಾಗ ರೆಕಾರ್ಡೆಡ್ ವರ್ಷನ್ ಅಪ್ಲೋಡ್ ಮಾಡ್ತೀನಿ, ಅದನ್ನ ಒಂದ್ಸಲ ಕೇಳಿಸ್ಕೊಂಡು. ಈಗ ನೀವು ಲೇಟಾಗಿ ಬಂದಿದ್ದೀರಾ, ಮೊದಲಿಂದ ಕೇಳಿಸ್ಕೊಂಡು ಸರ್. ಅದೇ ನಾನು ನಿಮ್ಗೆ ಹೇಳಿದ್ದೆ ಒಂದ್ ಸ್ವಲ್ಪ CN ರೇಷಿಯೋ ಬಗ್ಗೆ ಒಂದು ವಿಡಿಯೋ ಮಾಡಿ ಸರ್ ಅಂತ. ನೀವು ಮಾಡ್ತೀವಿ ಅಂತ ಅಂದಿದ್ದೀರಿ. ಹೆಚ್ಚಿಗೆ ನಾನು ಅಬ್ಸರ್ವ್ ಮಾಡಿ ಮಾಡಿಲ್ಲ ಅನ್ಸುತ್ತೆ ನೀವು. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಾಗೆ ಸರ್. ಖಂಡಿತ ಖಂಡಿತ. ಮೊನ್ನೆ ಭಾನುವಾರದ ನಮ್ಮ ವೀಕ್ಷಕರ ದಿನದ ದಿವಸ ಈ ಪ್ರಶ್ನೆ ಬಂತು. ನಾನು ವೈಟ್ ಬೋರ್ಡಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದೆ. ಅದು ರೆಕಾರ್ಡ್ ಮಾಡ್ಕೊಳ್ಳಿಲ್ಲ ಯಾರು ಅಲ್ಲಿ ವೈಟ್ ಬೋರ್ಡಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದಾಗ. ತೊಂದರೆ ಇಲ್ಲ ಸರ್, ಒಂದು ಸಂಚಿಕೆನಲ್ಲಿ ಅದನ್ನು ಜೋಡಿಸ್ಕೊಳ್ಳೋಣ. ಅದೇ CN ರೇಷಿಯೋ ಬಗ್ಗೆ ಒಂದ್ಸಲ ವಿಡಿಯೋ ಮಾಡಿ ಸರ್. ಖಂಡಿತ ಮಾಡ್ತೀನಿ. ಓಕೆ ಸರ್, ಓಕೆ. ಊಟ ಆಯ್ತಾ ಸರ್? ಇಲ್ಲ, ಮಾಡ್ಬೇಕು ಇವಾಗ. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್. ಹಾಂ, ಕೇಳಿ, ಫೀಡ್ಬ್ಯಾಕ್ ಕೊಡಿ. ಪ್ರಶ್ನೆ ಕೇಳಿ ಇದ್ರೆ. ಸರ್ ನಮಸ್ತೆ, ಮೋಹನ್ ಬಾಬು. ಹಾಂ, ನಮಸ್ಕಾರ ಸರ್. ಸರ್, ಅದೇ ಈಗ ಈ ಮುಚ್ಚಳಿಕೆ ಇದು ಕರಗೋಕ್ಕೆ ಏನಾದರೂ ಮೇಲ್ಗಡೆ ಗಂಜಲ ಚುಂಕ್ಸೋದು ಅದನ್ನ ಏನಾದರೂ ಮಾಡಬೇಕಾಗುತ್ತೆ?
ಇಲ್ಲ ಸರ್, ಇದು ಎರಡು ಥರ ಇದೆ. ನಾನು ಅಡಿಕೆ ಸಿಪ್ಪೆ ವಿಷಯದಲ್ಲಿ ಅರಸೀಕೆರೆ ರವಿ ಅವ್ರಿಗೆ ಹೇಳಿದಾಗೆ, ಹಾ 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 ಇದು ನಾವು ಅದನ್ನು ಮೆನ್ಯೂರ್ ಪ್ರಿಪ್ರೇಷನ್ ಅಂದರೆ ಸಾವಯವ ಗೊಬ್ಬರವನ್ನು ತಯಾರು ಮಾಡಿಸೋಕ್ಕೆ ಸೆಂಟ್ರಲೈಸ್ ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಹಾ ಅವಾಗ ನಾವು ಬೇರೆ ಬೇರೆ ಸಾವಯವ ತ್ಯಾಜ್ಯಗಳನ್ನು ಲೇಯರ್ ಬೈ ಲೇಯರ್ ಹಾಕಿ ಅಲ್ಲಿ ಡಿಕಂಪೋಸಿಂಗ್ ಮೈಕ್ರೋಬ್ಸ್ ಅಂತೀವಿ, ಕರೆಕ್ಟ್. ಓಕೆ. ಬೆಳೆಸುವ ಸೂಕ್ಷ್ಮಜೀವಿಗಳು, ವಿಘಟಿಸುವ ಸೂಕ್ಷ್ಮಜೀವಿಗಳು ಅಂತ ಕರೀತಾರೆ, ಅವುಗಳನ್ನು ನಾವು ಸೇರಿಸ್ತಾ ಬರಬೇಕಾಗುತ್ತೆ. ಬಟ್ ಇಲ್ಲಿ ನಮ್ಮ ಉದ್ದೇಶ ಸಾವಯವ ತ್ಯಾಜ್ಯದ ಮುಚ್ಚಿಗೆ ನಮಗೆ ಅದು ಅದಾಗೆ ತಂತಾನೆ ಅದು ಕರಗಿ ಗೊಬ್ಬರ ಆಗುತ್ತೆ. ಅದು ಸಾಕಷ್ಟು ಸಮಯ ತಗೊಳ್ಳಿ, ತೊಂದರೆ ಇಲ್ಲ. ಹಾ ಹಾ ಅದು ನಿಧಾನ ಗೊಬ್ಬರ ಆದರೂ ಬೇರೆ ಬೆನಿಫಿಟ್ ನಮಗೆ ಸಿಗ್ತಾ ಇರುತ್ತಲ್ವ, ತೇವಾಂಶ ನಿರ್ವಹಣೆ, ಉಷ್ಣಾಂಶ ನಿರ್ವಹಣೆ, ಸೂಕ್ಷ್ಮಜೀವಿಗಳಿಗೆ ಆಶ್ರಯ, ಆಹಾರ, ಎಲ್ಲ ಬೆನಿಫಿಟ್ ಇರ್ತಿರುತ್ತೆ. ಹಾಗಾಗಿ ಇದು ನಿಧಾನಕ್ಕೆ ಡಿಕಂಪೋಸ್ ಆದಷ್ಟು ನಮ್ಗೆ ಒಳ್ಳೇದೇನೆ. ಇಲ್ಲಿ ನಾವಾಗಿ ಸೂಕ್ಷ್ಮಜೀವಿಗಳನ್ನು ಸೇರಿಸೋದು ಬೇಡ. ನಾವೇನು ನಮಗೇನು ಮುಚ್ಚಿಗೆ ದ್ರವ್ಯ ಸಿಗುತ್ತೋ ಅದನ್ನು ಮುಚ್ಚಿಗೆ ಮಾಡ್ತಾ ಬರೋಣ. ಪ್ರಕೃತಿಯಿಂದನೇ ನೈಸರ್ಗಿಕವಾಗಿ ಅದು ಡಿಕಂಪೋಸ್ ಆಗುತ್ತೆ. ಮಣ್ಣು ಜೀವಿಗಳು ಬರ್ತವೆ, ಟರ್ಮೈಟ್ಸ್ ಬರ್ತವೆ, ಅವಾಗ ಡಿಕಂಪೋಸ್ ಆಗಲಿ. ನಿಧಾನಕ್ಕಾದಷ್ಟು ನಮ್ಗೆ ಒಳ್ಳೇದು, ಯಾಕೆಂದರೆ ಮುಚ್ಚಿಗೆ ಬೆನಿಫಿಟ್ ಬೇಕಲ್ಲ ಸರ್ ನಮಗೆ. ಹೌದು ಸರ್. ಕರೆಕ್ಟ್. ಆಯ್ತು ಸರ್. ಮತ್ತೆ ಇದು ಕಳೆ ಒಳ್ಳೇದ ಅಥವಾ ಇದು ಮುಚ್ಚಿಗೆ ಒಳ್ಳೇದ ಸರ್? ಮುಚ್ಚಿಗೆ ಮಾಡಿದಾಗ ಕಳೆ ಬರೋದಿಲ್ಲ ಅಂತ ಇದಾಗುತ್ತೆ. ಕಳೆ ನೈಸರ್ಗಿಕವಾಗಿ ಏನು ಇದು ಮಣ್ಣಲ್ಲಿ ಏನು ಕೊರತೆ ಇರ್ತದೆ ಅದು ಮಾತ್ರ ಬೆಳೀತದೆ ಅಂತ ಕೇಳ್ಪಟ್ಟಿದ್ದೇವೆ. ಅಲ್ಲ, ಮುಚ್ಚಿಗೆಯಿಂದ ಸಂಪೂರ್ಣವಾಗಿ ಕಳೆ ನಿಯಂತ್ರಣ ಸಾಧ್ಯ ಇಲ್ಲ. ಹಾ ಹಾ ಇದು ನಾವೆಲ್ಲಿ ಮುಚ್ಚಿಗೆ ಮಾಡ್ತೀವಿ ಅಂದರೆ ನಮ್ಮ ಗಿಡದ ಬುಡದಲ್ಲಿ, ಬೇಸಿನ್ ಆಫ್ ದ ಪ್ಲಾಂಟ್. ಹಾ ಹಾ ಸೊ ಬೇಸಿನ್ ಆಫ್ ದ ಪ್ಲಾಂಟಲ್ಲಿ ನಮಗೆ ಕಳೆ ಸಸ್ಯಗಳು ಬಂದಾಗ ಅವುಗಳ ನಿರ್ವಹಣೆ ಮಾಡೋದು ಸಮಸ್ಯೆ ಆಗುತ್ತೆ. ಬ್ರಷ್ ಕಟ್ರ್ ತೊಗೊಂಡು ಹೊಡೆಯೋಕ್ಕಾಗಲ್ಲ, ಹಣ್ಣಿನ ಗಿಡದ ಕಾಂಡಕ್ಕೆ ಏಟು ಬಿದ್ದುಬಿಡುತ್ತೆ. ಹಾ ಹಾಗಾಗಿ ನಾನು ಯಾವುದೇ ಗಿಡ ನಾಟಿ ಮಾಡುವಾಗ ಗಿಡದ ನಾಟಿ ಮಾಡಿದ ನಂತರ 1.5 ಅಡಿ ಸರ್ಕಲ್ ಥರ ಮಾಡಿ ಬೇಸಿನ್ನಲ್ಲಿ ಮಲ್ಚಿಂಗ್ ಮಾಡಿಬಿಟ್ಟು ವೀಡ್ ಸಪ್ರೆಷನ್, ಕಳೆ ನಿಯಂತ್ರಣ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಎವ್ರಿ ಸ್ಕ್ವೇರ್ ಫೀಟ್ ಆಫ್ ದ ಲ್ಯಾಂಡ್, ಉದಾಹರಣೆಗೆ ನಾವು 9 ಅಡಿ 12 ಅಡಿ ಅಂತರದಲ್ಲಿ ಗಿಡಗಳು ಹಾಕಿರ್ತೀವಲ್ಲ, ಪ್ಯಾಸೇಜ್ಗಳಿರುತ್ತಲ್ಲ 9x9, 12x12, ಆ ಪ್ಯಾಸೇಜ್ಗಳನ್ನೆಲ್ಲ ನಾವು ಮಲ್ಚಿಂಗ್ ಕೊಟ್ಬಿಟ್ಟು ಕಳೆ ನಿಯಂತ್ರಣ ಮಾಡೋಕ್ಕಾಗಲ್ಲ. ಅಷ್ಟು ಮುಚ್ಚಿಗೆ ದ್ರವ್ಯಗಳು ನಮ್ಮ ಹತ್ರ ಸಿಗೋದು ಇಲ್ಲ. ಅದನ್ನು ಹೊರಗಡೆಯಿಂದ ಕೊಂಡಾಕೊಂಡ್ರೆ ದುಬಾರಿ. ಹಾಗಾಗಿ ಅಲ್ಲಿ ಕಳೆಗಳನ್ನು ಬೆಳೆಸೋಣ, ಕಳೆ ವೈವಿಧ್ಯತೆ ಕಾಪಾಡೋಣ, ಅದನ್ನು ಕತ್ತರಿಸಿ ಅಲ್ಲೇ ಮಣ್ಣಿಗೆ ಸೇರಿಸ್ತಾ ಬರೋಣ. ಇಲ್ಲಿ ನಮ್ಮ ಬೆಳೆ ಸಸ್ಯಗಳ ಬುಡದಲ್ಲಿ ಕಳೆಗಳು ಬಂದಾಗ, ಪ್ರಾರಂಭಿಕ ಹಂತದಲ್ಲಿ ಬೆಳೆ ಸಸ್ಯದ ಗಿಡದ ಬುಡದಲ್ಲೇ ಕಳೆಗಳು ಬಂದಾಗ ಬೆಳೆ ಸಸ್ಯಕ್ಕೆ ಪೈಪೋಟಿ ಆಗ್ಬಹುದು ಅನ್ನೋ ಒಂದು ಅನುಮಾನ ಇರೋದ್ರಿಂದ ನಾವು ಹೊಸದಾಗಿ ಸಸ್ಯಗಳನ್ನು ನೆಟ್ಟಾಗ ಅವಾಗ ಸ್ವಲ್ಪ ಬೇಸಿನ್ ಮಲ್ಚಿಂಗ್ ಅಂತ ಮಾಡಿಕೊಂಡಾಗ ಆ ಗಿಡದ ಬುಡದಲ್ಲಿ ಬರ್ಬೋದಂಥ ಕಳೆ ನಿಯಂತ್ರಣವನ್ನು ನಾವು ಮಾಡ್ಕೋಬೋದು. ತೋಟಕ್ಕೆ ತುಂಬ ಎಲ್ಲ ಕಳೆ ನಿಯಂತ್ರಣ ಮಾಡೋಕ್ಕಾಗಲ್ಲ ಮಲ್ಚಿಂಗಿಂದ, ಮಾಡಲೂಬಾರದು. ಗ್ರೀನ್ ಕವರ್ ಕ್ರಾಪ್ ಅಂತೀವಿ, ಹಸಿರು ಮುಚ್ಚಿಗೆ ಇರಬೇಕು ಎಲ್ಲ ಕಡೆಯೂ. ಇದು ಗಿಡದ ಬುಡದಲ್ಲಿ ಟಾರ್ಗೆಟ್ ಏರಿಯಾ, ಅಲ್ಲಿ ಮಾತ್ರ ನಾವು ಮುಚ್ಚಿಗೆ ಮಾಡಿ ಕಳೆ ನಿಯಂತ್ರಣಕ್ಕೆ ಪ್ರಯತ್ನ ಮಾಡೋಣ. ಇನ್ನು ಕೆಲವರು ಹೇಳ್ತಾರೆ, ಸರ್ ನಮ್ಮ ತೋಟದಲ್ಲಿ ಬರೀ ಶುಂಠಿ ಹುಲ್ಲು ಬಂದಿದೆ, ಗರಿಕೆ ಬಂದಿದೆ, ಪಾರ್ಥೇನಿಯಂ ಬರ್ತಿದೆ, ಟಚ್ ಮೀ ನಟ್ ಮುಟ್ಟಿದ್ರ ಮನೆ ಮಾತ್ರ ಬೆಳೀತಿದೆ, ವೈವಿಧ್ಯತೆ ಬರ್ತಾ ಇಲ್ಲ, ಎಷ್ಟು ಮಾಡಿದ್ರು ಎಂಥದ್ದು ಶುಂಠಿ ಹುಲ್ಲು ಅವೆಲ್ಲ ಬರ್ತಿವೆ ಅಂತ ಹೇಳ್ತೀರಾ. ಅಂಥ ಜಾಗದಲ್ಲಿ ನಾವು ವೈವಿಧ್ಯತೆ ತರಬೇಕಾಗತ್ತೆ. ಅದಕ್ಕೆ ಮುಂಚೆ ಈ ಏನದು ಏಕ ಬೆಳೆ ಕಳೆ ಬಂದಿದೆಯಲ್ಲ, ಅದನ್ನು ಸಪ್ರೆಸ್ ಮಾಡಬೇಕಾಗುತ್ತೆ. ಅದನ್ನು ಸಪ್ರೆಸ್ ಮಾಡಬೇಕಾದ್ರೆ ನಾವು ಈಗ ಉದಾಹರಣೆಗೆ ಅಡಿಕೆ ಸಿಪ್ಪೆ ನಮಗೆ ಸಾಕಷ್ಟು ಕಡಿಮೆ ದುಡ್ಡಲ್ಲಿ ಅಡಿಕೆ ಸಿಪ್ಪೆ ಸಿಕ್ಕಿದ್ರೆ ಸುತ್ತಮುತ್ತ, ಅಥವಾ ತೆಂಗಿನ ನಾರು ಸಿಕ್ಕಿದ್ರೆ ಅದನ್ನು ನಾವು ತಗೊಂಡೋಗಿ ಆ ಜಾಗದಲ್ಲಿ ಮುಚ್ಚಿಬಿಡೋಣ. ಒಂದು ಸ್ವಲ್ಪ 2 ಇಂಚು 2.5 ಇಂಚು. ಅವಾಗೇನಾಗುತ್ತೆ, ಆ ಒಂದು ಏಕ ಬೆಳೆ ಕಳೆ ನಿಯಂತ್ರಣ ಆಗಕ್ಕೆ ಶುರುವಾಗುತ್ತೆ. ಅದೇ ಗರಿಕೆ ಮಾತ್ರ ಬರ್ತಾ ಇರುತ್ತೆ. ಗರಿಕೆ, ಜೀಕ್ ಹುಲ್ಲು, ಕಾಂಗ್ರೆಸ್ ಗಿಡ, ಪಾರ್ಥೇನಿಯಮ್ಮು, ಟಚ್ ಮೀ ನಾಟು ಏನೇನೋ ಇರ್ತಾವಲ್ಲ ಸರ್, ಒಂದು ಮಾತ್ರ ಬೆಳ್ಕೊಳ್ಳುತ್ತೆ. ನಮ್ಗೆ ಅದನ್ನ ನೋಡಿದಾಗೆಲ್ಲ ನಮ್ಗೊಂಥರ ಏನೋ ನನ್ನಲ್ಲಿ ವೈವಿಧ್ಯತೆ ಬರ್ತಾ ಇಲ್ಲ, ಇದೊಂದೇ ಬಂದಿದೆಯಲ್ಲ ಅನ್ಸುತ್ತೆ. ಅಂಥ ಸಮಯದಲ್ಲಿ ಅದನ್ನ ನಿಯಂತ್ರಣ, ಅದರ ಬೆಳವಣಿಗೆನ ನಿಯಂತ್ರಣ ಮಾಡೋಕ್ಕೆ ಒಂದು ಥಿಕ್ ಲೇಯರ್ ಆಫ್ ಮಲ್ಚಿಂಗ್ ಕೊಟ್ಬಿಡೋಣ. ಅದು ಮಲ್ಚಿಂಗ್ ಮುಗಿಯೋಷ್ಟೊತ್ತಿಗೆ ಅದರದ್ದು ಬೆಳವಣಿಗೆಯನ್ನು ಕುಂಠಿತವಾಗುತ್ತೆ. ಆಮೇಲೆ ನಾವು ಸೆಣಬು, ಡಯಂಚ, ಉರುಳಿ ಏನು ಬೇಕೋ ಅದನ್ನಲ್ಲಿ ಬೆಳೀತಾ ಹೋಗೋಣ. ಸರಿ. ಅಂಥ ಸನ್ನಿವೇಶಗಳಲ್ಲಿ ಮುಚ್ಚಿಗೆ ಮಾಡಿ ಕಳೆಯನ್ನು ನಿಯಂತ್ರಣ ಮಾಡಬಹುದು. ಆಯ್ತು, ನಮಸ್ತೆ ಸರ್. ಥ್ಯಾಂಕ್ ಯು. ಎಸ್ ಸರ್. ಸರ್ ಮತ್ತೆ ಪ್ರಶಾಂತ್ ಅಂತ, ಇವಾಗ ನಾವು ಡ್ರೈ ಮಲ್ಚಿಂಗ್ ಮಾಡ್ತೀವಲ್ಲ ಸರ್, ಅಂದ್ರೆ ಇವಾಗ ಇದು ಮರದ ಒಟ್ಟಾಗ್ಲಿ ಅಥವಾ ಚಕ್ಕೆ ಆಗ್ಲಿ ಇದ್ ಮಾಡಿದ್ರೆ ಇದು ಹುಳ ಆಗೋ ಚಾನ್ಸಸ್ ಏನಾದ್ರು ಇರುತ್ತಾ ಸರ್? ಅಲ್ಲಿ ಏನಾದ್ರು ಗಿಡಗಳಿಗೆ ಏನಾದ್ರು ತೊಂದರೆ ಆಗೋ ಚಾನ್ಸಸ್ ಇರುತ್ತಾ ಅಥವಾ ಹಿಂಗೆ ಸರ್?
ಅಲ್ಲ ಗಮನಿಸಬೇಕು. ಈಗ ಆಲ್ರೆಡಿ ನಾವು ಅವ್ರದ್ದು ತೆಂಗಿನ ತೋಟದ ವಿಷಯದಲ್ಲಿ ಮಾತಾಡಿದ್ವಲ್ಲ, ಮುಚ್ಚಿಗೆ ಮಾಡೋದ್ರಿಂದ ಎಲ್ಲ ಥರ ಬರುತ್ತೆ. ಆಮೇಲೆ ರೈನೋಸರಸ್ ಬಿಟ್ಟಲ್ಲಿ ಹೋಗಲ್ ಮೊಟ್ಟೆ ಇಡುತ್ತೆ. ಎಲ್ಲ ಸಾಧ್ಯತೆಗಳು ಇದೆ, ಯಾವುದನ್ನು ನಾವು ಲೋಟ್ ಮಾಡೋಕ್ಕಾಗಲ್ಲ. ನಾವು ಅದನ್ನು ಗಮನಿಸ್ತಾ ಹೋಗಬೇಕು. ಸೊ ಮುಚ್ಚಿಗೆ ಮಾಡಬೇಕು. ಮುಚ್ಚಿಗೆಯ ತಳಭಾಗದಲ್ಲಿ ಯಾವ ರೀತಿಯ ಒಂದು ಮಣ್ಣು ಜೀವಿಗಳ ಪ್ರಪಂಚ ಸೃಷ್ಟಿಯಾಗುತ್ತೆ. ಆ ಮಣ್ಣು ಜೀವಿಗಳು ಉಪಕಾರಿ ಮಣ್ಣು ಜೀವಿಗಳೇ, ಹಾನಿಕಾರಕ ಮಣ್ಣು ಜೀವಿಗಳೇ. ಆ ಹಾನಿಕಾರಕ ಮಣ್ಣು ಜೀವಿಗಳನ್ನು ನೈಸರ್ಗಿಕವಾಗಿ ತಿನ್ನುವಂಥ ಮತ್ತು ಇನ್ಯಾವುದಾದ್ರು ಉಪಕಾರಿ ಕೀಟಗಳು, ಹುಳಗಳು ಬಂದಿದ್ದಾವೆ, ಎಲ್ಲವೂ ಆಗುತ್ತೆ. ಹಾಗಾಗಿ ಅಬ್ಸರ್ವ್ ಮಾಡ್ತಾ ಬರೋಣ. ಅದೇ ನಾನು ಹೇಳಿದಾಗೆ ಅದು ನೀವು ಥಿಕ್ನೆಸ್ ಅಂತ ಹೇಳ್ತೀವಲ್ಲ, ಎಷ್ಟು 2 ಇಂಚು 1.5 ಇಂಚು ಆ ಥಿಕ್ನೆಸ್ ಮೇಲೆ ಡಿಸೈಡ್ ಮಾಡಿರಿ. ತುಂಬ ತಿಕ್ಕಾಗಿ ಹಾಕಿದಾಗ ಈ ಸಾಧ್ಯತೆಗಳು ಜಾಸ್ತಿ. ಬಟ್ ಪ್ರಕೃತಿಯಲ್ಲಿ ಎಲ್ಲವೂ ಇರುತ್ತೆ ಸರ್, ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಸೊ ಅದನ್ನು ನಿಯಂತ್ರಣ ಮಾಡೋಕ್ಕೆ ಇನ್ನೊಂದು ಸೃಷ್ಟಿ ಆಗುತ್ತೆ. ಬಟ್ ಅಬ್ಸರ್ವೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಗಮನಿಸ್ತಾ ಹೋಗೋಣ. ತೊಂದರೆ ಆಗ್ತಿದೆ ಎಂದಾಗ ಅದಕ್ಕೆ ಉಪಶಮನ ಏನು ಬೇಕೋ ಅದನ್ನು ಮಾಡಬೇಕಾಗತ್ತೆ. ಬಟ್ ಇದುವರೆಗೂ ನಮ್ಮ ತೋಟಗಳಲ್ಲಿ ನಾವೇನು ಮುಚ್ಚಿಗೆ ಮಾಡ್ತಿದ್ವಿ ಧೈರ್ಯವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಸೊ ರವಿ ಬೇಕಾದ್ರೆ ಹೇಳ್ಬೋದು, ದೊಡ್ಡಬಳ್ಳಾಪುರ ತೋಟಕ್ಕೆ ಮೊನ್ನೆ ಬಂದಿದ್ದರು. ಸಾಕಷ್ಟು ತ್ಯಾಜ್ಯಗಳನ್ನು ಕತ್ತರಿಸಿ ನಮ್ಮ ತೆಂಗು ಅಡಿಕೆ ಗಿಡದ ಬುಡದಲ್ಲಿ ಸಾಕಷ್ಟು ಹಾಕಿರ್ತೀವಿ. ಇದುವರೆಗೂ ನಮಗೆ ಯಾವುದೇ ರೀತಿ ಅದರಿಂದ ಅಪಾಯ ಆಗಿರುತ್ತಂಥ ನಿದರ್ಶನಗಳು ಬಂದಿಲ್ಲ. ಅಥವಾ ಇರ್ಬೋದು, 1-2 ಬಂದು ನನ್ನ ತೆಂಗಿನ ಗಿಡದ ಬೇರು ಕೊಡ್ದಿರ್ಬೋದು ಅಥವಾ ಗರಿ ಕಡ್ದಿರ್ಬೋದು. ಹಾಗಂತ ಒಂದು ನೈಸರ್ಗಿಕ ಕೃಷಿಯ ಒಂದು ಮಜಲನ್ನೇ ಕೈ ಬಿಡೋಕ್ಕಾಗಲ್ಲ. ಅದನ್ನು ಆ ಥರ ಸಮಸ್ಯೆಗಳು ಬಂದಾಗ ಅದನ್ನು ಗಮನಿಸೋಣ, ಅದಕ್ಕೆ ಸೂಕ್ತ ಪರಿಹಾರ ತಗೊಳ್ಳೋಣ. ಯಾಕೆಂದರೆ ಮುಚ್ಚಿಗೆ ನನ್ನಲ್ಲಿ ಕನ್ಕ್ಲೂಷನ್ ಸ್ಟೇಟ್ಮೆಂಟ್ ಹೇಳಿದೆ ನೋಡಿ, ಮುಚ್ಚಿಗೆ ನೀವು ಇವತ್ತು ₹1 ಮುಚ್ಚಿಗೆ ಖರ್ಚು ಮಾಡಿದ್ರೆ ದೀರ್ಘಕಾಲದಲ್ಲಿ ಅದು ₹10 ಬೆಲೆ ನೀವು ವಾಪಸ್ ಕೊಡುತ್ತೆ. ಹಾಗಾಗಿ ಹೈಯೆಸ್ಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ನಮ್ಮ ಮಲ್ಚಿಂಗಲ್ಲಿ ಬರುತ್ತೆ. ಹಾಗಾಗಿ ಆ ಒಂದು ಉಪಯೋಗ ನಮ್ಗೆ ಇರೋದ್ರಿಂದ ದಯವಿಟ್ಟು ಮುಚ್ಚಿಗೆಯಲ್ಲಿ ಮುಂದುವರಿಯಿರಿ. ಬಟ್ ಸೂಕ್ಷ್ಮ ಗಮನಿಸೋದನ್ನು ಮರಿಬೇಡಿ. ಒಳ್ಳೆಯದು. ಥ್ಯಾಂಕ್ ಯು. ಮಿತ್ರರೇ ಕೇಳಿ, ಸಾಕಷ್ಟು. ಸರ್ ನಮಸ್ಕಾರ, ಯೋಗೀಶ್ ಅಂತ ತುಮಕೂರಿಂದ. ನಮಸ್ಕಾರ ಯೋಗೀಶ್, ಹೇಳಿ. ಸರ್ ಅದೇ ನಾನು ಮಲ್ಚಿಂಗು ಮಾಮೂಲಿ ಒಂದ್ 2-3 ಸತಿ ಸೆಷನ್ ಸಿಕ್ಕಿದ್ದೀನಿ, ಒಂದ್ಸತಿ ಬಂದಿದ್ದೀನಿ. ನಾನು ಡೈರಿಂಚ ಮಾಮೂಲಿ ಅಪ್ಸೈಡ್ ಬೆಳಿತೀನಿ, ಅದನ್ನ ಮಲ್ಚಿಂಗ್ ಹಾಕ್ಬಿಡ್ತೀನಿ. ನಾನು ಅಡಿಕೆ ಸಸಿ ಇರೋದು 4 ತಿಂಗಳದು. ಅದೇ ಮಲ್ಚಿಂಗ್ ನಾನು ಒಂದು ಅರ್ಧ ಅಡಿಯಿಂದ 1 ಅಡಿ ಹಾಕ್ತೀನಿ ಸರ್. ಬಟ್ ಅದು ಮಲ್ಚಿಂಗ್ ಹಾಕೋದ್ರಿಂದ ಸಮಸ್ಯೆ ಏನಾನ ಉಂಟಾಗುತ್ತಾ ಅಂತ ಒಂದ್ ಸ್ವಲ್ಪ ಸುಮಾರು ಜನ ಅಕ್ಕಪಕ್ಕದವ್ರು ಇದ್ ಮಾಡಿದ್ರು. ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಂದ್ರಲ್ಲಿ ಗಿಡ ಒಂದ್ ಸ್ವಲ್ಪ ನಿಮ್ಗೆ ಒಂದ್ಸತಿ ಫೋಟೋಗಳು ಹಾಕಿದ್ದೆ. ಅಂದ್ರೆ ನೀರು ಹಿಡಿದು ಬಿಟ್ಟು ನಮ್ದು ಅಂಟು ಮಣ್ಣು ಸರ್, ಒಂದ್ ಸ್ವಲ್ಪ ನೀರು ಹಿಡಿದು ಬಿಟ್ಟು ಉಷ್ಣ ಇದಾಗ್ಬಿಟ್ಟಿದೆ. ಅಂದ್ರೆ ಸುಳಿ ಚೆನ್ನಾಗಿದೆ, ಗರಿಗಳು ಮಾತ್ರ ಒಣದಂಗ ಆಗ್ತಾ ಐತೆ. ಒಂದು 50-100 ಗಿಡಗಳು ಮಿಕ್ತಾವ್ ಚೆನ್ನಾಗಿದೆ, ನೀರು ಎಲ್ಲಿ ಹಿಡಿಯುತ್ತೋ ಅಲ್ಲಿರ್ತದೆ. ಅಲ್ಲಿ ಮಲ್ಚಿಂಗ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ, ಹಂಗಾಗಿ ಹುಳಗಳು ಇದಾಗುತ್ತೆ, ಹಂಗೆ ಹಿಂಗೆ ಅಂತಂದ್ರು. ಬಟ್ ನಾನು ಒಂದ್ಸತಿ ಡ್ರೈ ಮಲ್ಚಿಂಗ್ ನೋಡಿದೆ, ಅದು ಬೇಗ ಒಟ್ಟಿನ ಪೌಡರ್ ಆಗ್ತಾ ಐತೆ. ಅದು ಅದರಿಂದ ಏನು ಸಮಸ್ಯೆ ಇಲ್ಲ ಅನ್ಕೊಂತೀನಿ. ಅದರಿಂದ ಏನು ಸಮಸ್ಯೆ ಇಲ್ಲ. ಬಟ್ ಅದೇ ಮಲ್ಚಿಂಗ್ ಅಲ್ಲಿ ಹೆಂಗಂದ್ರೆ ಸರ್, ನಾನು ಅಂದ್ರೆ ಸಣ್ಣ ಸಸಿ ಅಲ್ವಾ ಸರ್, ಅದ್ರಲ್ಲಿ ಏನ್ ಬರುತ್ತೋ ಕಟ್ ಮಾಡಿ, ಅಂದ್ರೆ ಅದ್ರಲ್ಲಿ ಒಂದ್ ಸ್ವಲ್ಪ ಸಣ್ಣ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಬುಡಕ್ಕೆಲ್ಲ ಹಾಕ್ತೀನಿ. ಬುಡಕ್ ಹಾಕೋದು ತಪ್ಪ ಸರ್ ಅದು? ಅಲ್ಲ, ತೊಂದರೆ ಇಲ್ಲ. ಸಣ್ಣ ಅಡಿಕೆ ಸಸಿನಲ್ಲಿ ನೀವು ಹಾಕ್ಬೋದು. 1-1.5 ಅಡಿ ದೂರ ತನಕನೂ ಹಾಕ್ಬೋದು. ಕಾಂಡದಿಂದ, ಅಡಿಕೆ ಗಿಡದ ಕಾಂಡದಿಂದ 1.5 ಅಡಿ ಹಾಕ್ತೀನಿ ಅಂದ್ರೆ ಬುಡ ಪೂರ್ತಿ ಕವರ್ ಮಾಡ್ತಿದ್ದೀನಿ ಸರ್ ನಾನು. ಪರವಾಗಿಲ್ಲ, ಕಾಂಡದಿಂದ ಸ್ವಲ್ಪ ಬಿಡಿ, ಕಾಂಡ ಸ್ವಲ್ಪ ಜಾಗ ಬಿಟ್ಟು ಅಲ್ಲಿ ಉಸಿರಾಟದ ಬೇರುಗಳನ್ನು ಸೃಷ್ಟಿ ಮಾಡ್ಕೊಳ್ಳುತ್ತೆ ಅಡಿಕೆ ಗಿಡ. ರೆಸ್ಪಿರೇಟರಿ ರೂಟ್ಸ್ ಅಂತೀವಿ. ಆ ಜಾಗನ ಬ್ಲಾಕ್ ಮಾಡೋದು ಬೇಡ. ನೀವು 4 ಇಂಚು 5 ಇಂಚು ಎತ್ತರಕ್ಕೆ ಬರುತ್ತೆ ಅಂತ ಹೇಳಿ, ಅಷ್ಟು ಎತ್ತರ ಬೇಡ ಸಣ್ಣ ಗಿಡಗಳು. ಇಲ್ಲ ನಾನು ಹಾಕೋದು ಅರ್ಧ ಇಂಚು 1 ಇಂಚು ಅಷ್ಟೇ ಲಾಸ್ಟ್, ಅದ್ಮೇಲೆ ಹೋಗೋದು. ತೊಂದರೆ ಇಲ್ಲ, ತೆಳುವಾಗಿ ಮಾಡಿ. ಆಮೇಲೆ ನೀವು ಎಷ್ಟು ಮುಚ್ಚಿಗೆ ಕೊಡ್ತಿರೋದ್ರಿಂದ ಈ ಸಣ್ಣ ಬುಡ ಹೆಂಚೆಲ್ಲ ಬೆಳೆದು ಕತ್ತರಿಸಿ ಗಿಡದ ಬುಡಕ್ಕೆ ಹಾಕ್ತಾ ಇರೋದ್ರಿಂದ ನಿಮ್ಮ ಮಣ್ಣಿನಲ್ಲಿ ಏರಿಯೇಷನ್ ಸ್ಟಾರ್ಟ್ ಆಗುತ್ತೆ, ಸರಂಧ್ರತೆ ಸೃಷ್ಟಿ ಆಗುತ್ತೆ. ಮಣ್ಣು ಜೀವಿಗಳು ಬರ್ತವೆ, ತೂತ ಮಾಡ್ತವೆ, ಎರೆಹುಳ ಬರುತ್ತೆ, ಎಲ್ಲ ಕೆಲಸಗಳು ಶುರುವಾಗುತ್ತೆ. ಆವಾಗ ನಿಮ್ಮ ಮಣ್ಣಿನಲ್ಲಿ ನೀರು ಸ್ವಲ್ಪ ಸಬ್ ಸಾಯಿಲ್, ಕೆಳಮಟ್ಟಕ್ಕೆ ನೀರು ಇಂಗಕ್ಕೆ ಶುರುವಾಗುತ್ತೆ. ಪೊರಾಸಿಟಿ ಕ್ರಿಯೇಟ್ ಆಗುತ್ತೆ, ಆಕ್ಸಿಜನ್ ಗಾಳಿ ಆಡುವಿಕೆ ಚೆನ್ನಾಗಾಗುತ್ತೆ. ಹಾಗಾಗಿ ಏನು ನಿಮ್ಮ ಎಕ್ಸಸ್ ಮಾಯಿಶ್ಚರ್, ತೇವಾಂಶ ಜಾಸ್ತಿಯಾಗಿ ಗಿಡದ ಬೆಳವಣಿಗೆ ಕುಂಠಿತವಾಗಿದೆಯಲ್ಲ, ಅದು ಈ ಮುಚ್ಚಿಗೆ ಮಾಡೋದ್ರಿಂದ ಮತ್ತು ಇದು ಸೂಕ್ಷ್ಮ ಜೀವಿಗಳಿಗೆ ಆಹಾರ ಕೊಡೋದ್ರಿಂದ ಸರ್ ನೀವು ಹೇಳ್ದಂಗೆ ಕೊಡ್ತಿದ್ದೀನಿ. ಅದಕ್ಕೆ ಮಾಮೂಲಿ ಹಿಂಡಿ ದ್ರಾವಣ, ಅದಕ್ಕೆ ತಿರ್ಗಾ ಆಮೇಲೆ EMA ಹಾಕ್ತಿದ್ದೀನಿ. ಸರಿ, ಸಾಕು.
ಬಟ್ ಏನಂದ್ರೆ ಸರ್ ಅದು ಎಲ್ಲ ಹೆಂಗೆ ಮೇಜರ್ ಪ್ರಾಬ್ಲಮ್ ನನ್ಗೆ ಇಲ್ಲಿ ಏನಂದ್ರೆ ಅಕ್ಕಪಕ್ಕ ಬುಡ ಬಿಡಿಸ್ಬೇಕು ಈ ಟೈಮಲ್ಲಿ ಗಾಳಿ ಆಡ್ಬೇಕು ಅಂತಾರೆ. ನನಗಿದ್ದು ಕಾನ್ಸೆಪ್ಟೇ ಅರ್ಥ ಆಗ್ತಿಲ್ಲ ಸರ್ ಅದೇನು ಅಂತ ನಂಗೆ. ಅಂದ್ರೆ ಏನ್ ಮಾಡ್ತಾರೆ ಗಾಳಿ ಆಡೋದು ರಂಧ್ರಗಳಿದ್ದಾಗ, ರಂಧ್ರ ಮಾಡೋದು ಎರೆಹುಳುಗಳು ಮತ್ತು ಮಣ್ಣು ಜೀವಿಗಳು. ನೀವು ಬುಡ ಬಿಡಿಸ್ಬಿಟ್ಟು ಮಣ್ಣನ್ನು ಆಕಾಶಕ್ಕೆ ತೋರಿಸಿದ್ರೆ ಅವೆಲ್ಲ ಹೋಗ್ತವೆ, ಹೆಂಗ್ ಕೆಲಸ ಮಾಡ್ತವೆ? ಮುಚ್ಚಿಗೆ ಕೊಟ್ಟಿರ್ತಾರೆ ಕೆಲಸ ಮಾಡೋದು. ಅದು ನನಗೆ ಗೊತ್ತು ಸರ್. ಅವ್ರು ಏನ್ ಹೇಳ್ತಾರೆ, ಇಲ್ಲ ಗಿಡ ಮೇಲಕ್ಕೆ ಎದಳಲ್ಲ, ಅದು ಸಿಕ್ಕಾಪಟ್ಟೆ ನಮ್ಗೆ ಈ ಅಕ್ಕ ಪಕ್ಕದವ್ರು ಇರ್ತಾರಲ್ಲ ಸರ್, ಆ ಲೆಕ್ಕದವ್ರಿಗೆ ಏನಾಗುತ್ತೆ ಅಂದ್ರೆ ಬುಡ ಬಿಡಿಸ್ಬೇಕು ಈ ಟೈಮಲ್ಲಿ. ಆ ಬುಡ ಬಿಡಿಸಿ ಒಂದ್ ಸ್ವಲ್ಪ ಇದನ್ ಮಾಡ್ಬೇಕು, ಇಲ್ಲ ಅಂದ್ರೆ ಗಾಳಿ ಆಡಲ್ಲ ಆತರ. ನನಗೆ ಅದು ಕನ್ಫ್ಯೂಸನ್ ಇತ್ತು ಸರ್, ಅದಕ್ಕೋಸ್ಕರ. ಇಲ್ಲ ಇಲ್ಲ ಯೋಗೇಶ್ ಅವರೇ, ಅದೇ ಇರ್ಲಿ ಬಿಡಿ. ಅವರು ಇದು ನೈಸರ್ಗಿಕ ಕೃಷಿ ಕೆಲವು ಅರ್ಥ ಕೆಮಿಕಲ್ ಮಾಡೋದು ಬಿಡಿ, ಅವ್ರು ಪೂರ್ತಿ ಪೂರ್ತಿ ಅವ್ರು ಆತರ ಮಾಡೋದು. ಕೆಮಿಕಲ್ ಮಾಡ್ತಾರೆ ಈ ಟೈಮಲ್ಲಿ ಮಳೆಗಾಲದಲ್ಲಿ. ಈ ತಗರಿ ಅಳಸಂಡೆ ಎಲ್ಲಾ ಹಾಕ್ತಾರೆ. ತಿರ್ಗಾ ಬೇಸಿಗೆಲ್ಲ ಅದನ್ನ ಫುಲ್ ಡ್ರೈ ಮಾಡಿ ಇದನ್ನ ಉಕ್ಕೆನ ಹೊಡಿಸ್ತಾರೆ. ಬಟ್ ಅದೇ ನಮ್ಗೆ ಈಗ ಈ ಟೈಮ್ ನೋಡಿದಾಗ ನಾವ್ ಯಾಕನ ಬಂದು ನಂಗೆ ಆಗ್ಬಿಡಿದೆ, ಅಕ್ಕಪಕ್ಕ ಪೂರ್ತಿ ಇದ್ದಾಗ ನಮ್ಗೊಂಥರ ಹಿಂಸೆ ಆದಂಗೆ ಆಗ್ಬಿಡೈತೆ ಅಲ್ಲಿ. ನೀವು ಮಾದರಿ ಆಗ್ಬೇಕು, ನಿಮ್ದು ನೈಸರ್ಗಿಕ ಕೃಷಿ ತೋಟ ನಿರ್ಮಾಣ ಆಗ್ಬೇಕು, ಮಾದರಿ ಆಗ್ಬೇಕು. ಸಾಕಷ್ಟು ಜನಕ್ಕೆ ಯೂಟರ್ನ್ ಹಾಕ್ಲಿಕ್ಕೆ ನೀವು ಪ್ರೇರೇಪಣೆ ಆಗ್ತೀರಾ, ತೊಂದರೆ ಇಲ್ಲ ಸರ್. ನೀವು ಮುಂದುವರ್ಸ್ಕೊಂಡು ಹೋಗಿ. ಆಮೇಲೆ ಯಾವುದೇ ಸಸ್ಯಗಳು ನೈಸರ್ಗಿಕ ಕೃಷಿಗೆ ಹೊಂದ್ಕೊಳ್ಳಕ್ಕೆ ಪ್ರಾಥಮಿಕವಾಗಿ ಸ್ವಲ್ಪ ಸಮಯ ತಗೊಳುತ್ತೆ. ಗಿಡ ಬೆಳಿಬೇಕು, ಬೇರುಗಳ ರಚನೆ ಆಗಬೇಕು, ಸೂಕ್ಷ್ಮಜೀವಿಗಳು ಬರಬೇಕು, ಮಣ್ಣು ಶಕ್ತಿಯುತ ಆಗಬೇಕು. ಹಾಗಾಗಿ ನಮಗೆ ಪ್ರಾರಂಭದಲ್ಲಿ ಮೊದಲ 2 ವರ್ಷ ನಮ್ಮ ಗಿಡ ಬೆಳಿತಿಲ್ವೇನೋ ಅಂತ ಶುರುವಾಗುತ್ತೆ. ಅದು ತನ್ನನ್ನು ತಾನು ಸ್ಟೆಬಿಲೈಸ್ ಮಾಡ್ಕೋತಾ ಇರುತ್ತೆ, ಗಟ್ಟಿ ಮಾಡ್ಕೋತಾ ಇರುತ್ತೆ. ಏನ್ ತೊಂದರೆ ಇಲ್ಲ. ನಿಮ್ಗೆ ಬೆಳವಣಿಗೆ ಹಂತಕ್ಕೆ ಅವ್ರು ಯೂರಿಯಾ DAP ಹಾಕ್ತವ್ರಿಗೆ ಬೇಗ ಬೇಗ ಬೆಳೆಯುತ್ತೆ ಅಂತ ಅನ್ಕೋತಾರೆ. ಹಾಗಾಗಿ ನಾವು ನೈಸರ್ಗಿಕ ಕೃಷಿಗೆ ಒಗ್ಗಿಸ್ಬೇಕು ನಮ್ಮ ಗಿಡಗಳನ್ನ. ಒಗ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಅವು ಆರೋಗ್ಯವಾಗಿದ್ರೆ ಸಾಕು. ನೀವು ಅದರ ಎತ್ತರದ ಬಗ್ಗೆ ಗಮನ ಕೊಡಬೇಡಿ. ಆರೋಗ್ಯವಾಗಿದ್ದು ಹೊಸ ಹೊಸ ಸುಳಿಗಳು ಬರ್ತಾ ಇದ್ದು ಯಾವುದೇ ರೋಗ ಇಲ್ಲ ಅಂತಂದ್ರೆ ನೀವು ಪಾಸ್. ಹಳೆಯಲ್ಲೇ ಹೋಗ್ತಾ ಸುಳಿ ಮಾತ್ರ ಚೆನ್ನಾಗಿದೆ ಸರ್, ಏನ್ ಪ್ರಾಬ್ಲಮ್ ಇಲ್ಲ ಸರ್. ಅದು ಮಳೆಗಾಲ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಇದ್ದಿದ್ರಿಂದ ಜಾಗದಲ್ಲಿ ಆಗಿದೆ. ಈಗ ಅಕ್ಟೋಬರ್ ನವೆಂಬರ್ನಲ್ಲೆಲ್ಲ ಚೇತರಿಸ್ಕೊಳ್ಳುತ್ತೆ, ಏನ್ ತೊಂದರೆ ಇಲ್ಲ ಸರ್. ನೀವು ಅದನ್ನೇ ಇನ್ನೊಂದು ಹೇಳಿಲ್ಲ, ಅದಕ್ಕೆ ಸುಣ್ಣ ಹಾಕುರೆ ಏನು ಅದ್ರ ಬಗ್ಗೆ ನಿಮ್ ಬಗ್ಗೆ ಅನುಭವ ಏನು ಸರ್? ಅಂದ್ರೆ ಸುಣ್ಣ ಇಲ್ಲಿಗೆ ಮಣ್ಣಿಗೋ ಕಾಂಡಕ್ಕೋ ಅಲ್ಲ ಸರ್, ಇದಕ್ಕೆ ಅಂದ್ರೆ ನೀರ್ ಹಿಡಿದಿರೋದಕ್ಕೆ ಶೀತಕ್ಕೆ ಒಂದ್ 2 kg ಸುಣ್ಣ 200 ಲೀಟರ್ ಬ್ಯಾರೆಲ್ಗೆ ಹಾಕ್ಬಿಟ್ಟು ಅದನ್ನ ಮಿಕ್ಸಣ ಮಾಡಿ ಸುತ್ತಲೂ ಹಾಕೋರು. ಅದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಏನು ಬೇಡ, ಅದಕ್ಕೆ ಸಾರಜನಕ ಗೊಬ್ಬರದ ಕೊರತೆ ಇರುತ್ತೆ, ನೈಟ್ರೋಜನಸ್ ಮೆನ್ಯೂರ್. ಪೌಲ್ಟ್ರಿ ಮೆನ್ಯೂರ್ ಸಿಕ್ಕಿದ್ರೆ, ಕೋಳಿ ಗೊಬ್ಬರ ಸಿಕ್ಕಿದ್ರೆ ಗೊತ್ತಾಯ್ತು, ಹೇಳಿದ್ರಿ. ಆಮೇಲೆ ಕೋಳಿ ಗೊಬ್ಬರ ದ್ರಾವಣ ಮಾಡಿ 1 ಲೀಟರ್ ಕೊಡಿ. ಬೇಕಿಲ್ಲ ಸರ್, ಈಗ ಸೂಕ್ಷ್ಮ ಜೀವಿಗಳು ಚುರುಕಾಗ್ಬಿಡ್ತವೆ. ಚಳಿಗೆ ಮಳೆಗಾಲ ಕಮ್ಮಿ ಆಯ್ತು, ಅವೇ ಸರಿ ಮಾಡ್ಕೊಂಡು. ಅದೇ ಈಗ ಒಂದ್ ಸ್ವಲ್ಪ ಮಳೆಗಾಲ ಕಡಿಮೆ ಆದ್ರೆ ಸರಿ ಹೋಗ್ಬಿಡುತ್ತಲ್ವ ಸರ್ ಅದು? ಖಂಡಿತ ಸರಿ ಆಗುತ್ತೆ ಸರ್. ಹಂಗೆ ಇದು ಅಡಿಕೆ ಸಿಪ್ಪಲ್ಲಿ ಯಾರೋ ಲೆಗ್ಗಿನ್ ಇರುತ್ತೆ ಜಾಸ್ತಿ, ಅದು ಮಲ್ಚಿಂಗ್ ಮಾಡ್ಬಿಡ್ರಿ ಅಂತ ಯಾರೋ ಹೇಳಿದ್ರು. ಅದು ನಿಮ್ ಬಗ್ಗೆ ಅದ್ರ ಬಗ್ಗೆ ತಗೊಂಬಂದು ಗೇಟ್ ಹತ್ರ ಹಾಕಿ 1-1.5 ತಿಂಗಳು ಬಿಸಿಲಲ್ಲಿ ಚಳಿಯಿಂದಲೇ ಒಣಗಿಸಿ, ಚೆನ್ನಾಗಿ ಬಿಸಿಲಲ್ಲಿ ಒಣಗಲಿ, ಚಳಿಲಿ ನಡಗಲಿ. ಆಮೇಲೆ ತಗೊಂಬಂದು ತೆಳ್ಳಗೆ ಹಾಕಿ, ರಾಶಿ ಹಾಕ್ಬೇಡಿ ಗಿಡದಲ್ಲಿ, ತೆಳ್ಳಗೆ ಹಾಕಿ. ಸಾಕಷ್ಟು ದೂರದಲ್ಲಿ ತೆಳ್ಳಗೆ ಹಾಕಿ ಅದು ಡಿಕಂಪೋಸ್ ಆಗುತ್ತೆ, ಏನು ತೊಂದರೆ ಇಲ್ಲ, ಬಳಸ್ಬೋದು. ವಾಯ್ಸ್ ಬ್ರೇಕ್ ಆಗ್ತಿದೆ. ಬಳಸ್ಬೋದು ಖಂಡಿತ ಬಳಸಿ. ಹಸಿ ಸಿಪ್ಪೆ ತಂದು ರಾಶಿ ಹಾಕಬೇಡಿ. 1-2 ತಿಂಗಳು ಅದನ್ನು ಒಣಗಿಸಿ ಆಮೇಲೆ ಉಪಯೋಗಿಸಿ. ಹಲೋ, ಕೇಳಿಸ್ತಾ ಇಲ್ವಾ? ಬೇರೆ ಯಾರಿಗೂ ಕೇಳಿಸ್ತಾ ಇಲ್ವನಪ್ಪ ನನ್ನ ಧ್ವನಿ? ಹಲೋ ಸರ್, ನೆಟ್ವರ್ಕ್ ಇಶ್ಯೂ ಇರ್ಬೇಕು ಸರ್. ಹೇಳಿ ಸರ್. ಸರಿ ಯೋಗೇಶ್ ಅವರೇ, ಧನ್ಯವಾದಗಳು. ನೋಡೋಣ, ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಬೇಕಾದ್ರೆ ಆಮೇಲೆ ಫೋನಲ್ಲಿ ಟಚ್ ಇಟ್ಕೊಳ್ಳೋಣ. ಓಕೆ ಸರ್, ಥ್ಯಾಂಕ್ ಯು ಸರ್. ಕೊಡಿ. ಹಲೋ, ಫೀಡ್ಬ್ಯಾಕ್ ಇದ್ರೆ ಕೊಡಿ, ಪ್ರಶ್ನೆ ಕೇಳಿ, ಅನುಭವ ಹೇಳ್ಕೊಳ್ಳಿ. ನಿಮ್ಮ ನೈಸರ್ಗಿಕ ಕೃಷಿ ಅನುಭವಗಳನ್ನು ಹೇಳ್ಕೊಳ್ಳಿ ಅಪ್ಪ. ಸರ್, ವಾಯ್ಸ್ ಬ್ರೇಕ್ ಆಗ್ತಿದೆ ನಿಮ್ದು. ಹೌದಾ? ಏನಾಯ್ತಪ್ಪ, ಕೂತಿದ್ದೀನಿ. ನೆಟ್ವರ್ಕ್ ಇಶ್ಯೂ ಇರಂಗಿಲ್ಲ ಸರ್. ಅದು
ನೆಟ್ವರ್ಕ್ ಇಶ್ಯೂ ಆಗಿತ್ತಾ? ಇವಾಗ ಇದೀನಲ್ಲ, ಇಂಟರ್ನೆಟ್ ಇಶ್ಯೂ ಇದೆ ಅಂತ ತೋರಿಸ್ತಾ ಇದೆ. ಈಗ ಪರವಾಗಿಲ್ಲ ಸರ್. ಹಾಂ ಸರಿ ಸರ್, ಸರಿ. ಈಗ ಕರೆಕ್ಟಾಗಿ ಕೇಳಿಸ್ತಿದೆ. ಓಕೆ, ಸಾರಿ. ಹಾಂ, ಈಗ ಕರೆಕ್ಟಾಗಿ ಕೇಳಿಸ್ತಿದೆ. ಅಲ್ಲ, ನಮ್ಮ ಮನೆ ಪಕ್ಕ ಮಂಗಳೂರು ಬ್ರಾಡ್ಗೇಜ್ ಲೈನ್ ಇದೆ, ಒಂದು ಟ್ರೈನ್ ಹೋಯ್ತು, ಅದಕ್ಕೆ ಏನಾರಂಗೆ ಆಯ್ತು ಅಂತ. ಆಯ್ತು ಸರ್, ಹಂಗಾಗಿ. ರಾತ್ರಿ 10 ಗಂಟೆಗೆ ಒಂದು ಟ್ರೈನ್ ಹೋಗುತ್ತೆ ಬೆಂಗಳೂರಿಂದ ಕಾರವಾರಕ್ಕೆ, ನಮ್ಮ ಮನೆ ಪಕ್ಕ. ಹಾಂ, ಹೇಳಿ, ಫೀಡ್ಬ್ಯಾಕ್ ಕೊಡಿ, ನಿಮ್ಮ ಅನುಭವ ಹೇಳಿ.